1 ಕೊರಿಂಥಿಯರ್ 2ನೇ ಅಧ್ಯಾಯ 9ನೇ ವಾಕ್ಯವನ್ನು ಓದೋಣ. 1 Corinthians chapter 2 verse 9. ಸಾಕು ಬಿಡಿ. ದೇವರು ತನ್ನನ್ನು ಪ್ರೀತಿಸುವವರಿಗೆ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು. ಹಾಲೆಲೂಯ. ಇಂಗ್ಲೀಷ್ ಬೈಬಲ್ ಇದ್ರೆ ಇಂಗ್ಲೀಷ್ ಬೈಬಲ್ ಓದಿ. ಇಂಗ್ಲೀಷ್ ಬೈಬಲ್, ತಮಿಳ್. The God has prepared the things. Amen. The God has prepared the place. God has prepared the people. God has prepared an opportunity for those who love Him. Hallelujah. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಹೃದಯವು ಗ್ರಹಿಸ್ಕೊಳ್ಳಿಲ್ಲ. ದೇವರು ನನಗೂ ನಿಮಗಾಗಿ ಸಿದ್ಧ ಮಾಡಿಟ್ಟಿದ್ದಾರಂತೆ. ಹಾಲೆಲೂಯ. ಈಗ ಒಂದು ತಂದೆ ತಾಯಿ ತನ್ನ ಮಕ್ಕಳಿಗೆ ಏನು ಮಾಡ್ತಾರಂತಂದರೆ, ಅವ್ರು ಯೋಚಿಸೋದಕ್ಕೆ ಮುಂಚಿತವಾಗಿ ಮುಂಚೆನೇ ಆ ಮಕ್ಕಳಿಗೆ ಏನು ಮಾಡ್ಬೇಕಂತ ಹೇಳಿ ಏನು ಮಾಡ್ತಾರೆ, ಸಿದ್ಧ ಮಾಡಿ ಇಟ್ಟಿದ್ದಾರೆ. ಎಷ್ಟು ಜನಕ್ಕೆ ಆ ಥರ ಸಿದ್ಧ ಮಾಡಿ ಇಟ್ಟಿದ್ದಾರೆ? ಹಾಲೆಲೂಯ. ಮಕ್ಕಳು ನಡೆಯೋಕ್ಕೆ ಮುಂಚೆನೇ ಸೈಕಲ್ ತಗೊಳ್ಳೋಣ ಅಂತ ಯೋಚನೆ ಮಾಡ್ತಾರೆ ತಂದೆ ತಾಯಿ, ಅಂದರೆ ಸಿದ್ಧ ಮಾಡಿರುವಂಥವುಗಳು. ಆಮೇನ್. ಒಂದು ನಿಮಿಷ ನಾವೆಲ್ಲ ಕಣ್ಗಳು ಮುಚ್ಚೋಣ. ದೇವರು ನನಗಾಗಿಯೂ ನಿಮಗಾಗಿ ಸಿದ್ಧ ಮಾಡಿರುವಂಥವುಗಳನ್ನೆಲ್ಲ ನಾವು ಹೊಂದಿಕೊಳ್ಳಲು ಪವಿತ್ರಾತ್ಮನು ನಮಗೆ ಸಹಾಯ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ದೇವರೇ, ನಿನ್ನ ವಾಕ್ಯವು ಇವರ ಜೀವಿತದಲ್ಲಿ ಒಂದು ದೊಡ್ಡ ಬದಲಾವಣೆಗಳನ್ನು ತರಲಿ. ದೇವರೇ, ನಿನ್ನ ವಾಕ್ಯ ಅದು ಬರಿದಾಗಿ ಬರುವಂಥದ್ದಲ್ಲ. ಪವಿತ್ರಾತ್ಮನು ಪ್ರತಿಯೊಬ್ಬರ ಹೃದಯಗಳಲ್ಲಿಯೂ ಒಂದು ವೈರಾಗ್ಯ, ಒಂದು ಒಳ್ಳೆಯ ವೈರಾಗ್ಯವನ್ನು ಅವರಲ್ಲಿ ಏರ್ಪಡಿಸಿ ರಾಜ. ಪವಿತ್ರಾತ್ಮನು ಈ ದಿನದಿಂದ ಒಂದು ದೊಡ್ಡ ಬದಲಾವಣೆ, ಆತ್ಮಿಕ ಜೀವಿತದಲ್ಲಿ ಒಂದು ಬದಲಾವಣೆ ಉಂಟಾಗಲಿ. ಪವಿತ್ರಾತ್ಮನನ್ನು ಪ್ರೇರೇಪಿಸಲಿ, ಪವಿತ್ರಾತ್ಮನನ್ನು ಬಲಪಡಿಸಲಿ. ಕರ್ತನೇ, ನಿಮಗಾಗಿ ಜೀವಿಸುವಂತೆ ಇನ್ನು ಸಹಾಯ ಮಾಡಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ಆಶೀರ್ವದಿಸು, ಬಲಪಡಿಸು. ಎಲ್ಲ ಮಹಿಮೆ, ಘನವು, ಸ್ತೋತ್ರವು, ಸ್ತುತಿಯು ನಿಮ್ಮೊಬ್ಬರಿಗೇ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯಾದ ದೇವರೇ, ಆಮೇನ್. ಹಾಲೆಲೂಯ. ದೇವರು ಸಿದ್ಧ ಮಾಡಿರುವುದು ಅಂತಂದರೆ, ಕ್ರಿಸ್ತ ಜೀವಿತ ಅಂದರೆ ಭಕ್ತಿ ಜೀವಿತವಲ್ಲ. ಆಮೇನ್. ಎಲ್ಲ ಭಕ್ತಿಯಾಗಿದ್ದಾರೆ ತುಂಬ ಜನ, ಆದರೆ ಭಕ್ತಿಯಾಗಿದ್ದು ತುಂಬ ಜನ ದರಿದ್ರಲ್ಲೇ ಇದ್ದಾರೆ. ಅದಕ್ಕೆ ಇವತ್ತು ಅನೇಕ ಕ್ರೈಸ್ತರ ಕುಟುಂಬಗಳು ನೋಡುವಾಗ ಬಹಳ ಕಷ್ಟಪಡ್ತಾ ಇದ್ದಾರೆ. ನಾನು ಮೊದಲು ಯೇಸು ಸ್ವಾಮಿ ರಕ್ಷಣೆ ಕಂಡುಕೊಂಡ ದಿನದಲ್ಲಿ ಅನೇಕ ಕ್ರೈಸ್ತರ ಮನೆ ನಾನು ಹೋದೆ. ಅವ್ರ ಮನೇಲಿ ಅನೇಕ ಹೋರಾಟ, ಕಷ್ಟ. ಆಮೆನ್. ಹಾಲೆಲೂಯ. ಜಯಿಸಿರೋ ಯಾರು ನೋಡೋಕ್ಕೆ ಸಾಧ್ಯ ಆಗಿಲ್ಲ. ಬೇಕೋ ಬರ್ತೀವಿ, ಸ್ವಲ್ಪ ಕಮ್ಮಿ ಮಾಡಿ. ಥ್ಯಾಂಕ್ ಯು ಜೀಸಸ್. ಎಲ್ಲ ಅಲ್ಲಿ ದೇವರು ಸಿದ್ಧ ಮಾಡಿರುವಂಥವು. ಹೀಗೆ ಹೇಳ್ತೀನಿ ನೋಡಿ, ಸ್ವಲ್ಪ ಕಮ್ಮಿ ಹೀಗೆ ಹೇಳ್ತೀನಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಎಲ್ಲ ಅಲ್ಲಿ ಕರ್ತನ ಆಶೀರ್ವಾದವು ಐಶ್ವರ್ಯವನ್ನು ತರುತ್ತದೆ, ಅದರೊಂದಿಗೆ ವ್ಯಸನವನ್ನು ಸೇರಿಸದು. ಕರ್ತನ ಆಶೀರ್ವಾದವು ಐಶ್ವರ್ಯವನ್ನು ತರುತ್ತದೆ, ಅದರೊಂದಿಗೆ ವ್ಯಸನವನ್ನು ಸೇರಿಸದು. ಹೀಗೆ ಹೇಳ್ತೀನಿ ನೋಡಿ, ದೇವರು ನಿಮಗಾಗಿ ಸಿದ್ಧ ಮಾಡಿರುವಂಥ ಸ್ಥಳ, ದೇವರು ನಿಮಗಾಗಿ ಸಿದ್ಧ ಮಾಡಿರುವಂಥ ವಾಹನಗಳು, ದೇವರು ನಿಮಗಾಗಿ ಸಿದ್ಧ ಮಾಡಿರುವಂಥ ಮನೆಗಳು, ಇವುಗಳಲ್ಲಿ ಐಶ್ವರ್ಯವು, ಆಶೀರ್ವಾದ ಇರುತ್ತದೆ. ಅವುಗಳಲ್ಲಿ ವ್ಯಸನ ಇರುವುದಿಲ್ಲ. ಹಾಲೆಲೂಯ. ದೇವರು ಪ್ರತಿಯೊಬ್ಬರಿಗೂ ದೇವರೇನು ಮಾಡಿದ್ದಾರೆ, ಸಿದ್ಧ ಮಾಡಿಟ್ಟಿದ್ದಾರಂತೆ. ಆಮೇನ್. ಈಗ ಈ ರೋಡಲ್ಲಿ ಎಷ್ಟೋ ಸತಿ ದೇವ್ರಿ ಸಭೆಗಂತ ಒಂದು ಎಕರೆ ಜಾಗ ಇಟ್ಟಿರ್ಬೋದು, ಹೇಳೋಕ್ಕಾಗಲ್ಲ. ಅದ್ರ ಮೇಲೇ ನೀವು ನಡೀತಾ ಇರ್ತೀರ, ಓಡ್ತಾ ಇರ್ತೀರ.
ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಹೃದಯವು ಗ್ರಹಿಸಲಿಲ್ಲ. ಆದರೆ ಈ ಆಶೀರ್ವಾದ ಯಾರು ಸಿಗುತ್ತೆ ಅಂತಂದ್ರೆ ದೇವರನ್ನ ಪ್ರೀತಿಸುವವರಿಗೆ. ಎಲ್ಲಳಿ, ದೇವರನ್ನು ಪ್ರೀತಿಸುವವರಿಗೆ. ದೇವರು ಸಿದ್ಧ ಮಾಡಿರುವಂಥವುಗಳು ಕಣ್ಣು ಕಾಣಲಿಲ್ಲ ಅಂತಂದ್ರೆ ಅದ್ರ ಮುಂದೆನೇ ಹೋಗ್ತಾ ಇದ್ದೀರಾ. ಎಷ್ಟೋ ಶೋರೂಮ್ಗಳಲ್ಲಿ ನಿಮಗೋಸ್ಕರ ಗಾಡಿ ಸಿದ್ಧವಾಗಿದೆ, ಎಷ್ಟೋ ಶೋರೂಮ್ಗಳಲ್ಲಿ ನಿಮಗೋಸ್ಕರ ಬಟ್ಟೆ ರೆಡಿ ಆಗಿದೆ. ನೀವು ಅದನ್ನು ಹೊಂದಿಕೊಳ್ಳದ ಕಾರಣ ಅದು ಅನಾಥಾಶ್ರಮಕ್ಕೆ ಹೋಗ್ತಾ ಇದೆ. ಹಾಲೆಲೂಯ, ಹಾಲೆಲೂಯ. ಹಾಗಂತಂದ್ರೆ ಎಷ್ಟೋ ಮಾಲ್ಗಳಲ್ಲಿ ನಿಮಗೋಸ್ಕರ ದೇವರು ಶ್ರೇಷ್ಠವಾದದನ್ನು ಸಿದ್ಧ ಮಾಡಿಟ್ಟಿದ್ದಾರೆ. ನೀವು ಅನುಭವಿಸಬೇಕಾದ, ನೀವು ಅನುಭವಿಸಬೇಕಾದದನ್ನು ಬೇರೆ ಯಾರೋ ಅನುಭವಿಸ್ತಾ ಇದ್ದಾರೆ. ನಮ್ಮಲ್ಲಿ ಆ ಒಂದು ವೈರಾಗ್ಯ ನಮ್ಮಲ್ಲಿ ಬರಬೇಕು. ಕ್ರಿಸ್ತ ಜೀವಿತ ಅಂದರೆ ಪ್ರಾರ್ಥನೆ ಮಾಡ್ದ, ಬೈಬಲ್ ಓದ್ದ, ಚರ್ಚಿಗೆ ಬಂದ, ತುಂಬ ಜನ ಪ್ರೇಯರ್ ಮಾಡ್ತಾ ಇದ್ದೀನಿ, ಚರ್ಚಿಗೆ ಹೋಗ್ತಾ ಇದ್ದೀನಿ. ಅನೇಕರಿಗೆ ಪಾಪದ ಮೇಲೆ ಒಂದು ಸೆಳೆತ ಏನಂತಂದರೆ ಅದು ತುಂಬ ಜಾಲಿಯಾಗಿದೆ. ನೋಡಿ, ಇವತ್ತು ನಾನು ಹೇಳೋ ಸಂದೇಶ ಇವತ್ತು ಅನೇಕರ ಲೈಫ್ನ ಬದಲಾಯಿಸುತ್ತೆ. ಒಂದು ವೈರಾಗ್ಯ ಬರುತ್ತೆ. ಕಾರಣ ಏನಂತಂದರೆ ನಿಮಗೋಸ್ಕರ ಸಿದ್ಧ ಮಾಡಿಟ್ಟಿದ್ದಾರೆ ದೇವರು ಅನೇಕ ವಿಷಯಗಳನ್ನು. ಆದರೆ ಅದನ್ನು ಎಲ್ಲರೂ ಹೊಂದ್ಕೊಳ್ಬೋದು. ಆದರೆ ಎಲ್ಲ ಹೊಂದ್ಕೊಳ್ಬೇಕಂತಂದರೆ ಅದಕ್ಕೆ ಒಂದೇ ಒಂದು ಅರ್ಹತೆ ಏನಂತಂದರೆ ಅವನ್ನ ಪ್ರೀತಿಸುವವನಾಗಿರ್ಬೇಕು ಅಷ್ಟೇನೆ. ಹಾಲೆಲೂಯ, ಹಾಲೆಲೂಯ. ತುಂಬ ಜನ ಹೇಳ್ತಾರೆ ಪರಲೋಕಕ್ಕೆ ಹೋದರೆ ನೀವು ಲೆಕ್ಕ ಕೊಡಬೇಕು, ಪರಲೋಕಕ್ಕೆ ಹೋದರೆ ಲೆಕ್ಕ ಕೊಡಬೇಕು. ಎಷ್ಟನ್ನ ಕೇಳಿದ್ದೀರಾ ಮಾತನ್ನ? ಎಷ್ಟನ್ನ ಕೇಳಿದ್ದೀರಾ? ಈಗ ನಾನು ಒಂದು ಕಲ್ಪನೆ ಏನಂತಂದರೆ, ಈಗ ನಾನು ಯೇಸುಸ್ವಾಮಿ ಹತ್ರ ಹೋಗ್ತೀನಿ ಅಂತ ಇಟ್ಕೊಳ್ಳಿ, ಅಥವಾ ಬೇರೆ ಯಾರೊಬ್ರು ಯೇಸುಸ್ವಾಮಿ ಹತ್ರ ಹೋಗ್ತಾರೆ. ದೇವ್ರು ಹೇಳ್ತಾರೆ, ನಾನು ನಿನಗೆ ಜೀವ ಕೊಟ್ಟೆ, ನನಗೆ ಆರೋಗ್ಯ ಕೊಟ್ಟೆ, ನೀನು ಏನು ಮಾಡಿದೆ, ನೀನು ಯಾಕೆ ಇದನ್ನು ಮಾಡಿಲ್ಲ ಅಂತ ಕೇಳಿದ್ರೆ ನೀವೇನು ಮಾಡ್ತೀರಾ? ಏನು ಮಾಡೋಕ್ಕಾಗುತ್ತೆ? ದೇವರೇ ನಾನೇನು ಮಾಡೋಕ್ಕಾಗಿಲ್ಲಪ್ಪ, ನನ್ನ ಕ್ಷಮಿಸ್ಬಿಡಿ ಅಂತಂದರೆ ಬೇರೆ ಏನು ಮಾಡ್ತಾರೆ? ಹಾಲೆಲೂಯ. ಒಂದು ಸ್ಕೂಲ್ ಹುಡುಗ ಅವನಿಗೆ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಬರೆದಿಲ್ಲ. ಟೀಚರ್ ಹತ್ರ ಹೋಗಿ ನಿಂತ್ಕೊಳ್ತಾನೆ. ಟೀಚರ್ ಕೇಳ್ತಾರೆ ಯಾಕೆ ನೀನು ಬರ್ದಿಲ್ಲ ಅಂತಂದರೆ ಅವನೇನು ಮಾಡ್ತಾನೆ, ಆನ್ಸರ್ ಮಾಡೋಕ್ಕಾಗದೆ ಅವನ ತಲೆಗೆ ಬಗ್ಗಿಸ್ಕೊಳ್ತಾನೆ. ಟೀಚರ್ ಕತ್ತಿ ತೊಗೊಂಡು ತಲೆ ಕತ್ತರಿಸ್ಬಿಡ್ತಾರ? ಹಾಲೆಲೂಯ. ಸ್ವಲ್ಪ ಬೈದು ಇಲ್ಲ 2 ಸ್ಕೇಲ್ ಏಟು ಹೊಡೆದು ಹೋಗಪ್ಪ ಕುತ್ಕೋಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಅವನ ಅಡ್ಮಿಷನ್ನೇ ಕಿತ್ತು ಬಿಸಾಕ್ಬಿಡ್ತಾರ? ಇವನ ಅಡ್ಮಿಷನ್ಗೆ ಇಲ್ಲ ಅಂತ. ನಾನಾಗ ಯೋಚನೆ ಮಾಡಿದೆ, ನೋಡಿದೆ, ದೇವರೇ ಹಾಗಾದ್ರೆ ಪರಲೋಕದಲ್ಲಿ ಲೆಕ್ಕ ಕೇಳ್ತಾರೆ ಅಂತ ಹೇಳ್ತಾರಲ್ವಾ? ನಾನು ಇವತ್ತು ಹೇಳ್ತೀನಿ ನೋಡಿ, ಈ ಲೆಕ್ಕ ಕೇಳ್ತಾರೆ. ಹಾಲೆಲೂಯ. ಏನು ಹೇಳ್ತಾರೆ ಗೊತ್ತಾ? ಈಗ ಬ್ರದರ್ ಇದ್ದಾರೆ ಅಂತ ಇಟ್ಕೊಳ್ಳಿ. ಈ ಬ್ರದರು ಪರಲೋಕಕ್ಕೆ ಹೋದಾಗ ದೇವ್ರು ಹೇಳ್ತಾರೆ, ಕರ್ನಾಟಕಕ್ಕೆ ಉಜ್ಜೀವನಕ್ಕೆ ನಿನ್ನನ್ನು ನಾನು ಆರಿಸ್ಕೊಂಡೆ, ನೀನು ಅವುಗಳನ್ನು ಅರಿಯದವನಾದುದರಿಂದ ನಿನ್ನ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಹೃದಯ ಗ್ರಹಿಸ್ಕೊಳ್ಳಿಲ್ಲ. ನಿನ್ನ ಮಾರ್ಗದಲ್ಲಿ ನೀನು ಹೋಗ್ತಾ ಇದ್ದೆ. ನಿನ್ನ ಮಾರ್ಗದಲ್ಲಿ ಹೋಗುವಾಗ ನನ್ನ ಎಲ್ಲ ಸಹಾಯ ನಿನಗೆ ಬರಲಿಲ್ಲಪ್ಪ. ನೀನು ಬೇರೆ 100 ಜನ ಆತ್ಮ ಆದಾಯ ಮಾಡಿದೆ, ನಿನ್ನ ಕೊಂಡು ದೇಶವನ್ನೇ ಆದಾಯ ಮಾಡೋಕ್ಕೆ ಒಂದು ಆದಾಯವಾಗಿ ಇಟ್ಟಿದ್ನಲ್ಲ ಅಂತ ಹೇಳುವಾಗ ನಿಮ್ಗೆ ಹೇಗಿರುತ್ತೆ? ಹಾಲೆಲೂಯ, ಹಾಲೆಲೂಯ. ನೀವು ವಾಸ ಮಾಡುವ ಮನೆ ಮ್ಯಾನ್ಷನ್ ಆಗಿ ನಾನು ಇಟ್ಟಿದ್ದೆ. 10 ರೂಮ್ ಇರುವಂಥ ಮನೆನ ನಾನು ನಿನಗೋಸ್ಕರ ನೇಮಿಸಿಟ್ಟಿದ್ದೆ. ಆದರೆ ನೀನು ಸಾಯೋವರೆಗೂ ಬಾಡಿಗೆ ಮೇಲೆ ಇದ್ಬಿಟ್ಟೆ. ಇದಕ್ಕೆ ನಾನು ಕಾರಣನಲ್ಲ. ನಿನ್ನ ಕಣ್ಣು ಕಾಣಲಿಲ್ಲ, ನಿನ್ನ ಹೃದಯವು ಗ್ರಹಿಸಲಿಲ್ಲ, ನಿನ್ನ ಕಿವಿ ಅದನ್ನು ಕೇಳಲಿಲ್ಲ. ಹಾಲೆಲೂಯ. ಅದಕ್ಕೆ ವಾಕ್ಯ ಹೇಳುತ್ತೆ ನೋಡಿ, ದೇವರು ತನ್ನನ್ನು ಪ್ರೀತಿಸುವವರಿಗೆ ಮುಂಚಿತವಾಗಿ ಸಿದ್ಧ ಮಾಡಿಟ್ಟಿದ್ದಾರಂತೆ. ಆಮೇಲೆ ದಾವೀದ ಹೇಳ್ತಾನೆ, ಶತ್ರುಗಳ ಮುಂದೆ, ವೈರಿಗಳ ಮುಂದೆ ನನಗೋಸ್ಕರ ಔತಣವನ್ನು ಏನು ಮಾಡಿದ್ದೀರಾ? ಟೇಬಲ್ ಈಸ್ ಪ್ರಿಪೇರ್ಡ್. ಹಾಲೆಲೂಯ. ಅದು ರೆಡಿ ಆಗಿದೆ. ಆದರೆ ಎಲ್ಲರೂ ಅದನ್ನು ತಗೊಳ್ಳೋಕೆ ಆಗೋದೇ ಇಲ್ಲ. ಲವ್ ಈಸ್ ನಾಟ್ ಎ ವರ್ಡ್ಸ್, ಲವ್ ಈಸ್ ಅನ್ ಆ್ಯಕ್ಷನ್. ಆಮೇನ್. ಲವ್ ಏನು? ಆ್ಯಕ್ಷನ್. ಹಾಲೆಲೂಯ. ಐ ಲವ್ ಯು ಅಂತ ಹೇಳಿದ ತಕ್ಷಣ ಲವ್ ಆಗೋದಿಲ್ಲ. ಈಗ ಒಂದು ಹುಡುಗಿ ಯಾಕೆ ತುಂಬ ಪ್ರೀತಿಸ್ತಾರೆ ಗೊತ್ತಾ? ಐ ಲವ್ ಯು ಅಂದ್ಬಿಟ್ಟು ನೈಟ್ ಹೋಗಿ ಏನು ಮಾಡ್ತಾನೆ, ಕೈ ಕಟ್ ಮಾಡಿಕೊಂಡು ಬ್ಲಡ್ ತೊಗೊಂಡು ಏನು ಮಾಡ್ತಾನೆ, ಲೆಟ್ರ್ ಬರೀತಾನೆ. ಆ ಲೆಟ್ರ್ ನೋಡಿದ ತಕ್ಷಣ ಅವ್ನಿಗೆ ಲವ್ ಬಂದ್ಬಿಡುತ್ತೆ. ಕಾರಣ ಏನು? ಸ್ಯಾಕ್ರಿಫೈಸ್ ಇಲ್ಲ ಅಂತಂದರೆ ಲವ್ ಬರೋದಿಲ್ಲ. ಈಗ ಸ್ವಾಮಿ ನೀವು ಯಾಕೆ ಪ್ರೀತಿಸ್ತೀರಾ? ತುಂಬ ಸುಂದರವಾಗಿರೋದಕ್ಕ, ತುಂಬ ಚೆನ್ನಾಗಿ ಕೂದಲು ಬಿಟ್ಕೊಂಡವ್ರು ಬ್ರದರ್, ಅದಕ್ಕೆ ಅವ್ರ ಕೂದಲು ಸೂಪರಾಗಿ ಸಾಫ್ಟಾಗಿ ಹಾಗೆ ಗಾಳಿ ಬಂದರೆ ಹಾಗೆ ಹಾರುತ್ತೆ ಬ್ರದರ್, ಅದಕ್ಕೆ ನಾವು ಪ್ರೀತಿಸ್ತೀವಿ ಅಂತ ಹೇಳ್ತೀವ? ಯೇಸು ಸ್ವಾಮಿ ಅಂತ ನಾವು ನೆನೆಸ್ಕೊಂಡಾಗ ಯಾವುದು ನೆನೆಸ್ಕೊಳ್ತೀವ ಗೊತ್ತಾ? ಸ್ಯಾಕ್ರಿಫೈಸ್, ಕ್ರಾಸ್, ಶಿಲುಬೆ ನಾವು ನೋಡುವಾಗ ಆಮೆನ್ ಪ್ರೀತಿ ನಮ್ಮಲ್ಲಿ ಹುಟ್ಟುತ್ತೆ. ಅದಕ್ಕೆ ಬೈಬಲ್ ಹೇಳುತ್ತೆ, ದೇವರು ತನ್ನ ಪ್ರೀತಿಯನ್ನು ಆ್ಯಕ್ಷನ್ ಆಗಿ ನಿಮಗೆ ತೋರಿಸಿದ್ರು. ಆತನು ನಮ್ಮನ್ನು ಪ್ರೀತಿಸಿದರಿಂದಲೇ
ನಾವು ಆತನ ಪ್ರೀತಿಸುವವರಾಗಿದ್ದೇವೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಅಬ್ರಹಾಮಿಗೆ ದೇವ್ರು ಹೇಳಿದ್ರು, ನಿಜವಾಗಿಯೂ ನೀನನ್ನು ಪ್ರೀತಿಸ್ತೀಯಾ? ದೇವ್ರಿಗೆ ಹೇಳಿಲ್ಲ. ಹಾಗಾದರೆ ನೀನನ್ನು ಪ್ರೀತಿಸುವುದಾದರೆ ನಿನಗೆ ಪ್ರಿಯವಾಗಿರುವ ನಿನ್ನ ಮಗನನ್ನು ನನಗೆ ಸ್ಯಾಕ್ರಿಫೈಸ್ ಮಾಡು. ಆಮೆನ್. ಪ್ರೂವ್ ಯುವರ್ ಲವ್ ಬೈ ಆ್ಯಕ್ಷನ್ಸ್, ಪ್ರೂವ್ಸ್ ಥ್ರೂ ಸ್ಯಾಕ್ರಿಫೈಸ್. ಐ ಲವ್ ಯು ಜೀಸಸ್, ಐ ಲವ್ ಯು ಜೀಸಸ್ ಅಂತ ಗಾಡಿ ಮೇಲೆ ಹಾಕೊಳ್ಳೋದ್ರಿಂದ, ಐ ಲವ್ ಯು ಜೀಸಸ್ ಅಂತ ಕೈ ಮೇಲೆ ಹಾಕೊಳ್ಳೋದ್ರಿಂದ ದಟ್ ಈಸ್ ನಾಟ್ ಲವ್. ಆಮೇನ್. ದೇವನ್ ಯಾರಿಗೆ ಸಿದ್ಧ ಮಾಡಿಟ್ಟಿದ್ದಾರೆ ಗೊತ್ತಾ? ತನ್ನನ್ನು ಪ್ರೀತಿಸುವವನು ಅಂತಂದರೆ ದೇವರು ಆಲ್ರೆಡಿ ಪ್ರೀತಿಸಿದ್ದಾರೆ. ರೋಮರ್ 5:5 ಹೇಳುತ್ತೆ, ದೇವರ ಪ್ರೀತಿ ನಮ್ಮಲ್ಲಿದೆ. ಈ ಪ್ರೀತಿಗೆ ಆ್ಯಕ್ಷನ್ ಆಗಿ ನಮಗೆ ಬರಬೇಕು. ಅದಕ್ಕೇನೆ ಈಗ ನೀವು ಹುಡ್ಕೊಂಬಂದ್ರಲ್ಲ, ನೀವೆಲ್ಲ ಇದು ಪ್ರೀತಿ ಇದ್ದಕ್ಕೆ ನೀವೆಲ್ಲ ಹುಡ್ಕೊಂಬಂದಿದ್ದೀರಾ. ಹಾಗಾದ್ರೆ ಇದಕ್ಕೆ ತಕ್ಕ ಆಶೀರ್ವಾದ ನಿಶ್ಚಯವಾಗಿ ನಿಮಗೆ ಬರುತ್ತೆ. ಹಾಲೆಲೂಯ, ಹಾಲೆಲೂಯ, ಆಮೆನ್, ಆಮೆನ್. ನೋಡಿ, ಯಾವಾಗ ಅಬ್ರಹಾಮನು ತನಗೆ ಪ್ರಿಯವಾದುದನ್ನು, ಯಾವುದನ್ನು ಬೇಡದಿರೋದಲ್ಲ, ಯಾವುದು ಪ್ರಿಯವಾಗಿರೋದನ್ನು ಯಾವುದು ಕೊಟ್ಟ? ಆಮೆನ್. ಯಾವಾಗ ಬಲಿಪೀಠದಲ್ಲಿ ಇಟ್ಟನೋ, ಈಗ ದೇವರು ಹೇಳ್ತಾ ಇದ್ದಾರೆ, ಈಗ ನನಗೆ ಗೊತ್ತಾಯಿತು. ಯಾಕೆ ಅದಕ್ಕೆ ಮುಂಚೆ ಗೊತ್ತಾಗಿಲ್ವಾ? ಗೊತ್ತಾಯ್ತಾ ಇಲ್ವಾ? 25 ವರ್ಷ ತಗೊಳ್ತು ಅಬ್ರಹಾಮು ಪ್ರೀತಿಯಲ್ಲಿ ಬೆಳೆಯುವುದಕ್ಕೆ. ಆಮೇನ್. 1 ಕೊರಿಂಥಿಯರ್ 14:1, 1 Corinthians chapter 14 verse 1. ಪ್ರೀತಿಯನ್ನೇನು ಮಾಡೋಣ? ಅಭ್ಯಾಸ ಮಾಡಿರಿ. ಲರ್ನ್ ಲವ್, ಲರ್ನ್ ಲವ್, ಲರ್ನ್ ಇಂಗ್ಲೀಷ್. ಲರ್ನ್ ಇಂಗ್ಲೀಷ್ ಅಂತಂದರೆ ಸ್ಟಾರ್ಟ್ಸ್ ವಿತ್ ವರ್ಡ್ಸ್ ABC. ಇಂಗ್ಲೀಷ್ ಕ್ಲಾಸ್ಗೆ ಹೋದ ತಕ್ಷಣ ಇಂಗ್ಲೀಷ್ ಬಂದ್ಬಿಡಲ್ಲ. ಲರ್ನ್ ಲವ್. ಎಲ್ಲ ಹೇಳಿ, ಲರ್ನ್ ಲವ್. ಪ್ರೇ ಟು ಲವ್ ಅಲ್ಲ, ಲಾರ್ಡ್ ನಾನು ನೀನು ಪ್ರೀತಿಸೋದನ್ನು ಕಲಿಸ್ಕೊಡು. ಪ್ರೇಯರಿಂದ ಲವ್ ಬರಲ್ಲ, ಲವ್. ಆಮೆನ್. ಟು ಬಿ ಲರ್ನ್ಡ್. ಆಮೆನ್. ಹೇಗೆ ಲರ್ನ್ ಮಾಡ್ತೀರ ಗೊತ್ತಾ? ನಿಮ್ಮ ಶ್ರೇಷ್ಠವಾದದನ್ನು ಕೊಡುವುದರ ಮುಖಾಂತರ. ದೇವರೇ, ನೀನು ನನಗೆ ಇಷ್ಟು ನನ್ನ ಪ್ರೀತಿಸ್ದಲ್ಲ ಸ್ವಾಮಿ, ನಾನೇನು ಮಾಡ್ತಾಯಿದ್ದೀನಿ? ಆಮೆನ್. ಐ ಆಮ್ ಪ್ರೂವಿಂಗ್ ಮೈ ಲವ್ ಬೈ ಗಿವಿಂಗ್ ಮೈ ದಿ ಬೆಸ್ಟ್ ಟು ಯು. ಆಮೇನ್. ಮುಂಜಾನೆ ಯಾಕೆ ದೇವ್ರು ಹುಡುಕ್ತೀವಿ ಗೊತ್ತಾ? ಫಸ್ಟ್ ಅದು ಎಲ್ಲರೂ ನಿದ್ದೆ ಮಾಡೋ ಸಮಯ. ದೇವ್ರಿಗೆ ಯಾಕೆ ಅದು ಕೊಡ್ತಾ ಇದೀವಿ ಅಂತಂದರೆ, ನಾನು ನಿನ್ನ ಪ್ರೀತಿಸ್ತೇನೆ ಎಂಬುದನ್ನು ಏನು ಮಾಡ್ತಾ ಇದ್ದೀನಿ? ನಾನು ಅದನ್ನು ತೋರಿಸ್ತಾ ಇದ್ದೇನೆ. ನಾಟ್ ಟು ರಿಸೀವ್, ಆಲ್ರೆಡಿ ಆಸ್ ಗಿವನ್. ಐ ಆಮ್ ಪ್ರೂವಿಂಗ್ ದ ಲವ್. ನಾನು ಪ್ರೂವ್ ಮಾಡ್ತಾ ಇದ್ದೀನಿ. ಹೇಗೆ ಅಂತಂದರೆ, ಮುಂಜಾನೆ ಹುಡುಕೋದ್ರ ಮೂಲಕ. ಹಾಲೆಲೂಯ. ಯಾರೋ ತುಂಬ ಪ್ರೀತಿಸ್ಬಿಟ್ರೆ ನೋಡಿ, ಫೋನ್ ಯಾವಾಗ ಕೈ ಇರುತ್ತೆ, ಯಾವಾಗ ಮಾತಾಡ್ಕೊಂಡಿರ್ತಾರೆ. ನೀವು ನಿಜವಾಗಿಯೂ ದೇವ್ರನ್ನ ಪ್ರೀತಿಸೋ ವ್ಯಕ್ತಿ ಆಗಿದ್ದರೆ ಪ್ರಾರ್ಥಿಸದೇ ಇರೋದಿಲ್ಲ. ಅನೇಕರಿಗೆ ಪ್ರಾರ್ಥನೆ ಟೈಮೇ ಸಿಗ್ತಾ ಇಲ್ಲ. ಯು ಆರ್ ನಾಟ್ ಎ ಲವರ್. ದಟ್ ಲವ್ ಇಸ್ ಫೇಕ್. ಆ ಲವ್ವೇ ಸರಿಯಿಲ್ಲ, ಇನ್ನೂ ಲವ್ವೇ ಬಂದಿಲ್ಲ ಅಂತ ಅರ್ಥ. ಆಮೇನ್. ನೆನ್ನೆ 2 ಯೌವನಸ್ಥರು ಸಹೋದರ ಸಹೋದರಿಗೆ ಅವ್ರಿಗೆ ಕೌನ್ಸಿಲಿಂಗ್ ಕೊಡ್ತಾಯಿದ್ದೆ. ನಿಮ್ಮಪ್ಪ ಇಟ್ಟಿದ್ದೆಲ್ಲ ಕಮ್ಮಿ, ದೇವ್ ನಿನಗಾಗಿ ಸಿದ್ಧ ಮಾಡಿರೋದನ್ನು ನೀವು ಹೊಂದ್ಕೊಳ್ಬೇಕು ಈ ಲೋಕದಲ್ಲಿ. ಆಮೇನ್. ದಾವೀದು ಅವ್ರ ಅಪ್ಪ ಅವ್ನಿಗಿಟ್ಟಿದ್ದೇನು ಗೊತ್ತಾ? ಬರೀ ಕುರಿಗಳು ಮಾತ್ರನೇ. ತಂದೆ ಸಿದ್ಧ ಮಾಡಿದ್ದು ಬರೀ ಕುರಿ. ಅವನ ಮೈಂಡಲ್ಲಿ ಏನಿತ್ತು ಅಂತಂದರೆ, ನನ್ನ ಜೀವನವೆಲ್ಲ ಕುರಿ ಮೇಯಿಸ್ತಾ ಇರಬೇಕು. ಬಟ್ ಈ ವಾಸ್ ಅನ್ ಅಡಿಕ್ಟೆಡ್ ಲವರ್. ಆಮೆನ್. ಅವ್ನು ಬರೀ ಲವ್ ಮಾತ್ರ. ಲವ್ ಬಂದು ಒಂದೇ ಸತಿ ಬೆಳೆದಿಲ್ಲ. ಆ ಲವ್ ಅನ್ನೋದು ದಿನೇ ದಿನೇ ಅವರ ಸಮ್ಮುಖ, ಆತನ ಪ್ರೀತಿ ತಿಳಿತಾ ರೆವಲ್ಯೂಷನ್ ಒಳಗೆ ಹೋಗ್ತಾ ದಿನ ಕೂಡ್ತಾ ಆ ಲವ್ ಸ್ಟ್ರಾಂಗ್ ಆಗಿಬಿಡುತ್ತೆ. ಆ ಸ್ಟ್ರಾಂಗ್ ಆದನೇ ಲೈಫ್ ಕೊಡೋಕ್ಕೆ ಸಾಧ್ಯ. ಹಾಲೆಲೂಯ, ಹಾಲೆಲೂಯ. ಸ್ವಾಮಿಗೋಸ್ಕರ ಇವತ್ತು ಅನೇಕರು ತಿಂತಾರೆ, ಸುಮ್ಮನೆ ತಿನ್ನಲ್ಲ. ಲವ್ ಸ್ಟ್ರಾಂಗ್ ಆದರೆ ತಿನ್ನೋಕ್ಕೂ ರೆಡಿ. ಯೇಸು ಸ್ವಾಮಿಗೋಸ್ಕರ ಫ್ಯಾಕ್ಟ್ರಿ ಬಿಟ್ಟರೆ ಎಷ್ಟು ಜನ? ಯೇಸು ಸ್ವಾಮಿಗೋಸ್ಕರ ಬೈಸ್ಕೊಂಡ್ರು, ಕರ್ತನೆ ಸ್ತೋತ್ರ ಸಂತೋಷ ಅಂತ ತೆಗೆದುಕೊಂಡಿರೋದು ಕಡಿಮೆ. ಲೀವ್ ಕೊಡ್ತಾ ಇಲ್ಲ, ಅದಕ್ಕೆ ನಾವು ಬರೋಕ್ಕಾಗ್ತಾ ಇಲ್ಲ. ಇಂಥ ಲವ್ ನೋಡೋಕ್ಕಾಗ್ತಾ ಇಲ್ಲ. ಹಾಗಾದರೆ ಸಿದ್ಧ ಮಾಡಿರೋಂಥದ್ದನ್ನು ನಾವು ಹೊಂದ್ಕೊಳ್ಬೇಕಂತಂದರೆ ದೇರ್ ಶುಡ್ ಬಿ ಎನ್ ಆ್ಯಕ್ಷನ್. ಹಾಲೆಲೂಯ, ಹಾಲೆಲೂಯ. ಯಜನಿಗೆ ಒಳಗೆ ಹೋಗ್ತಾ ಇದೆ. ದಾವೀದನ ತಂದೆ ಅವನಿಗಿಟ್ಟಿದ್ದು ಬರೀ ಕುರಿಗಳು, ತಂದೆಯಾದ ದೇವ್ರಿಗೆ ಅವನಿಗಿಟ್ಟಿದ್ದು ರಾಜ್ಯವನ್ನು ದೇವರಿಟ್ಟಿದ್ರು. ಹಾಲೆಲೂಯ, ಹಾಲೆಲೂಯ. ಅವರಪ್ಪ ನೋಡಿದ್ರು ಚೆನ್ನಾಗಿ ಕುರಿ ಮೇಯಿಸ್ತಾನಪ್ಪ, ಅಷ್ಟೇನೆ. ಆದರೆ ದೇವ್ರು ಹೇಗೆ ನೋಡಿದ್ರು ಗೊತ್ತಾ? ಇವನು ದೇಶವನ್ನೇ ಆಳುವವನಾಗಿದ್ದಾನೆ ಅಂತಂದರೆ ತಂದೆ ನೇಮಿಸಿದೇನು? ತಂದೆಗೆ ಅವನು ದೇವರಿಗೆ ಪ್ರಿಯವಾಗಿದ್ದರಿಂದ ಈ ವಾಸ್ ಅಡಿಕ್ಟೆಡ್ ಲವರ್. ದೇವ್ರೇನು ಮಾಡಿದ್ರು ಅಂತಂದರೆ ಅವನ ಕಿಂಗಾಗಿ ದೇವ್ರು ಮಾಡಿದ್ರು.
ಅವನು ಪರಲೋಕ ಹೋಗಿದ್ದ, ಒಂದು ವೇಳೆ ಅವನು ದೇವ್ರನ್ನ ಅಂಗೀಕರಿಸ್ಕೊಳ್ದೆ, ಒಂದು ವೇಳೆ ಅವನು ಅಂಗೀಕರಿಸ್ಕೊಂಡು ಅವ್ನು ದೇವ್ರನ್ನ ಪ್ರೀತಿಸ್ದೆ, ಲೋಕನ ಪ್ರೀತಿಸ್ತಾ ಇದ್ರೆ ಬರೀ ಕುರುಬನಾಗಿರ್ತಿದ್ದ ಅಷ್ಟೇ. ಪರಲೋಕ ಹೋಗಿದ್ರೆ ದೇವ್ರ ಲೆಕ್ಕ ಕೇಳ್ತಿದ್ರು. ಏನು ಕೇಳ್ತಿದ್ರು ಅಂತಂದರೆ, ಮಗನೇ ನಾನು ನಿನ್ನ ದೇಶಕ್ಕೆ ರಾಜ್ಯನಾಗಿಟ್ಟಿದ್ನಪ್ಪ, ಆದರೆ ನೀನು ಕುರಿ ಮೇಸದಲ್ಲೇ ತೃಪ್ತಿ ಆಗಿಬಿಟ್ಟೆ. ಅದಕ್ಕೆ ಇವತ್ತು ಅನೇಕ ಕ್ರೈಸ್ತ ಜೀವಿತ ತೃಪ್ತಿ ಆಗಿಬಿಟ್ಟಿದೆ. ಹಾಲೆಲೂಯ. 3000 years ಆ್ಯನಿವರ್ಸಿ ಕೊಂಡಾಡಿದ್ರು ಯಹೂದ್ಯರು. ಕಳೆದ ಲಾಸ್ಟ್ ಇಯರಲ್ಲಿ 3000 year ಆ್ಯನಿವರ್ಸಿ ಯಾರ್ದ ಕೊಂಡಾಡಿದಾರ? ಯೇಸ್ವಾಮಿ ಬಂದು 2 ವರ್ಷ ಆಯಿತು. 3000 years ಆ್ಯನಿವರ್ಸಿ ಯಾರ್ದು? ದಾವೀದ್. ಅವನು ಯಾರು? ಎಜುಕೇಟೆಡಾ? ಇಲ್ಲ. ಯಾರವನು? ದೇವರನ್ನ ಪ್ರೀತಿಸುವವನಾಗಿದ್ದ. ಹೇಗೆ ಪ್ರೀತಿಸ್ತಾ ಇದ್ದ? ಐ ಲವ್ ಯು ಜೀಸಸ್, ಐ ಲವ್ ಯು ಜೀಸಸ್ ಅಂದ್ಬಿಟ್ಟು ಬೇರೆ ಲವ್ ಮಾಡ್ಕೊಂಡ್ರವನಲ್ಲ ಅವನು. ಆಮೇನ್. ಹಾಲೆಲೂಯ, ಹಾಲೆಲೂಯ. ಅದಕ್ಕೆ ದಾವೀದ್ ಹೇಳ್ದ, ಕರ್ತನು ನನಗೆ ಕುರುಬನು, ನಾನು ಕೊರತೆ ಪಡುವುದಿಲ್ಲ. ಕಿಂಗ್ ಅವನೇನು ಹೇಳ್ಬೋದು? ಗಾಡ್ ಶುಡ್ ಬಿ ಅವರ್ ಕಿಂಗ್ ಅಂತ ಹೇಳಿಲ್ಲ. ಗಾಡ್ ಈಸ್ ಮೈ ಶಪರ್ಡ್, ಮೈ ಶಪರ್ಡ್. ಎಲ್ಲ ಹೇಳಿ, ಮೈ ಶಪರ್ಡ್. ಮೈ ಅಂತಂದ್ರೆ ಏನು ಗೊತ್ತಾ? ನನಗೆ ಮಾತ್ರನೇ ಕುರುಬ. ಯಾಕಂತಂದರೆ ಅವನು ತಂದೆಯಾದ ದೇವರನ್ನ ಮ್ಯಾರೇಜ್ ಮಾಡ್ಕೊಂಡ. ಆಮೇನ್. ಲವ್ ಹೋಗ್ತಾ ಹೋಗ್ತಾ ಏನಾಗುತ್ತೆ ನೆಕ್ಸ್ಟು? ಎಂಗೇಜ್ಮೆಂಟ್. ಅದೇ ದೀಕ್ಷಾ ಸ್ನಾನ. ತುಂಬ ಜನ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಕೆ ಇಷ್ಟನೇ ಪಡಲ್ಲ. ನಾವು ಚರ್ಚಿಗೆ ಬರ್ತೀವಿ, ಹೋಗ್ತಾ ಇರ್ತೀವಿ, ಎಂಗೇಜ್ಮೆಂಟ್ ಹಾಕೊಂಡ್ರೆ ನೆಕ್ಸ್ಟ್ ಮ್ಯಾರೇಜ್ ಲೆವೆಲ್ ಬರ್ತೀರಾ. ಮ್ಯಾರೇಜ್ ಆಗಿಬಿಟ್ರೆ ಏನಾಗ್ತಾರೆ ಗೊತ್ತಾ? 2 ಶರೀರ ಒಂದೇ ಶರೀರವಾಗುತ್ತೆ. ಈಗ ಹೇಳ್ತೀನಿ ನೋಡಿ, ದೇವರು ನೀವು ಒಂದೇನೆ. ಹಾಲೆಲೂಯ, ಹಾಲೆಲೂಯ. ಅಪೊಸ್ತಲನ ಕೃತ್ಯಗಳು 4:11 ಯಾರು ತಿಳಿಸ್ಬೇಡಿ, 4:11 ಹೇಳುತ್ತೆ, ದೇವರುಗಳೇ ಇಳಿದು ಬಂದಿದ್ದಾರೆ ಅಂತ ಜನ ಹೇಳಿದ್ರು. ಯಾರು ಹೇಳಿದ್ರು? ಯಾರು ಹೇಳಿದ್ರು? ದೇವ್ರಲ್ಲೇ ಇಳಿದು ಬಂದರು ಅಂತ. ದೇವ್ರನ್ನ ಎಲ್ಲಿ ನೋಡಿದ್ರು? ಎಲ್ಲಿ? ಆಕಾಶದಲ್ಲಿ ನೋಡಿದ್ರ? ಶಿಷ್ಯರಲ್ಲಿ ದೇವ್ರನ್ನ ನೋಡಿದ್ರು. ಆಮೆನ್. ಹೂಹಾರ ತೊಗೊಂಡೋಗಿ ಆಗ್ತಾಯಿದ್ರು, ದೇವರೇ ನೀವು ಅಂತ. ಅವ್ರು ಎತ್ತಿ ಬಿಸಾಕಿದ್ರು, ನಾವು ನಿಮ್ಮಾಗೆ ಮನುಷ್ಯರು. ಯಾಕೆ ಅಂತಂದರೆ ಅವ್ರ ಲವ್ ಏನಾಗಿತ್ತು ಗೊತ್ತಾ? ಅದು ಅಡಿಕ್ಷನ್. ಅದು ಒಂದು ಲೆವೆಲ್ಗೆ ಹೋಗಿ ಏನಾಗ್ಬಿಡ್ತು ಅಂತಂದರೆ ಮ್ಯಾರೇಜ್ ಲೆವೆಲ್ ಬಂದ್ಬಿಡ್ತು. ಈಗ ಮ್ಯಾರೇಜ್ ಬಂದ್ಬಿಟ್ರೆ ಗೊತ್ತಾ, 2 ಶರೀರ ದೂರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆಮೇನ್. ಅದಕ್ಕೆ ತುಂಬ ಜನ ಸ್ವಲ್ಪ ದಿನ ಮಾತ್ರ ಲವ್ ಇದ್ದು ಎಂಗೇಜ್ಮೆಂಟ್ ಆಗಿ ಮ್ಯಾರೇಜ್ ಕ್ಯಾನ್ಸಲ್ ಆಗಿ ಹೋಗೋರು ಇದ್ದಾರೆ. ಆಮೇನ್. ಇದು ಸ್ವಲ್ಪ ಡೀಪ್ ಸಬ್ಜೆಕ್ಟ್. ಇದು ಕಲಿಬೇಕನ್ನ ಆಸೆ ಇದೆಯಾ? ಹಾಲೆಲೂಯ. ನಮ್ಮ ದೇವರು ಶ್ರೇಷ್ಠವಾದನ ಕೊಡೋನು. ಎಷ್ಟು ಜನ ದೇವ್ರು ಪ್ರೀತಿಸ್ಬೇಕನ್ನ ಆಸೆ ಪಡ್ತೀರಾ? ಕಲಿಬೋದು. ಇದು ಸ್ಕೂಲ್ ಥರ ಇದು, ನಾವು ಕಲಿಬೋದು ಇದು. ಆಮೆನ್. ಅದಕ್ಕೆ ಒಂದೊಂದು ಹೆಜ್ಜೆ ಚಿಕ್ಕ ಚಿಕ್ಕ ಪುಟ್ಟ ಹೆಜ್ಜೆ ಇಟ್ಟರೆ ನಿಮಗಾಗಿ ನೇಮಿಸಿರಲಿ, ನನಗಾಗಿ ನೇಮಿಸಿರುವ ಒಂದು ವೈರಾಗ್ಯ ಬರಬೇಕು. ಈ ಭೂಮಿಯಲ್ಲಿ ನನಗೋಸ್ಕರ ನೇಮಿಸಿರೋ ನನಗೆ ಬರಬೇಕು. ದೇವರೇ ಶೋರೂಮಲ್ಲಿ ನನಗೋಸ್ಕರ ಏನಾದ್ರು ಇದೆಯಾ, ನನಗೆ ಬರಬೇಕು. ಬರೋಗಿ ನಾನು ಬಿಡಲ್ಲ. ಆಮೇನ್. ಅದಕ್ಕೆ ಒಂದೇ ಮಾರ್ಗ ಏನು ಗೊತ್ತಾ? ದೇವರೊಂದಿಗೆ ಒಂದಾದ ಸಾಕು. ಮೊದಲನೇದಾಗಿ ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿ. ಸೀಕ್ ಹಿಸ್ ಕಿಂಗ್ಡಮ್ ಫಸ್ಟ್. ಆಮೆನ್. ಜನ ಯಾವುದಕ್ಕೆಲ್ಲ ಸಾಯ್ತಾ ಇದ್ದಾರೋ ನಿಮ್ಮ ಹತ್ರ ಬಂದು ಬೀಳುತ್ತೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ವಸ್ತುಗಳಿಂದ ಹೋಗಬೇಡಿ, ದೇವರಿಂದ ಹೋಗಿ. ಅದು ನಿಮಗೆ ಅಂತ ಇಟ್ಟರೆ ಬರುತ್ತೆ, ನಿಮಗೆ ಅಂತ ಇಲ್ಲಾಂದರೆ ಬೇಡ. ಅದಕ್ಕೆ ಇವತ್ತು ಅನೇಕರು ಏನು ಮಾಡ್ತಾರೆ ಅಂತಂದರೆ, ಅವು ಬೇಕು, ಇವು ಬೇಕು, ಈ ಮನೆ ಬೇಕು, ಈ ಜಾಗ ಬೇಕು, ಅದಕ್ಕೋಸ್ಕರ ಪ್ರಾರ್ಥನೆ, ಅದಕ್ಕೋಸ್ಕರ ಉಪವಾಸ. ಅದರಲ್ಲಿ ವೇದನೆ ಇದೆ. ದೇವರು ನಿಮಗೋಸ್ಕರ ನೇಮಿಸಿರೋ ವಸ್ತು, ಜನ ನಿಮ್ಗೆ ಯಾವತ್ತೂ ವೇದನೆ ಆಗಿರೋದಿಲ್ಲ. ಹಾಲೆಲೂಯ. ಆದಿಕಾಂಡ 6ನೇ ಅಧ್ಯಾಯ, ಜೆನೆಸಿಸ್ 6. ஆதியாகமம் 6ஆம் அதிகாரம், ஜெனிசிஸ் 6. ಮೂರನೇ ವಾಕ್ಯ. ಎರಡನೇ ವಾಕ್ಯ ಓದಿ. 2. ತಮಗೆ ಇಷ್ಟರಾದವರನ್ನು ಮದುವೆ ಮಾಡಿಕೊಂಡರು. ಯಾರು? ಆಗ ದೇವ್ರಿಗೇನಾಯಿತು? 5ನೇ ವಾಕ್ಯ. ಏನು ಅವ್ರು ಮಾಡಿದೇನು ತಪ್ಪಿಲ್ವಲ್ಲ? ಇಷ್ಟ ಸೌಂದರ್ಯ ಆಗಿದ್ರು ಮದುವೆ ಮಾಡ್ಕೊಂಡ್ರು. ದೇವರು ಒಬ್ಬೊಬ್ಬರಿಗೂ ಶ್ರೇಷ್ಠವಾದದ್ದು ನೇಮಿಸಿಟ್ಟಿದ್ದಾರೆ. ಗಾಡ್ ಈಸ್ ನಾಟ್ ಎ ಕಲರ್ ಮ್ಯಾಚ್ ಮೇಕರ್, ಗಾಡ್ ಈಸ್ ಎ ವಿಷನ್ ಮ್ಯಾಚ್ ಮೇಕರ್. ಆಮೇಲೆ ಎಲ್ಲ ಹೇಳಿ, ವಿಷನ್ ಮ್ಯಾಚ್ ಮೇಕರ್. ನಾನು ನನ್ನ ಮದುವೆಗೆ ಪ್ರೇಯರ್ ಮಾಡೋಕೆ ಹೇಗೆ ಪ್ರೇಯರ್ ಮಾಡ್ತಿದ್ದೆ ಗೊತ್ತಾ? ದೇವರೇ ನಂಗೊಂದು ವಿಷನ್ ಕೊಟ್ಟಿದ್ದೀರಾ, ಅದಕ್ಕೆ ಮ್ಯಾಚ್ ಮಾಡೋ ಹೆಣ್ಣ ಕೊಡಿ.
ಕಲರ್ ಮ್ಯಾಚ್ ಮೇಕರ್ ಅಲ್ಲ. ಶಾರುಖ್ ಖಾನ್ಗೆ ಕಾಜಲ್ ಫಿಲಮಲ್ಲಿ, ಲೈಫಲ್ಲಿ ನೋಡಿ ಕಾಜಲ್ ಇರಲ್ಲ. ಅಯ್ಯೋ ಅವರಿಬ್ಬರು ಜೋಡಿ ಸೂಪರ್. ಇದು ಮನುಷ್ಯರು. ದೇವ್ರು ಏನು ನೇಮಿಸೋದು ಸಕ್ಸಸ್. ಹಾಲೆಲೂಯ. ಬ್ರದರ್, ನಿಮ್ಮ ಮೈಟಿಗೆ ಕರೆಕ್ಟಾಗಿರ್ತದೆ ಬ್ರದರ್ ಜೋಡಿ. ಅದು ಮನುಷ್ಯ ಹೇಳೋ ಜೋಡಿ, ಅದು ಕೆಲಸ ಮಾಡಲ್ಲ. ಹಾಲೆಲೂಯ. ಅದಕ್ಕೆ ಇವತ್ತು ಅನೇಕರು ನೋಡಿ, ದೇವ್ರೇನಾಯಿತು ಅಂತಂದರೆ ಅವ್ರಿಗೆ ಇಷ್ಟಪಡೋ ತಪ್ಪೇ ಇಲ್ಲ. ಆದರೆ ಒಂದು ಚಿಕ್ಕ ಪ್ರಾರ್ಥನೆ, ದೇವರೇ ನಾನು ಈ ಥರ ಇಷ್ಟಪಡ್ತಾ ಇದ್ದೀನಪ್ಪ, ನೀನು ನನಗೋಸ್ಕರ ಇದನ್ನು ನೇಮಿಸಿದ್ದೀರಾ. ಒಂದು ಚಿಕ್ಕ ಪ್ರಾರ್ಥನೆ ಯಾಕೆ ಮಾಡೋದಿಲ್ಲ? ಮದುವೆ ಆದಮೇಲೆ ದೇವರೇ ಸ್ತೋತ್ರಪ್ಪ, ಮದುವೆ ಆಗೋದು ದೇವರೇ ಈಗ ಬದಲಾಯಿಸಪ್ಪ. ಇಲ್ಲ, ಯಾಕೆಂತಂದರೆ ಕರ್ತನ ಆಶೀರ್ವಾದ ಐಶ್ವರ್ಯವನ್ನು ತರುತ್ತದೆ, ಅದರೊಂದಿಗೆ ವ್ಯಸನವನ್ನು ಸೇರಿಸೋದಿಲ್ಲ. ಆಮೇನ್. ಒಂದು ತಂದೆ ತಾಯಿ ತನ್ನ ಮಗನ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರು. ನನ್ನ ಮಗ ಯಾವುದೋ ಒಂದು ಲಕ್ಷ ಗಾಡಿ ಕೇಳ್ತಾ ಇದ್ದಾನೆ ಬ್ರದರ್, ಈಗ ತಾನೇ ಕಾಲೇಜ್ಗೆ ಹೋಗ್ತಾ ಇದ್ದಾನೆ, ನಾವು ತಕ್ಕೊಡೋಕೆ ರೆಡಿ ಇದ್ದೀವಿ. ಆದರೆ ಅವನು ಇವಾಗಲೇ ಈ ಸ್ಪ್ಲೆಂಡರ್ನ ಅಷ್ಟು ಸ್ಪೀಡಾಗಿ ಓಡಿಸ್ತಾನೆ, ಒಂದು ವೇಳೆ ಇದು ಜೋರಾಗಿ ಓಡಿಸಿ ಸತ್ಗಿತ್ತು ಹೋಗ್ಬಿಟ್ರೆ ಅಂದ್ಬಿಟ್ಟು ಬೈಕೇ ನಾವು ತಕ್ಕೊಡ್ತಾ ಇಲ್ಲ ಅಂತಂದರು. ಈಗ ಅವ್ನು ಕೌನ್ಸಿಲಿಂಗ್ ಮಾಡಬೇಕು. ಅದಕ್ಕೆ ನಾನು ಅವ್ನಿಗೆ ಹೇಳಿದೆ, ನೀನು 1.5 ಲಕ್ಷ ಕೇಳಿದ್ದು ತಪ್ಪಪ್ಪ, ನೀನು 4 ಲಕ್ಷ ಗಾಡಿನೂ ಕೇಳ್ಬೋದು. ಆದರೆ ದೇವರು ನಿನಗೆ ನೇಮಿಸಿರುವ ಗಾಡಿನ ನೀನು ದೇವರಿಂದ ಹೊಂದ್ಕೊಂಡ್ರೆ ನೀನು 200 ಹೋದರೂ ಬೇರೆಯವ್ರಿಗೆ ಏನಾದರೂ ಆಕ್ಸಿಡೆಂಟ್ ಆಗ್ಬೋದು, ನಿನ್ನ ಜೀವ ಹೋಗಲ್ಲ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಕಾರಣ ಏನು ಗೊತ್ತಾ? ಕರ್ತನ ಆಶೀರ್ವಾದ ಐಶ್ವರ್ಯವನ್ನು ತರುತ್ತೆ, ಅದರೊಂದಿಗೆ ವ್ಯಸನವನ್ನು ಸೇರಿಸೋದಿಲ್ಲ. ಕರ್ತನೆ ನೀನು ಕೊಟ್ಟ ಆಶೀರ್ವಾದಪ್ಪ, ನೀನು ಕೊಟ್ಟ ಹೆಂಡತಿ ಸ್ವಾಮಿ, ನೀನು ಕೊಟ್ಟ ಮನೆ. ಅದಕ್ಕೆ ಇವತ್ತು ಸೈತಾನ್ ಏನು ಮಾಡ್ತಿದ್ದಾನೆ, ಅನೇಕರಿಗೆ ದೇವ್ರು ಕೊಟ್ಟಿದ್ದು ಅನೇಕರಿಗೆ ತೃಪ್ತಿ ಇಲ್ಲ, ದೇವ್ರು ಕೊಟ್ಟ ಮನೆ ಅನೇಕರಿಗೆ ತೃಪ್ತಿ ಇಲ್ಲ, ದೇವ್ರು ಕೊಟ್ಟ ವಸ್ತ್ರ ಅನೇಕರಿಗೆ ತೃಪ್ತಿ ಇಲ್ಲ, ದೇವ್ರು ಕೊಟ್ಟ ವಾಹನ ಅನೇಕರಿಗೆ ತೃಪ್ತಿ ಇಲ್ಲ. ಒಳ್ಳೆ ಗಾಡಿ ಹೋಗ್ತಾ ಇರ್ತಾರೆ, ಪಕ್ಕದಲ್ಲಿ ಬುಲೆಟ್ ಏನಾದರೂ ಹೋದ್ರೆ ಸೂಪರ್ ಬುಲೆಟಪ್ಪ, ಅದು ದೇವ್ರು ಕೊಟ್ಟಿದ್ದಾರೆ. ಅದಕ್ಕೆ ಹಾಲೆಲೂಯ. ದೇವರು ಕೊಟ್ಟಿದ್ದನ್ನು ಶಪಿಸುವುದರಿಂದ ಇದೇ ನಡೀತಾ ಇರೋದು. ಸೌಂದರ್ಯವನ್ನು ನೋಡಿ ಇಚ್ಛಿಸಿದರಿಂದ, ಅದರಿಂದ ಹೋಗೋದರಿಂದ, ಅದನ್ನು ಹೊಂದ್ಕೊಳ್ಳೋದಕ್ಕೋಸ್ಕರ ಎಲ್ಲ ಪ್ರಾರ್ಥನೆ ಎಲ್ಲ ಉಪವಾಸ ನಡೀತಾ ಇದೆ. ಆದರೆ ದೇವ್ರೇನು ಮಾಡ್ತಾರೆ, ಕೊಟ್ಬಿಡ್ತಾರೆ, ಆದರೆ ಅದು ನಿಮಗೆ ಮುಳ್ಳಾಗೇ ಇರುತ್ತೆ. ಇಸ್ರೇಲ್ ಜನರು ಏನು ಮಾಡಿದ್ರು, ನಮಗೊಂದು ರಾಜ ಬೇಕು, ನಮಗೊಂದು ರಾಜ ಬೇಕು. ದೇವ್ರು ಹೇಳಿದ್ರು, ತುಂಬ ಫೋರ್ಸ್ ಮಾಡ್ತಿದ್ದಾರೆ, ಕೊಟ್ಬಿಡೋಣ ರಾಜ. ಆದರೆ ಕಡೆವರೆಗೂ ಆ ರಾಜ ಅವನಿಗೆ ಮುಳ್ಳಾಗೇ ಇದ್ದ. ಆಮೆನ್, ಹಾಲೆಲೂಯ. ಎಲ್ಲ ಹೇಳಿ, ದೇವರೇ ನೀನು ಕೊಡೋದಿರೋ ವಸ್ತು ನನಗೆ ಬೇಡ. ಇದೆಲ್ಲ ಡೆಡಿಕೇಶನ್ ಇದು. ನೀನು ಕೊಡೋದಿರೋ ವರ ನನಗೆ ಬೇಡ. ಆಮೆನ್. ನಮ್ಮ ದೇವರೇ, ಬ್ರದರ್ 3 ದಿನ ಉಪವಾಸ ಇದ್ದೀನಿ ಬ್ರದರ್, ಸತ್ತವ್ರನ್ನ ಎಬ್ಬರಿಸೋ ವರ ಒಂದು ಸಿಕ್ಬಿಟ್ರೆ ಸೇವೆ ಭಯಂಕರ ಸೇವೆ ಮಾಡ್ಬೋದು. ಇದೆಲ್ಲ ಆಮೆನ್, ಇದೆಲ್ಲ ಕೆಲಸ ಮಾಡಲ್ಲ. ವರ ತೊಗೊಂಡು ಸೇವೆ ಮಾಡಿ ಸೇವೆ ಬಿದ್ದೋಗೋದು ಎಷ್ಟೋ ಜನ ಇದ್ದಾರೆ. ವರಗಳಿಂದ ಸೇವೆ ಮಾಡೋಕ್ಕಾಗೋದಿಲ್ಲ. ಹಾಗೆ ನೋಡಿದ್ರೆ ಬಿಲ್ಲಿಗ್ರಾಮ್ ಸೇವೆ ಮಾಡ್ತಾರೆ, ಅವ್ರ ಮಿನಿಸ್ಟ್ರಿಯಲ್ಲಿ ಒಬ್ಬರು ತಲೆನೂ ಹೋಗಲ್ಲ, ಆದರೆ ದೇಶ ರಕ್ಷಣೆ ಹೊಂದುತ್ತೆ, ಒಂದು ಹೀಲಿಂಗ್ ನಡೆಯೋದಿಲ್ಲ. ಕಾರಣ ಏನು ಗೊತ್ತಾ? ಬಿಲ್ಲಿಗ್ರಾಮ್ಗೆ ದೇವರು ನೇಮಿಸಿರುವ ಕೆಲಸವನ್ನು ಅವ್ರು ಕಂಡುಕೊಂಡ್ಬಿಟ್ರು, ಆ ಒಂದು ಸ್ಥಾನದಲ್ಲಿ ನೆಲೆಯಾಗಿ ನಿಂತುಬಿಟ್ರು. ಅವ್ರಿಗೆ ಪ್ರೆಸಿಡೆಂಟ್ ಆಗೋದಕ್ಕೆ ಅನೇಕ ಅವಕಾಶ ಸಿಕ್ತು, ಆದರೆ ಅವ್ರು ಕೊಟ್ಟ ಕಾಲಿಂಗಲ್ಲಿ ಅವ್ರು ನಿಂತಿದ್ದರಿಂದಲೇ ದೇಶ ಇವತ್ತು ಅವ್ರನ್ನ ಹೊಗಳ್ತಾ ಇದೆ. ಹಾಲೆಲೂಯ. ಹಾಗೆ ನನಗೂ ನಿಮಗೂ ದೇವರು ಮುಂಚಿತವಾಗಿ ತಾಯಿ ಗರ್ಭದಲ್ಲಿ ರೂಪಿಸಿದ ಮುಂಚಿತವಾಗಿ ದೇವರು ನಿಮಗಾಗಿ ನನಗಾಗಿ ಒಂದು ಕೆಲಸವನ್ನು ನೇಮಿಸಿಟ್ಟಿದ್ದಾರೆ. ಹಾಲೆಲೂಯ. ಆ ಕೆಲಸದಲ್ಲಿ ಬರೋದಕ್ಕೇನೆ ಸ್ವಲ್ಪ ಹೋರಾಟ, ಶ್ರಮ. ಆಮೇನ್, ಹಾಲೆಲೂಯ. ಇಬ್ರೇ ಬರೆದ ಪುಸ್ತಕ 12ನೇ ಅಧ್ಯಾಯ, Hebrews chapter 12. இப்ரே எழுதின புஸ்தகம் 12ஆம் அதிகாரம் 7ஆம் வசனம். ஆறாம் வசனம் வாசிங்க. 6 6 ಸಾಕು ಬಿಡಿ. ಕರ್ತನು ತನ್ನನ್ನು ಪ್ರೀತಿಸುವವರನ್ನು ಏನ್ ಮಾಡ್ತಾರೆ? ಇಂಗ್ಲಿಷ್ ಬೈಬಲ್ ಇದೆ, ಓದಿ. 12:6. The God who disciplines, God who Amen. ಏನು ಮಾಡ್ತಾರಂತೆ? ತನ್ನ ಪ್ರೀತಿಸೋರ್ನ ಎಷ್ಟು ಜನಕ್ಕೆ ಶಿಕ್ಷೆ ಬೇಕು? 6 ಶಿಕ್ಷೆ. ಆಶೀರ್ವಾದ ಎಷ್ಟು ಜನಕ್ಕೆ ಬೇಕು? ಎಲ್ಲ ರೆಡಿ. ಹಲ್ಲೆಲೂಯ. ಶಿಕ್ಷೆ ಎಷ್ಟು ಜನಕ್ಕೆ ಬೇಕು ನೋಡಿ. ವಾಕ್ಯ ಅನೇಕರಿಗೆ ಕನ್ಫ್ಯೂಸ್ ಮಾಡುತ್ತೆ. ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಎಷ್ಟೋ ಸತಿ ಇದನ್ನು ಪ್ರಸಂಗ ಮಾಡಿದ್ದೇನೆ, ಈ ಸಭೆಯಲ್ಲಿ ಕೂಡ ಪ್ರಸಂಗ ಮಾಡಿದ್ದೇನೆ, ಜ್ಞಾಪಕ ಇದೆ ಗೊತ್ತಿಲ್ಲ.
ಆದರೆ ಇದ್ರ ಬಗ್ಗೆ ನಾನು ಧ್ಯಾನ ಮಾಡೋಕೆ ಒಂದು ವಿಷಯ ಹೇಳ್ಕೊಟ್ರು. ಇವತ್ತು ಈ ಶಿಕ್ಷೆ ಕೇಳಿದ್ರೆ ಎಲ್ಲರೂ ರೆಡಿ ಆಗ್ತಾರೆ. ಅದಕ್ಕೆ ಕೀರ್ತನೆಗಾರನ 119 ಹೇಳ್ತಾನೆ, ದೇವರೇ ನನ್ನ ಶಿಕ್ಷಿಸಿ, ದೇವರೇ ನನ್ನ ದಂಡಿಸಿ ಅಂತ ಕೇಳ್ತಾನೆ. ಕಾರಣ ಏನು ಗೊತ್ತಾ? ಹಲ್ಲೆಲೂಯಾ. ಇವತ್ತು ಈ ಸಂದೇಶ ಕೇಳಿದ್ಮೇಲೆ ನಿಮ್ಮ ಪ್ರಾರ್ಥನೆ ಎಲ್ಲ ಬದಲಾಗುತ್ತೆ. ಯಾಕೆ ಅಂತಂದರೆ, ದೇವರು ಇಟ್ಟಿರುವ ಸ್ಥಾನಕ್ಕೆ ನಾವು ಹೋಗ್ಬೇಕಂದ್ರೆ ಶಿಕ್ಷೆ ಇಲ್ಲದೆ, ಡಿಸಿಪ್ಲಿನ್ ಇಲ್ಲದೆ ನಾವು ಅಲ್ಲಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ನೋಡಿ, ಹೀಗೆ ಹೇಳ್ತೀನಿ ನೋಡಿ, ದಾವೀದು ಕುರಿ ಮೇಯಿಸ್ತಾ ಇದ್ದ. ಅವ್ನು ಗೊತ್ತಿರೋದಲ್ಲ, ಹೇ ಇಷ್ಟೇ ಗೊತ್ತಿರೋದು. ರಾಜನ ಇದು ಮಾಡ್ಕೊಂಡು ಕುತ್ಕೊಳಕ್ಕಾಗುತ್ತಾ? ಸಿಂಹಾಸನ ಕುತ್ಕೊಂಡು ಹೇ ಅಂದ್ಕೊಂಡು ಹೋದ್ರೆ ಅವ್ನು ರಾಜ ಆಗಕ್ಕೆ ಸಾಧ್ಯನಾ? ಗೋಲಿ ಹತ್ರ ನೋಡಿಬೇಕಾದ್ರೆ ಹೆಂಗೆ ಹೊಡ್ದ? ರಾಜ ಆದ್ಮೇಲೆ ಅದೇ ಮಾಡ್ಕೊಂಡು ಕುತ್ಕೊಳಕ್ಕಾಗುತ್ತಾ? ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ರಾಜ ಇವಾಗ ಕಿಂಗ್ ಕಿರೀಟ ಹಾಕ್ಬಿಟ್ಟು ಕೈಯಲ್ಲಿ ಕಲ್ಲು ಇಟ್ಕೊಂಡು ತಿರ್ಸ್ಕೊಂಡಿದ್ದ ರಾಜನ. ಆಮೆನ್, ಹಲ್ಲೆಲೂಯಾ. ಕೀರ್ತನೆ 144 ನೋಡಿ, 44:2. Psalms 144. ಒಂದನೇ ವಾಕ್ಯ 1. ನನ್ನ ಶರಣನಾದ ಯೆಹೋವನಿಗೆ ಕೊಂಡಾಟವಾಗಲಿ, ಆತನು ನನ್ನ ಕೈಗಳಿಗೆ ಯುದ್ಧ ವಿದ್ಯೆಗಳನ್ನು, ನನ್ನ ಬೆರಳುಗಳಿಗೆ ಕಾಳಗವನ್ನು ಕಳುಹಿಸಿದಾನೆ. ಅಂತಂದರೆ ಏನು ಮಾಡಿದಾನೆ ಗೊತ್ತಾ? ಇಷ್ಟು ದಿನ ಕಲ್ಲಿಡ್ಕೊಂಡು ತಿರುಗಾಡ್ತಿದ್ದ ಅವನ ಕೈಗೆ ಈಗ ಕತ್ತಿಯನ್ನು ಕೊಡ್ಬೇಕಂತಂದರೆ ಅವನೇನು ಮಾಡಬೇಕು? ಈಗ ಡಿಸಿಪ್ಲಿನ್ಗೆ ಹೋಗಲೇಬೇಕು. ಆಮೇನ್, ಹಲ್ಲೆಲೂಯಾ. ಸೌಲ್ ಅವನಿಗೆ ಬಟ್ಟೆ ಕೊಟ್ಟಾಗ ಅವ್ನು ಹಾಕೊಂಡು ಆಗಲೇ ಸೂಟ್ ಆಗಿಲ್ಲ, ಎದ್ದು ಬಿಸಾಕ್ಬಿಟ್ಟ. ಅಯ್ಯೋ ನಮ್ಗೆ ಇದೇ ಸೆಟ್ ಆಗಲ್ಲಪ್ಪ. ಏನು ಮಾಡ್ದ? ಕಲ್ಲು ತೊಗೊಂಡು 5 ಕಲ್ಲು ತೊಗೊಂಡು ಗೋಲಿ ಹತ್ರ ಹೋಗಿ ಏನು ಮಾಡ್ದ? ಈಸಿಯಾಗಿ ಓಡಿ ಸಾಯಿಸ್ದ. ಆದರೆ ರಾಜ ಆಗ್ಬೇಕಂದ್ರೆ ಬಟ್ಟೆ ಹಾಕ್ಲೇಬೇಕು. ಆಮೇನ್, ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಿರೋದು? ಹೀಗೆ ಹೇಳ್ತೀನಿ ನೋಡಿ, ಮಿಲ್ಟ್ರಿ ಮೇಜರ್ ಆಗ್ಬೇಕಂತಂದ್ರೆ ಬೆಳಗ್ಗೆ 8 ಗಂಟೆ ನಿದ್ದೆ ಮಾಡೋನಿಗೆ ಮಿಲ್ಟ್ರಿ ಮೇಜರ್ ಆಗಕ್ಕೆ ಆಗೋದಿಲ್ಲ. ಆಮೇನ್. ಹೋಗಿ ಈಗ ಒಬ್ಬ ಬಂದು 8 ಗಂಟೆ ತನಕ ಮಲಗ್ತಾ ಅಂತ ಇಟ್ಕೊಳ್ಳಿ. ಅವ್ನ ಟೈಮಿಂಗ್ಸು 10 ಗಂಟೆ ಊಟ ಮಾಡೋದು, 3 ಗಂಟೆ ಊಟ ಮಾಡೋದು, ನೈಟ್ ಊಟ ಮಾಡಲ್ಲ, ಎಲ್ಲ ಅನ್ಡಿಸಿಪ್ಲಿನ್ ಆಗಿದೆ. ಆದ್ರೆ ಅವ್ನ ವಿಷನ್ ಏನಂತಂದರೆ ನಾನು ಮಿಲ್ಟ್ರಿಯಲ್ಲಿ ಮೇಜರ್ ಆಗಬೇಕಂತ. ಈಗ ಅಪ್ಲಿಕೇಶನ್ ಹಾಕಿ ಒಳಗೆ ಹೋಗಾಯ್ತು. ಈಗ ಅವ್ರು ನಿಮ್ಮನ್ನು ತುಂಬ ಪ್ರೀತಿಸೋದ್ರಿಂದ ನಿಮ್ಮನ್ನು ಡಿಸಿಪ್ಲಿನ್ ಮಾಡ್ತಾರೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು ಈಗ? ಹಲ್ಲೆಲೂಯಾ. ಅವ್ರು ನಿಮ್ಮನ್ನು ತುಂಬ ಲವ್ ಮಾಡೋದ್ರಿಂದ ನಿಮ್ಮನ್ನು ಡಿಸಿಪ್ಲಿನ್ ಮಾಡ್ತಾರೆ. ಕಾರಣ ಅಂತಂದರೆ ಮೇಜರ್ ಆಗಿರೋನು 8 ಗಂಟೆ ತನಕ ನಿದ್ದೆ ಮಾಡಿದ್ರೆ ಅವ್ನು ಮೇಜರ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಡಿಸಿಪ್ಲಿನ್ 1 ಇಯರ್ ಡಿಸಿಪ್ಲಿನ್. ಫಸ್ಟ್ ಟೈಮ್ ಮಿಲ್ಟ್ರಿಗೆ ಹೋದೆ ನಾನು ರೆಕ್ರೂಟ್ಮೆಂಟ್ಗೆ. ಇನ್ನೂ ಅಪ್ಲಿಕೇಶನ್ನೇ ಸಬ್ಮಿಟ್ ಮಾಡಿಲ್ಲ. ಗೇಟ್ ಹತ್ರ ನಿಂತ್ಕೊಂಡಿದ್ವಿ. 1 ಅವರ್ ಮುಂಚೆ ಹೋಗ್ಬಿಟ್ಟಿದೆ. ನಾನು ತಪ್ಪು ಮಾಡಿಬಿಟ್ಟೆ. ಹಲ್ಲೆಲೂಯಾ. 1 ಅವರ್ ಮುಂಚೆ ಅವ್ರು ನಿಂತ್ಬಿಟ್ಟಿದೆ. ಅಲ್ಲಿ ಏನು ಮಾಡಿದ್ರು? ಮಿಲ್ಟ್ರಿಯವ್ರು ನೋಡಿದ್ರು, ಎಲ್ಲರೂ ಒಳಗೆ ಬಿಡಿ ಅಂದರು. ಒಳಗೆ ಬಿಟ್ಟ ತಕ್ಷಣ ಎಲ್ಲ ಹುಲ್ ಕಟ್ ಮಾಡಕ್ಕೆ ಬಿಟ್ರು. ಆ ಗ್ರೌಂಡ್ರ ಹುಲ್ಲೆಲ್ಲ ಕ್ಲೀನ್ ಮಾಡಿಸ್ಕೊಂಡ್ರು ನಮ್ಮ ಹತ್ರ. ಆವಾಗಲೇ ಒಬ್ಬನ ಅಲ್ಲೇ ಬೂಟಲ್ಲಿ ಹೊಡೆದು ಅವನೇನಪ್ಪ ಮಾತಾಡ್ತಿದ್ದ, ಒಂದು ಹೊಡೆದ್ರು. ನಾನು ನೋಡಿದೆ, ಇನ್ನೂ ಅಪ್ಲಿಕೇಶನ್ನೇ ಕೊಟ್ಟಿಲ್ಲ. ಹಲ್ಲೆಲೂಯಾ. ಹುಲ್ ಕತ್ತರ್ಸಕ್ಕೆ ಬಿಟ್ಬಿಟ್ರು. ಅಲ್ಲಿ ಎಷ್ಟು ಜನ ಸೆಲೆಕ್ಟ್ ಆಗ್ತಾರೋ, ಎಷ್ಟು ಜನ ಬಿಡ್ತಾರೋ ಗೊತ್ತಿಲ್ಲ. ಆಮೇನ್. ಆವಾಗಲೇ ಅರ್ಧಕ್ಕರ್ಧ ಜನ ಮಾತಾಡ್ಕೊಂಡ್ರು, ಇಲ್ಲಿ ಸ್ಟಾರ್ಟಿಂಗೇ ಸ್ಟ್ರಿಕ್ಟ್ ಆಗಿದೆ, ಇನ್ನು ಒಳಗೆ ಹೋಗ್ಬಿಟ್ಟು ನಮ್ಮ ಜೀವ ತೆಗೆದುಬಿಡ್ತಾರೆ ಅಂದ್ಬಿಟ್ಟು ಒಬ್ಬೊಬ್ಬರು ಮಾತಾಡ್ಕೊಳ್ತಾ ಇದ್ರು. ಹಲ್ಲೆಲೂಯಾ. ಈಗ ನೆಕ್ಸ್ಟ್ ವೆಯ್ಟು, ಆಮೇಲೆ 5 ಕಿಲೋಮೀಟ್ರ್ ಓಡಬೇಕು. ಅದರಲ್ಲಿ ಓಡೋಕ್ಕಾಗ್ದಲ್ಲ, ಅಲ್ಲೇ ಸುಸ್ತಾಗ್ಬಿಟ್ರು. ಆಮೇನ್, ಹಲ್ಲೆಲೂಯಾ. ನಾನು ಫೇಲ್ ಆದೆ. ಯಾಕೆ ಫೇಲ್ ಆದೆ ಗೊತ್ತಾ? ನನಗೆ ಚಿಕ್ಕ ವಯಸ್ಸಿಂದ ಒಂದು ಮಿಲ್ಟ್ರಿ ಆಗ್ಬೋದು ತುಂಬ ಆಸೆ ಇತ್ತು. ನನಗೆ ಹಾರ್ಟ್ ಪೇಷಂಟ್ ಆಗಿರೋದ್ರಿಂದ ಓಡ್ತಾ ಇರುವಾಗಲೇ ಆವಾಗ ನನ್ನ ಮೈಂಡ್ ಬಂತು, ಇಲ್ಲಿ ನೀನು ಪಾಸ್ ಆದರು ಮೆಡಿಕಲ್ ಔಟ್ ಆಗ್ತೀಯ, ಸುಮ್ಮನೆ ಇದೆಲ್ಲ ಓಡಿ ಟೈಮ್ ವೇಸ್ಟ್ ಮಾಡಬೇಡ. ಹಲ್ಲೆಲೂಯಾ. ಓಡ್ತಾನೇ ಇದ್ದೆ. ಸಡನ್ ನಿಂತ್ಬಿಟ್ಟೆ. ಸ್ಪೀಡಾಗೇ ಓಡ್ತಾ ಇದ್ದೆ. ಚೆನ್ನಾಗಿ, ಯಾಕಂದ್ರೆ ಟ್ರೈನಪ್ ಮಾಡಿದ್ದೆ ನಾನು. ಮುಂಜಾನೆದು ಓಡೋದೆಲ್ಲ ರೆಡಿ ಮಾಡಿಕೊಂಡೆ. ಎಲ್ಲೆಲ್ಲಿ ಜಂಪ್ ಮಾಡಬೇಕು, ಏನೇನು ಹಗ್ಗ ಹತ್ತಬೇಕು. ಅಲ್ಲಿ ಪೊಲೀಸ್ ಕ್ಯಾಂಪ್ ಇತ್ತು ಮಡಿವಾಳದಲ್ಲಿ, ಅಲ್ಲೋಗಿ ಹಗ್ಗ ಹತ್ತೋದು ಎಲ್ಲ ಟ್ರೈನಿಂಗ್ ಮಾಡಿದ್ದೆ. ಆದರೆ ಸಡನ್ನಾಗಿ ಓಡ್ತಿರೋಗಿ ಮೈಂಡಿಗೆ ಬಂತು. ಅಲ್ಲಿ ಮಾತಾಡ್ಕೊಂಡ್ರು, ಇದೆಲ್ಲ ರೆಡಿ, ಇದೆಲ್ಲ ಸರಿ, ಮೆಡಿಕಲಲ್ಲಿ ನೀನು ಫೇಲ್ ಆಗಿಬಿಟ್ರೆ ಎಲ್ಲ ಹೋಯ್ತು. ಯಾಕಂದ್ರೆ ಹಾರ್ಟ್ ಹೋಲ್ಸ್ ಇರೋರನ್ನ ಸೇರಿಸ್ಕೊಳ್ಳಲ್ಲ. ಆಮೇನ್, ಹಲ್ಲೆಲೂಯಾ. ಓಡ್ತಾ ಇರುವಾಗಲೇ ಆ ಒಂದು ಮೆಸೇಜ್ ನಾನೇನು ಮಾಡಿಬಿಡ್ತು, ಓಡೋನು ನಿಲ್ಲಿಸ್ಬಿಡ್ತು. ಅಲ್ಲಿ ನಿಂತ್ಬಿಟ್ಟು ಏನು ಮಾಡಿದೆ, ಬಂದ್ಬಿಟ್ಟು ಅವ್ನು ಹೇಳ್ದ, ಮಿಲ್ಟ್ರಿ ಅವರು ಸತ್ರು ಈ ಕಡೆ ಮತ್ತೆ ತಿರುಗಿ ನೋಡ್ಬಿಡ್ಬೇಡ ಅಂದ. ಹಲ್ಲೆಲೂಯಾ. ಆ SSC ಮಾಸ್ಟರ್ ಮೇಲೆ ಒಂದು ರೆಡ್ ಸೀಲ್ ಹಾಕಿದ್ದಾರೆ. ಅವ್ರು ನಾನು ಹೇಳಿಲ್ಲ ಐ ಆಮ್ ಹಾರ್ಟ್ ಪೇಷಂಟ್ ಅಂತ, ಯಾಕಂದ್ರೆ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಬೈಬಲ್ ಹೇಳುತ್ತೆ ನೋಡಿ, ದೇವರು ಬಲ ಉಳ್ಳವ್ರನ್ನ ಆರಿಸ್ಕೊಳ್ಳೋದಿಲ್ಲ, ಬಲ ಉಳ್ಳವ್ರನ್ನ ನಾಚಿಕೆ ಪಡಿಸೋದಕ್ಕೋಸ್ಕರ ಬಲಹೀನರನ್ನು ದೇವರು ಆರಿಸ್ಕೊಳ್ಳೋ ದೇವರಾಗಿದ್ದಾರೆ. ಆಮೇನ್, ಹಲ್ಲೆಲೂಯಾ.
ಅವನನ್ನು ತಳ್ಳಿದ್ರು, ನಾನು ಹತ್ಕೊಂಡು ಬಂದೆ. ಯಾಕಪ್ಪ ಇಂಥ ಒಂದು ಕಾಯಿಲೆ ನಮಗೆ? ನಮ್ಮ ದೇವರು ಎಷ್ಟು ಒಳ್ಳೆಯವ್ರು ಗೊತ್ತಾ? ಓದಿರೋನ ನಾಚಿಕೆ ಪಡಿಸೋದಕ್ಕೋಸ್ಕರ ಓದಿಲ್ಲದವನ ದೇವರು ಆರಿಸ್ಕೊಳ್ಳೋ ದೇವರು ನಿಮ್ಮನ್ನೆಲ್ಲ ಆರಿಸ್ಕೊಂಡಿದ್ದ. ನೀವು ಎಷ್ಟು ಭಾಗ್ಯವಂತರು. ಆದರೆ ನಿಮ್ಮನ್ನು ಹಾಗೇ ಬಿಡೋಕ್ಕೆ ಇಷ್ಟಪಡೋದಿಲ್ಲ. ನನ್ನನ್ನು ಹಾಗೂ ನಿಮ್ಮನ್ನು ಡಿಸಿಪ್ಲಿನ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಆಮೇನ್. ನನಗೊಂದು ಬೆಸ್ಟ್ ಫ್ರೆಂಡ್ ಇದ್ದ, ಅವನು ಮಿಲ್ಟ್ರಿಗೆ ಹೋದ. ಅವನು ತುಂಬ ಸೋಂಬೇರಿ, ಭಯ ಪಡೋನು, ತುಂಬ ಭಯ ಪಡ್ತಾನೆ, ತುಂಬ ಸೋಂಬೇರಿ. ಆದರೆ 1 ವರ್ಷ ಆಗಿ ಅವ್ನು ಮಿಲ್ಟ್ರಿಂದ ಆಚೆ ಬಂದಮೇಲೆ ಅವನು ಎಷ್ಟು ಧೈರ್ಯ ಉಳ್ಳವನಾಗಿದ್ದ ಅಂದರೆ, ಅವ್ನು ಹೇಳ್ತಾನೆ, ನನಗೆ 10 ವರ್ಷ 5 ವರ್ಷ ಟ್ರೈನಿಂಗ್ ಎಲ್ಲ ಬೇಡ, 1 ವರ್ಷ ಟ್ರೈನಿಂಗ್. ಹೇಳ್ತಾನೆ, ಇವಾಗ ನನ್ನ ಕೈಗೆ ಗನ್ ಕೊಟ್ಟು ಪಾಕಿಸ್ತಾನ್ಗೆ ಹೋಗಂದ್ರೆ ಹೋಗ್ಬಿಡ್ತೀನಿ ಅಂತಾನೆ. ಹೇಗೆ ಅವನು ಭಯ ಪಡೋನು, ಹೇಗೆ ಸೋಮಾರಿ ಅವನು, ಹೇಗೆ ಮುಂಜಾನೆ ಎದೋಣನಾಗಿ ಮಾರ್ಪಟ್ಟ, ಹೇಗೆ ಅವ್ನಿಗೆ ಅಷ್ಟು ಧೈರ್ಯ ಬಂತು ಅಂತಂದರೆ, ಆ ಕ್ಯಾಂಪ್ ಏನು ಮಾಡ್ತು ಅಂತಂದರೆ ಅವನು ಟ್ರೈನ್ ಅಪ್ ಮಾಡ್ತು. ಅದಕ್ಕೇ ಯೇಸು ಸ್ವಾಮಿ ಹತ್ರ ಬಂದು ನೀವು ಸೋಂಬೇರಿಗಳಾಗಿರೋಕ್ಕೆ ಸಾಧ್ಯ ಇಲ್ಲ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಅದಕ್ಕೆ ದೇವರು ಪವಿತ್ರಾತ್ಮ ನಮಗೆ ಕೊಟ್ಟಿರೋದು. ಪವಿತ್ರಾತ್ಮ ಏನಕ್ಕೆ ಕೊಟ್ಟಿದ್ದಾರೆ ಅಂತಂದರೆ, ದೇವರು ನಮಗಾಗಿಟ್ಟುವ ಸ್ಥಾನಕ್ಕೆ ನಮ್ಮನ್ನು ಸಿದ್ಧಪಡಿಸೋದಕ್ಕೋಸ್ಕರ. ಆಮೇನ್, ಹಾಲೆಲೂಯ. ಅದಕ್ಕೆ ಬೈಬಲ್ ಹೇಳುತ್ತೆ, ದೇವರು ತನ್ನನ್ನು ಪ್ರೀತಿಸುವವರಿಗೆ ಸಿದ್ಧ ಮಾಡಿರುವಂಥವುಗಳನ್ನು. ಆ ವಾಕ್ಯ ಓದಿ ನೋಡಿ, ತಿರುಗಿ ಓದೋಣ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಹೃದಯವು ಗ್ರಹಿಸಲಿಲ್ಲ. ಆಮೇಲೆ ನೆಕ್ಸ್ಟ್ ಓದಿ ಕಂಟಿನ್ಯೂ ಮಾಡಿ. ನಮಗಾದರೋ ನಮಗಾದರೋ ದೇವರು ತನ್ನ ಆತ್ಮ ಇದರಿಂದ ತಮ್ಮನ್ನು ಪ್ರಕಟಿಸಿದನು. ನೋಡಿ, ಹೀಗೆ ಹೇಳ್ತೀನಿ ನೋಡಿ, ಯಾವತ್ತು ನೀವು ಯೇಸು ಸ್ವಾಮಿ ಹತ್ರ ನೀವು ಬಂದರೋ ನಿಮ್ಮ ಎಂಡು ಆಲ್ರೆಡಿ ನಿಮಗೆ ಗೊತ್ತು. ನಾನು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಾಗಲೇ ನಾನೀಗ ಸೇವೆ ಮಾಡಿದ್ದೀನಿ ಚೆನ್ನಾಗಿ ಗೊತ್ತು. ಆಮೇಲೆ ಅವತ್ತೇ ನಾನು ಡಿಸೈಡ್ ಮಾಡಿದೆ, ಒಂದು ಪಾಸ್ಟರ್ ಅಂತ ಆಗಬೇಕಂತಂದರೆ ಬೈಬಲ್ನ ಚೆನ್ನಾಗಿ ಓದಿರಬೇಕು. ಆಮೇಲೆ ನೈಟ್ ಕನ್ಸ್ಕೊಂಡೆ ಬ್ರದರ್, ಹಾಗೆ ಎಲ್ರಿಗೂ ಪ್ರಸಂಗ ಮಾಡ್ತಾಯಿದ್ದೀನಿ ಬ್ರದರ್ ಅಂದ್ಬಿಟ್ಟು ಕೆಲಸ ಬಿಟ್ಬಿಟ್ಟು ಬರೋದು ಅದು ಸೇವೆ ಅಲ್ಲ. ಆಮೇನ್. ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ನೆನ್ನೆ ತನ್ನ ನೈಟ್ ಕನಸು ನೋಡಿದೆ, ನಾನು 4 ಜನಕ್ಕೆ 5 ಜನಕ್ಕೆ ನಾನು ಪ್ರಸಂಗ ಮಾಡ್ತಾಯಿದ್ದೀನಿ. ದೇವ್ರು ನನ್ನ ಕರೆದವ್ರೆ. ಇವಾಗ ದೇವ್ರು ನಿಮಗೆ ಡೆಸ್ಟಿನಿ ತೋರಿಸಿದ್ದಾರೆ. ಆದರೆ ಅದಕ್ಕೆ ನೀವೀಗ ರೆಡಿ ಆಗಬೇಕು, ಡಿಸಿಪ್ಲಿನ್ ಆಗಬೇಕು. ಆಮೇನ್. ಒಳಗೆ ಹೋಗ್ತಾ ಇದೆಯಾ? ಒಳಗೆ ಹೋಗ್ತಿದೆಯಾ ಇಲ್ವಾ? ಇಲ್ಲಾಂದ್ರೆ ನಾನು ಒಂದು ಕಂಪ್ನಿಯಲ್ಲಿ ಒಂದು ಎಂಪ್ಲಾಯ್ ಇರ್ತಿದ್ದೆ, ಅದೊಂದು ಗಾರ್ಮೆಂಟ್ಸಲ್ಲಿ ಒಂದು ಹೆಲ್ಪರಾಗಿ ಕೆಲಸ ಮಾಡ್ತಿದ್ದೆ. ಇವತ್ತು ನಿಮಗೆಲ್ಲ ನಾನು ಬೋಧಿಸೋನಾಗಬೇಕಂತಂದರೆ ಫಸ್ಟು ದೇವರು ಹೇಳಿದ್ರು, ನನ್ನ ಆತ್ಮದಲ್ಲಿ ಏನು ಪ್ರೇರೇಪಣೆ ಆಯಿತು ಅಂತಂದರೆ, ನೀನೊಬ್ಬ ಸೇವಕನಾಗಬೇಕಂತಂದರೆ ನೀನು ಏನು ಮಾಡಬೇಕು? ಬೈಬಲ್ನ ಓದಬೇಕು. ಅದಕ್ಕೆ ನೈಟ್ ಕೆಲಸ ಮಾಡಿಕೊಂಡು ನೈಟ್ ಶಿಫ್ಟ್ ಆದರೂ ಬೆಳಗ್ಗೆ ನಿದ್ದೆ ಮಾಡಿದೆ ಈ ಬೈಬಲ್ನ ನಾನು ಓದ್ತಾಯಿದ್ದೆ. ಒಂದು ಅಧ್ಯಾಯ ಓದೋದಕ್ಕೆ 1.5 ಅವರ್ ತಗೊಳ್ತಿತ್ತು. ಆಗ ಸೈತಾನ ಹೇಳ್ದ, ನೀನು ಇಷ್ಟು ಓದಿ ನಿನ್ನ ಲೈಫೇ ಸಾಲ ಓದಿ ಮುಗಿಸೋಕ್ಕೆ. ನಮ್ಮನ್ನು ಬಲಪಡಿಸುವ ಆತನ ಇದ್ದುಕೊಂಡು ಎಲ್ಲದಕ್ಕೂ ಶಕ್ತನಾಗಿದ್ದೇವೆ. ಹಾಲೆಲೂಯ, ಹಾಲೆಲೂಯ. ಹಾಗಾದ್ರೆ ಏನು ಮಾಡಿದ್ರು? ದೇವ್ರು ತನ್ನ ಪ್ರೀತಿಸೋದ್ರಿಂದ ನನ್ನ ಓದಿಗೆ ನನಗೊಂದು ಕಂಪ್ನಿಯಲ್ಲಿ ಕೆಲಸ ಆಯಿತು ಅಷ್ಟೇ. ಆದರೆ ಅವ್ರು ನನಗೇಂತ ಒಂದು ಕೆಲಸ ಇಟ್ಟರು, ಏನಂತಂದರೆ ನೀನು ಸೇವಕನಾಗಿರ್ಬೇಕಂತ. ಹಾಗಾದ್ರೆ ದೇವರೇ ನಾನು ನಿನ್ನ ಪ್ರೀತಿಸ್ತೀನಿ ಅಂತ ಹೇಳುವಾಗ, ಹೌದಾ ಮಗನೇ ನಿನ್ನ ಪ್ರೀತಿಸ್ತೀಯಾ? ಬಾಪ, ಈಗ ನಾನೇನು ಮಾಡ್ತೀನಿ, ನಾನು ನಿನ್ನ ಯಾವ ಸ್ಥಾನಕ್ಕೆ ನೀನು ಇಟ್ಟಿದ್ದೀನೋ ನಿನಗೆಲ್ಲವನ್ನ ಫ್ರೀಯಾಗಿ ನಿನಗೇನು ಮಾಡ್ತೀನಿ, ನಾನು ನಿನಗೆ ಸಪ್ಲೈ ಮಾಡ್ತೀನಿ. ಜಸ್ಟ್ ನೀನು ಅಪ್ಲೈ ಮಾಡಷ್ಟೇ. ಫ್ರೀ ಬುಕ್ ದೇವ್ರು ಹೇಳಿದೆ, ದೇವರೇ ನಾನು ಇಂಗ್ಲೀಷ್ ಕಲಿಬೇಕು, ಏನು ಮಾಡೋಣ? ಫ್ರೀ ಬುಕ್ಸ್ ನನಗೆ ಬಂತು. ಒಂದು ಸೇವಕರು ನನಗೆ ದುಡ್ಡು ಕೊಟ್ಟು ನನಗೆ ಇಂಗ್ಲೀಷ್ ಕ್ಲಾಸ್ ಕರ್ಕೊಂಡೋಗಿ ಕಲಿಸ್ಕೊಟ್ರು. ಯಾರು ಮಾಡೋದು? ಹಾಲೆಲೂಯ. ನೀವು ಕಾಸು ಕೊಟ್ಟೆಲ್ಲ ಮಾಡೋದು ಅದು ಸೇವೆ ಅಲ್ಲ. ಆಮೇನ್. ಹೇಗಾದ್ರು ಇಂಗ್ಲೀಷ್ ಓದ್ಬಿಡ್ಬೇಕು ಬ್ರದರ್, ಅವಾಗೆ ಮಿನಿಸ್ಟ್ರಿ. ಎಷ್ಟೋ ಜನ ಇಂಗ್ಲೀಷ್ ಓದ್ಕೊಂಡು ಯಾವ ಅದ್ಭುತ ನಡೀತಾ ಇಲ್ಲ. ಮಿನಿಸ್ಟ್ರಿ ಇಂಗ್ಲೀಷಿಂದ ಅಲ್ಲ, ಮಿನಿಸ್ಟ್ರಿ ಕನ್ನಡದಿಂದ ಅಲ್ಲ, ದೇವರ ಕೃಪೆಯಿಂದ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನೀವೊಂದು ವೇಳೆ ಸಾಧಾರಣ ಹೆಲ್ಪರ್ ಆಗಿರ್ಬೋದು, ಒಂದು ಸಾಧಾರಣ ಕೆಲಸ ಮಾಡ್ತಿರ್ಬೋದು, ದೇವ್ರು ನಿಮ್ಗೊಂದು ಓನರ್ ಆಗುವಂಥ ಒಂದು ದರ್ಶನ ತೋರಿಸ್ಬೋದು. ಆಗ ಏನು ಮಾಡ್ಬೇಕಂದ್ರೆ ನೀವು ಡಿಸಿಪ್ಲಿನ್ ಮಾಡ್ಕೊಳ್ಳೋದು ಕಲ್ತ್ಕೊಳ್ಬೇಕು. ಒಂದು ಬ್ರದರ್ ಹೇಳಿದ್ರು, ಬೈಬಲ್ ನಮ್ಗೆ ಓದೋಕ್ಕೆ ಆಗ್ತಾಯಿಲ್ಲ ಬ್ರದರ್, ತುಂಬ ನಿದ್ದೆ ಬರುತ್ತೆ, ನನಗೆ ಓದೋಕ್ಕೆ ಆಗಲ್ಲ ಬ್ರದರ್, ದಯವಿಟ್ಟು ಈ ವಿಷಯ ಮಾತ್ರ ಬಿಡಿ, ಓದೋದು ನನಗೆ ಇಷ್ಟನೇ ಇಲ್ಲ ಅಂದರು. ಒಂದಿನ ಅವ್ರಿಗೆ ಬಾಂಬೆಲಿ ಅವ್ರಿಗೊಂದು ಕಂಪ್ನಿಯಲ್ಲಿ ಒಂದು ಕೆಲಸ ಸಿಕ್ತು. ಕೆಲಸಕ್ಕೆ ಅಪಾಯಿಂಟ್ಮೆಂಟ್ ಆಗಬೇಕಂದ್ರೆ ಒಂದು ಎಕ್ಸಾಮ್ ಬರೀಬೇಕಾಯ್ತು. 15 days ಟೈಮ್. ಅವ್ರು ಓದಿರೋದು 4 ಕ್ಲಾಸ್.
ಹಾಲೆಲೂಯ. 4,500 ಸಂಬಳ. ಆದ್ರೆ ಅವ್ರು ಹೇಳ್ತಾರೆ ಈ ಎಕ್ಸಾಮ್ ಮಾತ್ರ ನೀವು ಪಾಸ್ ಆಗಿಬಿಟ್ರೆ 25,000 ರೂಪಾಯಿ ಸಂಬಳ. ಹಾಲೆಲೂಯ, ಹಾಲೆಲೂಯ. ಈಗ 15 ದಿವಸ ನಿದ್ದೆ ಬರುತ್ತಾ? 4,500 ಸಂಬಳ ಇಲ್ಲಿ. ನಾನು ಹೇಳ್ತಿರೋದು 10 ವರ್ಷದ ಹಿಂದೆ. ಅವಾಗ 25,000 ಅಂತಂದರೆ ಇವಾಗ ನೋಡಿದ್ರೆ 1,00,000. ಅವ್ರು ಹೇಳ್ತಾರೆ ನನ್ನ ಜೀವನದಲ್ಲಿ ಸ್ಕೂಲಲ್ಲಿ ಕೂಡ ಆ ಥರ ಓದಿಲ್ಲ, ನಿದ್ದೆ ಮಾಡಿದ ನೈಟ್ ಅಂಡೇ ನಾನು ಓದಿದೆ ಪಾಸ್ಟರ್ ಅಂದು. ಆವಾಗ ನನಗೆ ನೀವು ಹೇಳಿದ ಜ್ಞಾಪಕ ಬಂತು, ಓದೋಕ್ಕಾಗಲ್ಲ. ದೇವರು ನಿಮಗೋಸ್ಕರ ಪ್ರಕಟಿಸನ್ನ ತೋರಿಸ್ಬಿಟ್ರೆ ನಿಮ್ಮ ನಿದ್ದೆ ಬರಲ್ಲ. ಹಾಲೆಲೂಯ. ಯಜನಗೊಳಗೆ ಹೋಗ್ತಾ ಇದೆ. ನೀವು ನಿಮ್ಮನ್ನು ಸಾಧನ ಅಂದ್ಕೊಂಡಿದ್ದೀರಾ. ನಿಮಗೆ ದೇವರಿಟ್ಟಿರೋ ಸ್ಥಾನಗಳು, ನಿಮಗಿಟ್ಟಿರುವ ಘನತೆಗಳು ಶ್ರೇಷ್ಠವಾದವುಗಳು. ಅದಕ್ಕೆ ನಮ್ಮನ್ನು ನಾವು ಬಿಟ್ಕೊಡ್ಬೇಕು. ದೇವರೇ, ಪವಿತ್ರಾತ್ಮನ ನಾವು ಮಾರ್ಪಡಿಸಿ. ಅವಾಗ ಏನು ಮಾಡ್ತಾರೆ? ಪವಿತ್ರಾತ್ಮನು ನಮ್ಮನ್ನು ಪ್ರೇರೇಪಿಸುವವನಾಗಿದ್ದಾನೆ. ಆಮೇನ್. ರಾತ್ರಿ 3 ಗಂಟೆಗೆ ಎದ್ದೇಳ್ತಾರೆ ಅನೇಕರು ಓದಬೇಕನ್ನೋ ಆಸಕ್ತಿ ಉಂಟಾಗುತ್ತೆ. ಅನೇಕರಿಗೆ ಪ್ರೇಯರ್ ಮಾಡಬೇಕನ್ನೋ ಆಸಕ್ತಿ ಉಂಟಾಗುತ್ತೆ. ಇದು ನಿಮ್ಮಿಂದ ಆದದಲ್ಲ, ಅದು ದೇವರಿಂದ ಉಂಟಾಗುವಂಥದ್ದು. ಆಮೇನ್. ಒಂದು ಸೇವಕರು ಅವ್ರ ಮಗ ಅವ್ರೇನು ಮಾಡಿದ್ರು, ಅವ್ರ ತಂದೆ ನೀನು ಪಾಸ್ಟ್ ಆಗ್ಬೇಕಂತೇಳಿ ಅವ್ರನ್ನೇನು ಮಾಡಿದ್ರು, ಅವ್ರಿಗೆ ಹೊರದೇಶಕ್ಕೆ ಕಳಿಸಿದ್ರು. ಆದರೆ ಅವ್ರಿಗೆ ಬೈಬಲ್ ಓದಬೇಕು, ಅವ್ರಿಗೆ ಇದು ಮಾಡಬೇಕಲ್ಲ ಇಷ್ಟನೇ ಇಲ್ಲ. ಅವ್ರೇನು ಮಾಡಿದ್ರು, ಅವ್ರ ಅಪ್ಪ ತುಂಬ ಬಲವಂತ ಮಾಡಿದ್ರು. ಸ್ಪಾನ್ಸರ್ಶಿಪ್ಪಲ್ಲಿ ಅವ್ರಿಗೆ ಫಾರಿನ್ಗೆ ಚಾನ್ಸ್ ಸಿಕ್ತು. ಅವ್ರು ಹೇಳಿದ್ರು 1 ಮಂತ್ ಹೋಗ್ತೀನಿ, ಆಮೇಲೆ ರಿಟರ್ನ್ ಆಗಿಬಿಡ್ತೀನಿ ಅಂತ. ಅವ್ರು ದುಃಖ ಪಟ್ಕೊಂಡು ಹೋದರು. ಅವರು ಅಲ್ಲಿ ಹೋದಾಗ ಅವ್ರು ಸ್ಪಾನ್ಸರ್ ಮಾಡಿದವ್ರ ಮನೇಲಿ ಅವ್ರಿಗೆ ಜಾಗ ಕೊಟ್ಟು ಅವ್ರು ಏನು ಮಾಡಿದ್ರು, ದಿಸ್ ಈಸ್ ಯುವರ್ ರೂಮ್ ಅಂತ ಹೇಳಿ ಅವ್ರು ರೂಮ್ ತೋರಿಸಿದ್ರು. ಅಲ್ಲಿ ನೋಡಿದ್ರು ಬ್ರ್ಯಾಂಡ್ ನ್ಯೂ ಪಿಯಾನೋ ಇತ್ತು. ಅವ್ರಿಗೆ ಚಿಕ್ಕ ವಯಸ್ಸಿಂದ ಪಿಯಾನೋ ತುಂಬ ಇಷ್ಟ ಆಯಿತು. ಮನೆ ಬಡತನ, ಪಿಯಾನೋ ತಗೊಳ್ಳೋಷ್ಟು ಹಣ ಇಲ್ಲ. ಕರ್ತ ನಿಮ್ಮನ್ನು ಯಾವ ವಿಷಯಕ್ಕಾದ್ರೂ ಕರೆದಿದ್ರೆ ಈ ವಿಲ್ ಸಪ್ಲೈ ಆಲ್ ನೀಡ್ಸ್ ಅಕಾರ್ಡಿಂಗ್ ಟು ಹಿಸ್ ರಿಚಸ್. ವರ್ಲ್ಡಲ್ಲಿ ನಂಬರ್ 1 ಪಿಯಾನಿಸ್ಟ್. ಅವ್ರು ಡಿಸೈಡ್ ಮಾಡಿದ್ರು, ಬೈಬಲ್ಗಾಗಿ ಓದ್ತೇನಲ್ವ, ಈ ಪಿಯಾನೋಗೋಸ್ಕರದಲ್ಲಿ ಇರಬೇಕು. ನೋಡಿದ್ರಾ? ದೇವರೇ ಅದನ್ನು ಮಾಡಿ, ದೇವರೇ ಅದನ್ನು ಒದಗಿಸಿ ಈಗ ಪಿಯಾನೋ ಕೊಟ್ಬಿಟ್ರು. ಈಗ ಅದನ್ನು ಬಾರಿಸ್ಬೇಕಾದ್ರೆ ಯಾರು? ದೇವರೇ ನಿನ್ನ ಚಿತ್ತ ಇದ್ದರೆ ನೈಟೆಲ್ಲ ಒಳಗೆ ಬಂದ್ಬಿಡ್ಲಪ್ಪ, ಬರೋದಿಲ್ಲ. ಹಾಲೆಲೂಯ. ಲೈಫ್ ಈಸ್ ಎ ಜರ್ನಿ. ಆಮೇನ್. ಹಾಗಾದ್ರೆ ನಾವು ಒಂದೊಂದು ದಿನ ಏನು ಮಾಡ್ತಾ ಇದ್ದೀವಿ? ನಾವು ಕಲಿತಾ ಇದ್ದೀವಿ, ಬೆಳೀತಾ ಇದ್ದೀವಿ. ಆಮೇನ್. ಹಾಲೆಲೂಯ. ಅದಕ್ಕೆ ಎಲ್ಲ ಪ್ರೇಯರಲ್ಲೇ ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ. ಪ್ರೇಯರ್ ಮಾಡೋದು ಕಮ್ಮಿ ಮಾಡಿ, ದೇವ ನಿಮ್ಗೆ ಯಾವುದು ಕರೆದ್ರೂ ಅದಕ್ಕೆ ಸಿದ್ಧರಾಗಿ. ಆಮೇನ್. ಸಿದ್ಧರಾಗಬೇಕಂದ್ರೆ ಏನು ಮಾಡಬೇಕು? ಸ್ವಲ್ಪ ಇನ್ವೆಸ್ಟ್ ಮಾಡಬೇಕು. ಇನ್ವೆಸ್ಟ್ ಟೈಮ್, ಇನ್ವೆಸ್ಟ್ ಮನಿ, ಇನ್ವೆಸ್ಟ್ ರಿಸೋರ್ಸ್, ಇನ್ವೆಸ್ಟ್ ಯುವರ್ ಎನರ್ಜಿ. ಇದನ್ನು ಇನ್ವೆಸ್ಟ್ ಮಾಡಬೇಕು. ಯಾಕಂತಂದರೆ ಅದನ್ನು ಹೊಂದ್ಕೊಳ್ಬೇಕಂತಂದರೆ ಅದು ಸಾಧಾರಣವಾಗಿ ಸಿಗುವಂಥದ್ದಲ್ಲ. ಸ್ವಲ್ಪ ಇನ್ವೆಸ್ಟ್ ಮಾಡಬೇಕು. ಆಮೇನ್. ಹಾಲೆಲೂಯ, ಹಾಲೆಲೂಯ. ಲವ್ ಏನು? ಲಾರ್ಡ್ ಐ ಲವ್ ಯು ಅಂತಂದರೆ ಆ್ಯಕ್ಷನ್ ಅಂತಂದರೆ ಪರಿಪೂರ್ಣವಾಗಿ ನನ್ನ ಸಮರ್ಪಿಸ್ಬಿಟ್ರೆ ಅವ್ರು ನಿಮ್ಮನ್ನೇನು ಮಾಡ್ತಾರೆ? ಈಗ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಎಷ್ಟು ಜನಕ್ಕೆ ಇಷ್ಟ? ಫಸ್ಟ್ ಟ್ರೈನಿಂಗ್ ಏನು ಗೊತ್ತಾ? ಮಿಲ್ಟ್ರಿಯಲ್ಲಿ ಗನ್ ಇಟ್ಕೊಂಡು ಒಂದು ಕಡೆ ಸುಮ್ಮನೆ ನಿಂತ್ಕೊಳ್ಬೇಕು. ಸುಮ್ಮನೆ ನಿಂತ್ಕೊಳ್ಳೋಕೆ ಒಂದು ಟ್ರೈನಿಂಗ್. ಎಷ್ಟು ಅವರ್? 8 ಅವರ್. ಎಷ್ಟೋ ಜನಕ್ಕೆ ಸುಮ್ಮನೆ ನಿಂತ್ಕೊಳ್ಳೋಕ್ಕಾಗದೆ ಓಡಿ ಬಂದವರು ಇದ್ದಾರೆ. ಹಾಲೆಲೂಯ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಾರದು? ಯಾವುದು ಸುಲಭ ಅಲ್ಲ, ಈಸಿ ಅಲ್ಲ. ಒಂದಿನ ಸೆಕೆಂಡ್ PUC ಎಕ್ಸಾಮ್ ಬರೆದ ಮೇಲೆ ಲೀವ್ ಇತ್ತು. ನನ್ನ ಫ್ರೆಂಡ್ಸ್ ಏನು ಮಾಡಿದ್ರು, ಡೈರಿಯಲ್ಲಿ ಕೆಲಸ ಸಿಗ್ತಾಯಿದೆ, ನಾವು ಒಂದು ನೈಟ್ ಹೋಗಿ ಕೆಲಸ ಮಾಡೋಣ, ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು ನೈಟ್ ಹೋಗಿ ಕೆಲಸ ಮಾಡೋಣ ಅಂತ. ಅವ್ನು ಹೇಳ್ದ, ದೂತ್ ಬೇಡ, ಅದು ಇದು ಚೆನ್ನಾಗಿ ತಿನ್ಬೋದಂತೆ, ಹೋಗಿ ಫುಲ್ಲಾಗಿ ತಿನ್ಬೇಡ ಬಾ ಅಂದ. ಸರಿ, ಟೈಮ್ ಪಾಸ್ ಮಾಡಬೇಕಲ್ಲ, ಏನು ನೈಟ್ 1 ಡೇ ಕೆಲಸ ಮಾಡೋಣ ಬಾ ಅಂತ ನಾವು 4 ಜನ ಹೋದ್ವಿ ಒಳಗೆ. ಡೈರಿಯಲ್ಲಿ 10 ಗಂಟೆ ಹೋದ್ರೆ ಸೇರಿಸ್ಕೊಡ್ತಾರೆ. ನಾವು ಏನು ಮಾಡಿದ್ವಿ, 4 ಜನ ಹೋದ್ವಿ. ಆ ಒಳಗೆ ಸೇರಿದ್ವಿ. ಅಲ್ಲಿ ಕೊಟ್ಟರು ಕೆಲಸ. ನನ್ನ ಹಾಲೆಲೂಯ. ಕಾಂಪೌಂಡ್ ಜಂಪ್ ಮಾಡಿ ಬಂದ್ ಮಾಡೋಣ ಅಂತ ಟ್ರೈ ಮಾಡಿದೆ, ಅದಕ್ಕೂ ಅವಕಾಶ ಇಲ್ಲ. ಒಂದೇ ಒಂದು ಉಳಿತು. 8 ಸತಿ ಹಾಲು ಕುಡಿದ್ವಿ ಅಷ್ಟೇ. ಅಲ್ಲಿ ಪ್ಯಾಕೆಟ್ ಹಾಲು ಕೂಡ ಕಟ್ ಮಾಡೋಕ್ಕೆ ಬಿಟ್ಟಿಲ್ಲ. ಬೆಳಗ್ಗೆ 6 ಗಂಟೆ ತನಕ ಲೋಡ್ ಮಾಡಿ ಕೈಯೆಲ್ಲ ಬಿದ್ದೋಯ್ತು. ಫಸ್ಟ್ ಅದು ನೋಡಿದಾಗೆಲ್ಲ ನನ್ನ ಜ್ಞಾಪಕ ಬರ್ತಾಯಿತ್ತು. ಹಾಲೆಲೂಯ. ಸೈತಾನ ಹೀಗೆ ಏಮಾರಿಸ್ತಾನೆ. ಆಮೇನ್. ನಮ್ಮ ದೇವರು ಹಾಗೆ ಏಮಾರಿಸೋನಲ್ಲ. ಆಮೇನ್. ಅದಕ್ಕೆ ಇಷ್ಟಪಟ್ಟು ಮಾಡೋರಾಗಿರ್ತೀವಿ.
ನೋಡಿ, ಅವರೇ ನಮಗೆ ಬಲ ಕೊಟ್ಟು, ಅವರೇ ನಮಗೆ ಜ್ಞಾನ ಕೊಟ್ಟು, ಅವರೇ ನಮಗೆ ಸಾಮರ್ಥ್ಯ ಕೊಟ್ಟು, ಅವರೇ ನಮಗೆಲ್ಲ ಮಾರ್ಗ ತೆರೆದು ಕೊಡ್ತಾರೆ. ನಾವೊಂದು ಇನ್ಸ್ಟ್ರೂಮೆಂಟ್ ಅಷ್ಟೇ. ಅದಕ್ಕೆ ನಮ್ಮನ್ನು ನಾವು ಸಿದ್ಧ ಮಾಡ್ಕೊಳ್ಬೇಕು. ದೇವರೇ ಸ್ತೋತ್ರ ಸ್ವಾಮಿ, ನೀನನ್ನು ನಡೆಸು ರಾಜ, ನೀನನ್ನು ಬಲಪಡಿಸು. ಈಗ ನಮ್ಮನ್ನು ಒಪ್ಪಿಸ್ಕೊಟ್ಟಾಗ ಆತ ನಮ್ಮನ್ನು ಶಿಕ್ಷಿಸ್ತಾನಂತೆ. ಎಷ್ಟು ಜನಕ್ಕೆ ಈ ಥರ ಶಿಕ್ಷೆ ಬೇಕು? ಆಮೇನ್. ದೇವರು ಪಾಲ್ಯಂಗಿ ಚೌಗಿ ಹೇಳಿದ್ರು ಒಂದಿನ, ಅವ್ರು ಪ್ರಾರ್ಥನೆ ಮಾಡ್ತಾ ಇರುವಾಗ ಅವ್ರು ಹೇಳಿದ್ರಂತೆ, ಕೈನ ಎರಡು ಹಿಂಗೆ ಮಾಡಿ ನಿನ್ನ ಸಭೆ ಒಂದು ರೌಂಡ್ ಹಾಕು ಅಂದ್ರಂತೆ. ಆಮೇನ್. ಹಾಗೇ ವಿಶ್ವಾಸದಲ್ಲಿ ಹಾಗೇ ಕಣ್ಣು ಮುಚ್ಕೊಂಡು ಹಾಗೇ ಒಂದು ರೌಂಡ್ ಸಭೆ ಒಂದು ರೌಂಡ್ ಹೊಡೆದ್ರಂತೆ. ಆಗ ಬಂದು ಫುಲ್ ಪೀಠದ ನಿಂತಾಗ ಪವಿತ್ರ ಆತ್ಮ ಹೇಳಿದ್ರು, ಐ ಆಮ್ ಗೋಯಿಂಗ್ ಟು ಟೇಕ್ ಯು ಟು ಆಲ್ ಓವರ್ ದ ವರ್ಲ್ಡ್, ಬಟ್ ಒನ್ ಕಂಡೀಷನ್, ಯು ಹ್ಯಾವ್ ಟು ಲರ್ನ್ ಇಂಗ್ಲೀಷ್ ಅಂದ್ರಂತೆ. ಆಗ ಅವ್ರು ಇಂಗ್ಲೀಷ್ ಬರ್ತಾನೆ ಇರಲಿಲ್ಲ. ಆಮೇನ್. ಗಾಡ್ಸ್ ಪ್ಲ್ಯಾನ್ ಏನು? ದೇವ್ರು ಅವ್ರಿಗೆ ಸಿದ್ಧ ಮಾಡಿರೋದೇನು? ಆಲ್ ಓವರ್ ದ ವರ್ಲ್ಡ್ ಐ ವಿಲ್ ಯೂಸ್ ಯು, ಬಟ್ ಲ್ಯಾಂಗ್ವೇಜ್ ಈಸ್ ಇಂಡರಿಂಗ್ ಯು. ಲ್ಯಾಂಗ್ವೇಜ್ ಬಂದು ಹಿಂಗೆ ತಡೆ ಮಾಡ್ತಾ ಇದೆ. ಆ ಲ್ಯಾಂಗ್ವೇಜ್ನ ಕಲ್ತ್ಕೊಂಡ್ರು. ಅವ್ರೇನು ಮಾಡಿದ್ರು, ದುಡ್ಡನ್ನ ಕೂಡಿಸಿ ಎಷ್ಟೋ ವರ್ಷಗಳು ಇಂಗ್ಲೀಷ್ ಕಲಿಯೋದಕ್ಕೆ ತುಂಬ ಕಷ್ಟಪಟ್ಟು ಅವ್ರು ಇಂಗ್ಲೀಷ್ ಕಲ್ತ್ಕೊಂಡ್ರು. ಇದು ಒಂದಿನ ಎರಡು ದಿನ ಬರಲ್ಲ. ಹಾಲೆಲೂಯ. ಅದಕ್ಕೆ ಅವಸರ ತುಂಬ ಜನಕ್ಕೆ. ಸ್ಪೀಡ್ ಸ್ಪೀಡ್ ಸ್ಪೀಡ್. ಕರ್ತನೆ ಇವತ್ತೇ ತುಂಬಿಸ್ಬಿಡ್ಬೇಕಪ್ಪ, ಇವತ್ತು ನಾವು ನೆಕ್ಸ್ಟ್ ವಾರದಲ್ಲಿ ಬಂದಿರೋ ಸಭೆನೇ ಬಿಟ್ಬಿಡ್ತೀನಿ. ಇಲ್ಲ, ಕಲಿಯುವವರಾಗಿರಬೇಕು. ಆಮೇನ್. ಹಾಲೆಲೂಯ. ಲವ್ ಈಸ್ ಅನ್ ಆ್ಯಕ್ಷನ್, ಲವ್ ಈಸ್ ಅ ಸ್ಯಾಕ್ರಿಫೈಸ್. ನೋಡಿ, ಅದು ಏನು ಮಾಡ್ತೀವಿ ಅಂತಂದ್ರೆ ಅದನ್ನು ಅಭ್ಯಾಸ ಮಾಡ್ತಾ ನೀವಿಲ್ಲಿ ನಿಂತ್ಕೊಳ್ಳೋವಾಗ ಯಾವ ಫಿಯರ್ ಇಲ್ಲದೆ ನಿಂತ್ಕೊಳ್ಬೋದು. ಇಲ್ಲಿ ಅನೇಕರಿಗೆ ಬನ್ನಿ ಮಾತಾಡಿ ಅಂದರೆ ಕೈಕಾಲ ಆಡ್ಬಿಡುತ್ತೆ, ಹಿಂಗೆ ಸಾಕ್ಷಿ ಹೇಳಿದ್ರೆ ಆಡ್ಬಿಡುತ್ತೆ. ಯಾಕಂದ್ರೆ ಇನ್ನೂ ಟ್ರೈನಿಂಗ್ ಆಗಿಲ್ಲ. ಆಮೇನ್. ಅರ್ಥ ಆಗ್ತಿದೆಯಾ? ದೇವರು ನನಗಾಗಿ ನಿಮಗಾಗಿ ಉನ್ನತವಾದ ಸ್ಥಾನನ ಸಿದ್ಧ ಮಾಡಿದ್ದಾರೆ. ಅಲ್ಲಿಗೆ ಹೋಗ್ಬೇಕಂದ್ರೆ ಒಂದು ಪ್ರಯಾಣ ಇದೆ. ನಿಂತು ಬಿಡಬೇಡಿ. ಅನೇಕರು ನಿಂತು ಬಿಟ್ರು. ಆದಿಕಾಂಡ, ಜೆನಿಸಿಸ್, ஆதியாகமம் 50ஆம் அதிகாரம், ஆதியாகமம் 50ஆம் அதிகாரம், ஜெனிசிஸ் 50:24. ದೇವರು ನಿಶ್ಚಯವಾಗಿ ನಿಮ್ಮನ್ನು ಪರಾಂಬರಿಸಿ ಈ ದೇಶದಿಂದ, ಈ ಕೊರತೆ ದೇಶದಿಂದ, ಈ ದರಿದ್ರದ ದೇಶದಿಂದ, ಈ ಅವಮಾನ ದೇಶದಿಂದ, ಈ ಸಾಲವೆಂಬ ದೇಶದಿಂದ ಸಮೃದ್ಧಿಯಾದ ದೇಶಕ್ಕೆ ಕರೆದೊಯ್ಯುವನು. ಹಾಲೆಲೂಯ, ಹಾಲೆಲೂಯ. ಈಗ ಯಾವ ದೇಶ ಇದ್ದಾರೆ ಗೊತ್ತಾ? ಈಜಿಪ್ಟಲ್ಲಿದ್ದಾರೆ. ಅವರು ಐಗುಪ್ತ ದೇಶದಲ್ಲಿರುವಾಗ ಅವ್ರಿಗೆ ಯಾವ ಕೊರತೆ ಇಲ್ಲ. ಗೋಷನ್ ಎಂಬ ದಿ ಬೆಸ್ಟ್ ಜಾಗದಲ್ಲಿದ್ದಾರೆ. ಊಟಕ್ಕೆ ಕೊರತೆ ಇಲ್ಲ, ಕೆಲಸಕ್ಕೆ ಕೊರತೆ ಇಲ್ಲ, ಎಲ್ಲ ಐಶ್ವರ್ಯವಂತರಾಗಿದ್ದಾರೆ. ಯೋಸೆಫ್ ಹೇಳ್ತಾ ಇದ್ದಾನೆ, ಇಲ್ಲೇ ಸೆಟ್ಲ್ ಆಗಬೇಡಿ, ನಿಮಗೆ ಅಂತ ಇನ್ನೊಂದು ದೇಶ ರೆಡಿಯಾಗಿದೆ. ಹಾಲೆಲೂಯ. ಅವ್ರು ಅದನ್ನು ಏನು ಮಾಡಿದ್ರು ಅಂದರೆ ಅದರಲ್ಲೇ ಕುಳಿತ್ಕೊಂಡ್ಬಿಟ್ರು. ಅದಕ್ಕೆ ಅಲ್ಲಿ ಹೋರಾಟ ಬಂದಿತ್ತು. 400 ವರ್ಷ ಯಾಕೆ ದಾಸತ್ವ ಗೊತ್ತಾ? ಆ ದೇಶದ ಕಣ್ಣು ಬಿಟ್ಬಿಟ್ರು. ಈ ದೇಶನೇ ಸಾಕಂತ ಸೆಟ್ಲ್ ಆಗಿಬಿಟ್ರು. ಅದಕ್ಕೆ ಇದುವೇ ಸಾಕಂತ ನಿಮ್ಮ ದರ್ಶನಕ್ಕೆ ದೇವರು ಬರೋದಿಲ್ಲ, ಅವರ ದರ್ಶನಕ್ಕೆ ದೇವರು ಬರ್ತಾರೆ. ಆಮೇನ್. ಹಾಲೆಲೂಯ. 100% ದೇವ್ರ ಸಹಾಯ ನಿಮ್ಮ ಇಷ್ಟಕ್ಕೆ ಕೊಡೋದಿಲ್ಲ, ಅವರ ಇಷ್ಟಕ್ಕೆ ನಿಮ್ಮನ್ನು ಬಿಟ್ಕೊಟ್ರೆ ಈಸಿಯಾಗಿ ನಿಮ್ಮ ಹತ್ರ ಬರುತ್ತೆ. ನನಗೆ ದೊಡ್ಡ ದೊಡ್ಡ ಸೇವಕರ ಪರಿಚಯ ಹೆಂಗಾಯ್ತು ಗೊತ್ತಾ? ನಾನು ಅವ್ರನ್ನ ಹುಡ್ಕೊಂಡು ಹೋಗಿಲ್ಲ. ನನ್ನ ಹತ್ರ ಶ್ರೇಷ್ಠವಾದ ಪುಸ್ತಕಗಳು ತುಂಬ ಚೀಪಾಗಿ ₹20, ₹30 ಸಿಕ್ತು. ಎಷ್ಟು ರೂಪಾಯಿಗೆ? ₹30. ಒಂದು ಸೇವಕರು ಹೇಳಿದ್ರು, ನನ್ನ ಜೀವನದಲ್ಲಿ ಇದುವರೆಗೂ ಯಾರಿಗೂ ಈ ಥರ ವೇಟ್ ಮಾಡೇ ಇಲ್ಲ. 2 ಅವರ್ ನನಗೋಸ್ಕರ ಕಾಯ್ತಾ ಇದ್ರು ಆ ₹20 ಬುಕ್ ತೊಗೊಂಬರೋಕ್ಕೆ. ಹಾಲೆಲೂಯ. ಒಂದು ಬುಕ್ಕು. ಯಾಕಂದ್ರೆ ಅದಷ್ಟು ಕಾಸ್ಟ್ಲಿ ಯಾರಿಗೂ ಸಿಗಲ್ಲ. ದೇವ ನಮ್ಮನ್ನು ಕರೆದ್ರೆ ನಮಗೆ ದೇವರು ಕೊಡ್ತಾರೆ. ಅದಕ್ಕೋಸ್ಕರ ಹತ್ಕೊಂಡು ಇದು ಬರಲೇಬೇಕು, ನನಗೆ ಲ್ಯಾಂಡ್ ಸಿಗಲೇಬೇಕು, ನನಗೆ ಆ ಸೇವೆ ಮಾಡಬೇಕು. ಬಿಟ್ಕೊಡಿ, ಡಿಸಿಪ್ಲಿನ್ಗೆ ಬಿಟ್ಕೊಡಿ. ದೇವರೇ ನಾನು ಯಾವ ವಿಧಕ್ಕೆ ಕರೆದಿದ್ದೀರೋ ನಾನು ಬಿಟ್ಕೊಡ್ತೀನಿ. ಆಗ ದೇವ್ರು ಟ್ರೈನ್ ಅಪ್ ಮಾಡೋಕೆ ಸ್ವಲ್ಪ ಕಷ್ಟನೇ. ಆಮೇನ್. ಹಾಲೆಲೂಯ, ಹಾಲೆಲೂಯ. ಸಾವಿರ ಮೆಸೇಜನ್ನು ಕುಳಿತ್ಕೊಂಡು ಕೇಳಬೇಕು. ಆಮೇನ್. ಅದು ಯಾವ ಜನ ಇರಲ್ಲ. ಇದೆಲ್ಲ ಡಿಸಿಪ್ಲಿನ್. ಫೇತ್ ಏನು ಮಾಡುತ್ತೆ? ಫಸ್ಟು ನಮ್ಮನ್ನು ಪ್ರಿಪೇರ್ ಮಾಡುತ್ತೆ. ಆಮೇನ್. ನಾನು ಯಾವಾಗ ಹೇಳೋದು ಏನಂತಂದರೆ, ನನಗೆ ಅಂತ ಒಂದು ಪುಸ್ತಕ ಇಟ್ಟಿದ್ದಾರಾ, ನನಗೆ ಅಂತ ಇದಿದೆಯಾ? ದೇವರೇ ಸ್ತೋತ್ರ, ನಿಶ್ಚಯವಾಗಿ ನನಗೆ ಸಿಕ್ಕೇ ಸಿಗುತ್ತೆ. ಅದು ನಾನು ಕಷ್ಟಪಡಲಿಲ್ಲ. ನನಗೊಂದ್ಸತಿ ₹2,000 ಸಿಕ್ತು. ₹2,000 ಒಂದಿಷ್ಟು ಬುಕ್ ತೊಗೊಂಬಂದೆ.
ಅದು ಎಷ್ಟೋ ಸೇವಕರಿಗೆ ಈ ಬುಕ್ ನಿಮ್ಮ ಹತ್ರ ಇದೆಯಾ, ಎದಕ್ಕೆ ಸಿಕ್ತು ನಿಮಗೆ? ಹೆಂಗೆ ಸಿಕ್ತು? ಈಸಿಯಾಗಿ ಸಿಕ್ತು. ಯಾಕಂದ್ರೆ ಹಣ ಕೊಟ್ಟಿದ್ದು ಕೊಡಿಸಿದ್ದು ಅವರೇ. ಈಸಿ ಅಲ್ವಾ? ಕಳೆದ ದಿನದಲ್ಲಿ ಒಂದು ಬುಕ್ ಸೇಲ್ ಹಾಕಿದ್ರು, ಇದರಲ್ಲಿ ಒಂದು ಚರ್ಚಲ್ಲಿ ಹಾಕಿದ್ರು. ಆಗ ಒಂದು ಸೇವಕರು ಇಬ್ಬರು ಹೋಗಿ ಬಂದರು 2 ದಿನ. ಅವ್ರು ಹೇಳಿದ್ರು, ಅಲ್ಲಿ ಯಾವ ಬುಕ್ಸ್ ಇಲ್ಲ ಪಾಸ್ಟರ್, ಆ ಥರ ಸಿಗೋಂಥ ಬುಕ್ಸ್ ಯಾವುದಿಲ್ಲ, ಸುಮ್ಮನೆ ಹೋಗೋದು ವೇಸ್ಟ್ ಅಂದರು. ನಾನು ಶ್ರೇಷ್ಠವಾದ ಹಣವನ್ನು ಇಟ್ಟಿದ್ದೆ. ಪವಿತ್ರಾತ್ಮ ಹೇಳಿದ್ರು, ಒಳ್ಳೆ ಆಫರ್, ಹೋಗು ಅಂತ. ಆಮೇಲೆ ಆದರೆ ನನಗೊಂದು ಸೇವಕರು ಹೇಳಿದ್ರು, ನಿಮಗೆ ಸಿಗೋವಂಥ ಬುಕ್ಕಲ್ಲಿ ಸಿಗೋದಿಲ್ಲ. ನಾನು ಅವ್ರ ಮನೆಗೆ ಹೋದೆ, ಸುಮ್ಮನೆ ಹೋಗಿ ನೋಡೋಣ ಬನ್ನಿ ಅಂತ ಕರೆದೆ. ಹಲ್ಲೆಲೂಯಾ. ನಾನು ಹೇಳಿದೆ, ನನಗೆ ಅಂತ ಒಂದು ಬುಕ್ಕಲ್ಲಿದ್ದರೆ ಯಾರ ಕಣ್ಣು ಅದ್ರ ಮೇಲೆ ಬೀಳಲ್ಲ. ನನಗೋಸ್ಕರ ಸಿದ್ಧ ಮಾಡಿರುವಂಥದ್ದು ನನಗೋಸ್ಕರ ಅಲ್ಲಿ ಕಾಯ್ತಾನೇ ಇರುತ್ತೆ. ಹಲ್ಲೆಲೂಯಾ. ಎಷ್ಟು ಅರ್ಥ ಆಗ್ತಿದೆ? ಅದೇ ಆಥರ್ ಬುಕ್ ಆಚೆ ಇಟ್ಟಿದ್ದಾರೆ. ಈ ಕಡೆ ಫಸ್ಟ್ ಹ್ಯಾಂಡ್ಲು, ಈ ಕಡೆ ಸೆಕೆಂಡ್ ಹ್ಯಾಂಡ್ ಅಂದರೆ ಲೈಬ್ರರಿ, ಇದು ಸೆಕೆಂಡ್ ಹ್ಯಾಂಡ್ ಬುಕ್ಸಲ್ಲಿ ಇಟ್ಟಿರ್ತಾರೆ. ಸರಿ, ಆ ಬುಕ್ಸ್ ತೊಗೊಳ್ಳೋಣ ಅಂತ ನಾನು ಹೋದೆ. ಫಸ್ಟ್ ಟೈಮ್ ಅಲ್ಲಿ ಹುಡುಕಿದಾಗ ಒಂದು ಬುಕ್ ಸಿಕ್ತು. ಅದೇ ಬುಕ್ ಆಚೆ, ಅದೇ ಆಥರು. ಅವ್ರ ಬುಕ್, ಫಸ್ಟ್ ಬುಕ್ ಅವ್ರದ್ದು ಎಷ್ಟು ಅಂತಂದರೆ 1500 1700 ಬುಕ್ಸು. ಫಸ್ಟ್ ಸ್ಟಾರ್ಟಿಂಗ್ ರೇಟೇ ಅವ್ರದ್ದು ಬುಕ್ಕು. ಅವ್ರು ಹೇಳಿದ್ರು, ಈ ಬುಕ್ ಹೆಂಗಾದ್ರು ನಾನು ತೊಗೊಳ್ಬೇಕು ಅಂತ. ಆಚೆ ಅವ್ರು ಮಾತಾಡ್ತಾಯಿದ್ರು. ನಾನು ಒಳಗೋದೆ, ಅದೇ ಆಥರು 75 ರೂಪೀಸ್ ನನಗೆ ಸಿಕ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮಧ್ಯಾಹ್ನ ಊಟನೂ ಮರೆತುಬಿಟ್ಟೆ. ನೈಟ್ 8 ಗಂಟೆ ತನಕ ಎಷ್ಟು ಬುಕ್ಸ್ ಇದೆ ಅಷ್ಟು ಬುಕ್ಸ್ ಓದಿ 5000 ಬುಕ್ಸ್ ತೊಗೊಂಬಂದೆ. ಯಾರು ಚಪ್ಪಾಳೆ ಹೊಡೆಯೋದಿರ? ಹಲ್ಲೆಲೂಯಾ. ಯಾಕೆ ಗೊತ್ತಾ? ಇವಾಗ ನಿಮ್ಮೆಲ್ಲ ಊಟ ಕೊಡಬೇಕಲ್ವ? ಆಹಾರ ಶೂನ್ಯವಾಗದಂತೆ ನೀವು ಆಲಯದಲ್ಲಿ ಬಿತ್ತನೆ ಮಾಡುವಾಗ ಸೇವಕರಿಗೆ ಏನು ಮಾಡ್ತಾರೆ? ಹೋಗಿ ಕುರುಬ ಏನು ಮಾಡ್ತಾನೆ? ಒಳ್ಳೆ ಮೇವುಗಳನ್ನ ತೊಗೊಂಬಂದ್ರೆ ಕುರಿಗಳು ಕೊಡೋಕ್ಕೆ ಸಾಧ್ಯ. ಹಲ್ಲೆಲೂಯಾ. ಆಗ ನಾವೊಂದು ಇನ್ವೆಸ್ಟ್ ಮಾಡುವಾಗ ನಮಗೆ ಬರಲ್ವಾ? ಅರ್ಥ ಆಗ್ತಿದೆಯಾ? ನಾನು ಫೋನ್ ಮಾಡಿ ಹೇಳಿದೆ, ಇದು ಶ್ರೇಷ್ಠವಾದ ಬುಕ್ಸ್ ನನಗೆ ಸಿಕ್ತು ಅಂತ. ಎಲ್ರಿಗೂ ಆಶ್ಚರ್ಯ ಆಯಿತು. ಬಂದು ನೋಡ್ಬೇಕು ಯಾವ ಬುಕ್ಸ್ ತೊಗೊಂಡಿದ್ದಾರೆ ಅಂತ ಈಗ ಕಾಯ್ತಾ ಇದ್ದಾರೆ. ನಾನು ಹೇಳ್ತೀನಿ ನೋಡಿ, ಹಣ ಕೊಡೋದು ಅವರೇ, ನಡೆಸೋದು ಅವರೇ. ಅದಕ್ಕೆ ನಮ್ಮನ್ನು ನಾವು ಬಿಟ್ಕೊಡ್ಬೇಕು. ಎಸಪ್ಪ, ನಾನು ನಿನ್ನ ಪ್ರೀತಿಸ್ತೀನಿ ಅಂತಂದರೆ ನನ್ನ ಡಿಸಿಪ್ಲಿನ್ ನಾನು ಒಪ್ಪಿಸ್ಕೊಡ್ತೀನಪ್ಪ. ಆಮೇನ್. ಫಸ್ಟ್ ಈ ಬುಕ್ನ ದೇವ್ರು ಹೇಳಿದ್ರು, ಇದನ್ನು ಓದಿ, ಯಾವ ಪುಸ್ತಕ ಓದಬೇಡ ಅಂತ. ಈ ಬುಕ್ನ ಓದಿ ಒಂದನೇ ಸೇತನ ಹೇಳ್ದ, ನೀನು ತುಂಬ ಓದಿ ನೀನು ಕಣ್ಣೆಲ್ಲ ಕಪ್ಪಗಾಗ್ಬಿಡ್ದೆ, ಕಣ್ಣು ಡಿಂಬಾಗುತ್ತೆ. ಇಲ್ಲ, ಇದು ಎಷ್ಟು ಓದ್ತಾ ಇದ್ದೀನೋ ಅಷ್ಟು ಪ್ರಕಾಶವಾಯಿತು. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ದೇವ್ರ ಕೃಪೆಯಿಂದ ಈಸಿಯಾಗಿ ಚೀಪಾಗಿ ಎಷ್ಟೋ ಬುಕ್ಸ್ಗಳು ಈಸಿಯಾಗಿ ಇವತ್ತು ಲೈಬ್ರರಿ, ಚರ್ಚಲ್ಲಿ ಒಂದು ಲೈಬ್ರರಿನೇ ಮಾಡಿದ್ದೀನಿ. ನಾನು ಹೇಳ್ತೀನಿ ಎಷ್ಟೋ ಜನಕ್ಕೆ, ಓದೋರು ಬಂದು ಓದಿ ಅಂತ. ಯಾರು ಓದಲ್ಲ, ಯಾಕಂದ್ರೆ ಅವ್ರಿಗೆ ಕರೆ ಇಲ್ಲ. ಕರೆ ಇಲ್ದಿರಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಇವಾಗ ನಾವೇ ನಿಮ್ಗೊಂದು 2 ಬುಕ್ ಕೊಟ್ಟರೆ ಓದ್ತೀರಾ? ಓದೋಕ್ಕಾಗಲ್ಲ. ಯಾಕಂದ್ರೆ ನಿಮ್ಮ ಕರೆ ಅದಲ್ಲ. ದೇವರು ನಿಮ್ಮನ್ನು ಯಾವುದು ಕರೆದಿದ್ದಾರೋ ಅದಕ್ಕೆ ನೀವು ಸಿದ್ಧ ಮಾಡ್ಕೊಳ್ಬೇಕು. ಆಮೇನ್. ಅವಾಗೇನಾಗುತ್ತೆ ಗೊತ್ತಾ? ನಿಮಗೋಸ್ಕರ ನಾನು ಹೇಳಿದೆ, ಈ 5000 ರೂಪಾಯಿ ಈ ಬುಕ್ಕಲ್ಲಿ ಏನಿದೆ ಗೊತ್ತಾ? ಬಂಗ್ಲೆ ಇದೆ, ಈ ಬುಕ್ಕೊಳಗೆ ಕಾರಿದೆ, ಈ ಬುಕ್ಕೊಳಗೆ ಅನೇಕರ ಜೀವನ ಬದಲಾಗದಿದೆ, ಈ ಬುಕ್ಕೊಳಗೆ ಅನೇಕರ ಜೀವಿತ ಬದಲಾವಣೆ ಮಾಡುವ ಅಭಿಷೇಕ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗೋಲ್ಡ್ ಥರ ಏನು ಮಾಡಿದೆ, ಹುಡುಗಿ ಎತ್ತೆತ್ತಿ ಒಂದು ಬಾಕ್ಸ್ಗೆ ಹಾಕ್ಕೊಂಡೆ. ಆಮೇಲೆ ಫಸ್ಟ್ ಹ್ಯಾಂಡ್ ಬುಕ್ಸ್ಗಳಿತ್ತು, ಒಂದೊಂದು ಬುಕ್ಸು ಅದೆಲ್ಲ 1500 ಆ ಥರ ಇತ್ತು. ಯಾಕೆ? ಯಾರು ಪ್ರೇರೇಪಿಸಿದ್ದು? ಯಾರು? ಆಮೇಲೆ ಹಾಗೆಯೇ ದೇವ್ರು ನಿಮ್ಮ ಕೆಲಸ ಏನಕ್ಕೆ ದೇವ್ರು ಕರೆದಿದ್ದಾರೋ, ಒಂದು ವೇಳೆ ನಿಮ್ಮದು ಒಂದು ಕಂಪ್ನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾರೋ, ಒಂದು ಬಟ್ಟೆ ಮಾಡ್ಬೇಕನ್ನಿದೆಯಾ, ಆಮೇಲೆ ದೇವರೇ ಆಶ್ವಾಸ ಅಂತ ಬಿಟ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಇಟ್ಟು ಇನ್ನು ಏನೆಲ್ಲ ಮಾಡ್ಬೋದು, ಏನೆಲ್ಲ ಇನ್ವೆಸ್ಟ್ ಮಾಡಬೇಕಂತ ಸ್ವಲ್ಪ ಹೆಜ್ಜೆ ಹಾಕಬೇಕು, ಸ್ವಲ್ಪ ಡಿಸಿಪ್ಲಿನ್ ಮಾಡಬೇಕು. ಫಿಲಮ್ ಆ್ಯಕ್ಟ್ರು ಒಬ್ರು ಹೇಳಿದ್ರು TV 9 2 ಅವರ್ ಮಲಗ್ತಿದ್ರಂತೆ. ಎಷ್ಟು ಅವರು? ಇವತ್ತು ನಾನು ಸ್ಟಾರ್ ಆಗಿರೋದು ಕಾರಣ ಅಂತಂದರೆ, ನಾನು ಮಲಗಿದಾಗ ಜನ ಮಲಗಿದಾಗ ನಾನು ಎದ್ದಿದ್ದೆ. ಈಗ ನಾನು ಮಲಗಿದ್ದೀನಿ, ಜನ ಎದ್ದು ನೋಡ್ತಾ ಇದ್ದಾರೆ. ಆಮೇಲೆ ಅರ್ಥ ಆಯ್ತಾ? ಜನ ಮಲಗಿದಾಗ ನಾನೇನು ಮಾಡಿದೆ? ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಆದರೆ ಈಗ ನಾನು ನೆಮ್ಮದಿ ಮಲ್ಕೊಂಡಿದ್ದೀನಿ. ಇವತ್ತು ದೇಶ ಎಚ್ಚರವಾಗಿ CD ಮೇಲೆ CD, ಆ ದುಡ್ಡು ಈ ದುಡ್ಡೆಲ್ಲ ಇನ್ವೆಸ್ಟ್ ಮಾಡಿ ನೋಡ್ತಾ ಇದ್ದಾರೆ. ನೋಡೋರು ಜಾಸ್ತಿ, ಮಾಡೋರು ಸ್ವಲ್ಪ ಜನನೇ. ಅದಕ್ಕೆ ಬರೀ ನೋಡೋರಾಗಿರಬೇಡಿ, ಅಲ್ಲಿ ರೀಚ್ ಆಗೋರಾಗಿ ಮಾರ್ಪಡ್ಬೇಕಂದ್ರೆ ವಿತೌಟ್ ಸ್ಯಾಕ್ರಿಫೈಸ್ ಅದು ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ,
ಹಾಲೆಲೂಯ, ಹಾಲೆಲೂಯ. ದೇವರೇ, ನನಗೆ ಹೀಲಿಂಗ್ ಮಿನಿಸ್ಟ್ರಿ ಬೇಕು. ನೀವು ಹೀಲಿಂಗ್ ಮಿನಿಸ್ಟ್ರಿ ಬೇಕಂದ್ರೆ ಮಿನಿಮಮ್ 4 ಅವರು ನಿಮ್ಮನ್ನು ಪ್ರಾರ್ಥಿಸಲು ಪವಿತ್ರಾತ್ಮನು ಆತ್ಮ ಭಾರನ ಕೊಟ್ಟು ನಿಮಗೆ ಪ್ರಾರ್ಥಿಸುವ ಭಾರವನ್ನು ನಿಮ್ಮ ಹೃದಯದಲ್ಲಿ ದೇವರು ಕೊಡೋನಾಗಿರುವನು. ಆಮೆನ್, ಹಾಲೆಲೂಯ, ಹಾಲೆಲೂಯ. ಅದಕ್ಕೆ ಅಂತರಂಗದಲ್ಲಿ ಕರ್ತನ ನಿಮ್ಮನ್ನು ಪ್ರೇರೇಪಿಸಿ ನಿಮ್ಮನ್ನು ಪ್ರಾರ್ಥಿಸುವಾಗ ಅದಕ್ಕೆ ಸಹಾಯ, ಅದಕ್ಕೆ ಬಲ, ಅದಕ್ಕೆ ದರ್ಶನ ಕೊಟ್ಟು ಅಂತ ಅವಕಾಶ ಸಿಗುವಾಗ ಕರ್ತನು ಜೀವಂತನಾಗಿದ್ದಾನೆ ಎಂಬುದನ್ನು ನಿಮ್ಮ ಮುಖಾಂತರ ದೇವರು ನಿರೂಪಿಸುವವನಾಗಿದ್ದಾನೆ. ಆಮೇನ್, ಹಾಲೆಲೂಯ. ಎಷ್ಟೋ ಜನ ಕಂಪ್ನಿಯಿಂದ ಆಚೆ ಹಾಕ್ಬಿಟ್ರು. ಕಾರಣ ಏನು ಗೊತ್ತಾ? ಅವ್ರನ್ನ ಒಂದು ವರ್ಕರ್ ಆಗಿಟ್ಟಿಲ್ಲ, ಅವ್ರನ್ನ ಓನರ್ ಆಗಿಟ್ಟಿದ್ದಕ್ಕೇನೆ. ದೇವರವ್ರನ್ನ ಓನರ್ ಆಗಿಟ್ಟಿದ್ದಕ್ಕೇನೆ ಅವ್ನ ಆಚೆ ತಡೆದ್ರು. ಅದಕ್ಕೆ ಶಿಕ್ಷೆ ಅನೇಕರಿಗೆ ದುಃಖವನ್ನು ತರುತ್ತೆ. ನೋಡಿ, ಬೈಬಲ್ 12ನೇದಲ್ಲಿ ಶಿಕ್ಷೆ ಎಲ್ರಿಗೂ ಇಷ್ಟ ಆಗಲ್ಲ. ಅದಕ್ಕೆ ಸ್ಕೂಲಲ್ಲಿ ನಿಮ್ಮನ್ನು ಪ್ರೀತಿಸಿದ ಟೀಚರ್ಸ್ ಯಾರು ಗೊತ್ತಾಗಲ್ಲ, ಆದರೆ ನಿಮ್ಮನ್ನು ಓಡದ ಟೀಚರ್ಸ್ ಯಾರು ಮರೆಯೋದಿಲ್ಲ. ಆಮೇನ್. ನಿಮ್ಮನ್ನು ಓಡಿದವರು, ನಿಮ್ಮನ್ನು ಬೈದವರು, ಟೀಚರ್ಸ್ ಮರೆಯೋದಿಲ್ಲ. ಅವನ ಟೀಚರ್ ಇದ್ದಪ್ಪ, ಆದರೆ ನಿಮಗೆ ಹೆಲ್ಪ್ ಮಾಡಿದವ್ರು ಟೀಚರ್ನ ಮರ್ತು ಬಿಡ್ತೀರಾ. ಅದಕ್ಕೆ ಒಳ್ಳೆ ಟೀಚರ್ ನಮಗೆ ಬೇಕು. ಎಂಥ ಟೀಚರ್? ಒಳ್ಳೆ ಕೋಚ್. ಎಂಥ ಕೋಚು? ಪುಷ್ ಮಾಡೋ ಕೋಚ್ಗಳು ನಮಗೆ ಬೇಕು. ಆಮೇನ್. ಏನು ಮಾಡಿಬಿಡಿ ಬ್ರದರ್, ನಿಮಗೋಸ್ಕರ ನಾವೆಲ್ಲ ನೈಟೇ ಪ್ರೇಯರ್ ಮಾಡ್ತೀವಿ. ನೀವು ತಿಂಗಳು ಕಾಸು ಕಳಿಸ್ಬಿಟ್ರೆ ಸಾಕು. 24 ಗಂಟೆ ನಿಮಗೋಸ್ಕರ ಪ್ರೇಯರ್ ಟವರ್ ಮಾಡಿದ್ದೀವಿ. ನೀವು ಏನು ಮಾಡಿ, ತಿಂಗಳು ಸಂಬಳ ಕೊಟ್ಬಿಡಿ, ಸಂಬಳ ಥರ ಕಾಸು ಕಳಿಸ್ಬಿಡಿ. ಅಲ್ಲಿ ನೀವೇನು ಮಾಡಿಬಿಡಿ, ಪ್ರೇಯರ್ ಮಾಡ್ತಾ ಇರ್ತೀವಿ. ಏನು ನಡೆಯೋದಿಲ್ಲ. ಹಾಲೆಲೂಯ. ಆರಂಭದವರೆಗೆ ನಡೆಯುತ್ತೆ. ವಿಶ್ವಾಸಿ ಆ ಕೆಲಸ ಮಾಡಬಾರ್ದು. ಅದಕ್ಕೆ ಇವತ್ತು ಅನೇಕ ವಿಶ್ವಾಸಿ ಬೆಳೆದು 10 ವರ್ಷ ಆದರೂ ಕೂಡ ನಮಗೋಸ್ಕರ ಪ್ರಾರ್ಥನೆ ಮಾಡಿ ಲೆಟ್ರ್ ಹಾಕಿ ಅಲ್ಲಿ ದುಡ್ಡು ಕಳಿಸ್ತಾ ಇದ್ದಾರೆ. ಅದೆಲ್ಲ ಕೆಲಸ ಮಾಡಲ್ಲ. ಆರಂಭದಲ್ಲಿ ಇವರಿಗೆ ಸೈಕಲ್ ಓಡಿಸೋರು ಹಿಡಿದು ಏನು ಮಾಡ್ಬೋದು, ಸ್ವಲ್ಪ ತಳ್ಬೋದು. ಯಾವಾಗಲೂ ಹಿಡ್ಕೊಂಡು ಹೋಗ್ತಾ ಇರೋಕ್ಕಾಗುತ್ತಾ? ಆಗೋದಿಲ್ಲ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಎಷ್ಟು ಜನ ಸಮುದ್ರ ನೋಡಿದ್ದೀರಾ? ನೋಡಿಲ್ಲ ಸಮುದ್ರ? ಆಮೇನ್. ಸಮುದ್ರದಲ್ಲಿ ಆ ಎಂಡಲ್ಲಿ ಅಲೆಗಳು ಜೋರಾಗಿ ಬರುತ್ತೆ. ಈ ಹಡಗನ್ನು ತಳ್ಳುವಾಗ ಏನು ಮಾಡ್ತಾರೆ, ಹಡಗು ಇಬ್ಬರೇ ಹೋಗೋದು ಒಳಗೆ, ಆದರೆ 5-10 ಜನ ತಳ್ತಾರೆ. ಯಾಕೆ ತಳ್ತಾರೆ ಹೇಳಿ? ಯಾಕೆ? ಆ ಅಲೆ ಸ್ವಲ್ಪ ದಾಟಿ ತಳ್ಳಿಬಿಟ್ರೆ ನೆಕ್ಸ್ಟ್ ಗಾಳಿ ಕರ್ಕೊಂಡು ಹೋಗುತ್ತೆ. ಆಮೇಲೆ ಹಾಲೆಲೂಯ. ಹಾಗೇನೆ ಈಗ ಹೊಸದಾಗಿ ನೀವು ಬರುವಾಗ ನಿಮ್ಮ ಮನೆ ಸಂಧಿಸಿ ಪ್ರಾರ್ಥಿಸಿ ಉಪವಾಸ ಮಾಡಿ ವಾಕ್ಯ ಓದಿ ಸ್ವಲ್ಪ ಟೈಮ್ ಕೊಟ್ಟು ಸ್ವಲ್ಪ ನಿಮ್ಮನ್ನ ಪುಷ್ ಮಾಡಿ ಆ ಲೆವೆಲ್ ಸ್ವಲ್ಪ ತಳ್ಳಿಬಿಟ್ಬಿಟ್ರೆ ಪವಿತ್ರಾತ್ಮ ಆಮೇಲೆ ಹೇಳ್ಕೊಂಡು ಹೋಗ್ತಾರೆ. ಆಮೇನ್, ಹಾಲೆಲೂಯ. ಪಾಸ್ಟ್ ಮನೆಗೇ ಬರಲ್ಲ ಬ್ರದರ್, ಪವಿತ್ರಾತ್ಮ ಬಂದಿರಲ್ಲ, ಇದಕ್ಕಿಂತ ಬೇಕಾ? ಆಮೇನ್, ಹಾಲೆಲೂಯ. ಇನ್ನೂ ಬೆಳೆದಿಲ್ಲ ಅನೇಕ ವಿಶ್ವಾಸಿಗಳು. ಅದಕ್ಕೆ ಪುಷ್ ಮಾಡ್ತಾರೆ ನೋಡಿ. ಅದಕ್ಕೆ ಯಾಕೆ ಪುಷ್ ಮಾಡ್ತಾಯಿದ್ದೀವಿ ಗೊತ್ತಾ? ನಿಮಗೆ ಕಷ್ಟನೇ. ಅದಕ್ಕೆ ಬೈಬಲ್ ಓದಿ ಸ್ವಲ್ಪ ಬೆಳೀರಿ, ಆಮೇಲೆ ಪವಿತ್ರಾತ್ಮ ಕರ್ಕೊಂಡು ಹೋಗಾಗ ತಿರುಗಿ ಬರಲ್ಲ. ಅದಕ್ಕೆ ನೋಡಿ, ಅಲ್ಲೇ ಹಿಂಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ತಿರುಗಿ ಬಂದುಬಿಟ್ಟಿರುತ್ತೆ ವಾಪಸ್ಸು. ಅದಕ್ಕೆ ಅನೇಕರು ಆರ್ಮ ಚೆನ್ನಾಗಿ ಫೈರ್ ಆಗ್ತಾರೆ, ತಿರುಗಿ ಬಂದುಬಿಡ್ತಾರೆ. ತಿರುಗಿ ತಳ್ಳೋದು, ಅದಕ್ಕೆ ಕನ್ವೆನ್ಷನ್ ಕೂಟ ಮೀಟಿಂಗು ಇದೆಲ್ಲ ಏನಕ್ಕೆ ಅಂತಂದರೆ ತಳ್ಳಿ ಬಿಡ್ತಾರೆ. ಹಾಲೆಲೂಯ. ತಿರುಗಿ ತಳ್ಳಿ ಬಿಡ್ತಾರೆ. ಆದರೆ ಒಂದು ಸ್ಥಾನಕ್ಕೆ ಹೋದ್ಮೇಲೆ ಗಾಳಿ ನಿಮ್ಮನ್ನು ಆರಾಮಾಗಿ, ಆ ಗಾಳಿ ಯಾವ ಡೈರೆಕ್ಷನ್ ತಳ್ಳುತ್ತೋ ಆ ಕಡೆ ಚುಕ್ಕಾಣಿ ತಿರ್ಸ್ಕೊಂಡು ಹೋಗ್ತಾ ಇರಬೇಕಷ್ಟೇ. ಅದು ಇವ್ರೇನು ಮಾಡಲ್ಲ, ಕಷ್ಟಪಟ್ಟು ಓಡಿಸಲ್ಲ, ಗಾಳಿ ಕರ್ಕೊಂಡು ಹೋಗುತ್ತೆ. ಇಷ್ಟೇ ಪವಿತ್ರಾತ್ಮ ನಾವು ಮಾಡೋ ಕೆಲಸ. ಹಾಲೆಲೂಯ. ಆದರೆ ಆಪೋಸಿಟ್ ಹೋಗ್ಬೇಕಂದ್ರೆ ಕಷ್ಟ. ಅದಕ್ಕೆ ಹೇಳೋದು, ಗಾಳಿ ಯಾವ ಕಡೆ ಬೀಸುತ್ತೋ, ಪವಿತ್ರಾತ್ಮ ಯಾವ ಕಡೆ ಬೀಸ್ತಾರೋ ಆ ಕಡೆ ಹೋಗುವಾಗ ನಿಶ್ಚಯವಾಗಿಯೂ ಜಯ. ಅದಕ್ಕೆ ತನ್ನನ್ನು ಪ್ರೀತಿಸುವವರಿಗೆ ಸಿದ್ಧ ಮಾಡಿರುವಂಥ ಹೊಂದ್ಕೊಳ್ಬೇಕಂತಂದರೆ ದೇವರು ಬೀಸೋ ಕಡೆಗೆ ನಾವು ಹೋಗೋರಾಗಿರಬೇಕು. ಹಾಲೆಲೂಯ, ಹಾಲೆಲೂಯ. ಇವತ್ತು ಅನೇಕರು ಪ್ರೇಯರ್ ರಿಕ್ವೆಸ್ಟ್ ಏನು ಗೊತ್ತಾ? ಪಾಸ್ಟರ್, ಒಂದು ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಅದು ಮಾತ್ರ ಸಿಕ್ಬಿಟ್ರೆ ಸ್ವಾಮಿ ನಾನು ಜೀವನನೇ ಕೊಟ್ಬಿಡ್ತೀನಿ. ಏನಪ್ಪ ನಿನ್ನ ರಿಕ್ವೆಸ್ಟು? ಇಲ್ಲ ಪರ್ಸ್ನಲ್, ಅದು ಪರ್ಸನಲ್ ಇಟ್ಕೊಂಡಿದ್ದೀವಿ. ಸರಿ, ಏನಪ್ಪ ಒಂದು ಪಾಸ್ಟರ್ ಹತ್ರ ಹೇಳಪ್ಪ, ಪರವಾಗಿಲ್ಲ. ಇಲ್ಲ, ಸಭೆಯಲ್ಲಿ ಹುಡುಗಿನ ಪ್ರೀತಿಸ್ತಾ ಇದ್ದೀನಿ, ಇದು ಮಾತ್ರ ನನಗೆ ಸಿಕ್ಬಿಟ್ರೆ. ಈಗೆಲ್ಲ ಇವತ್ತಿದ್ದಾರೆ. ಹಾಲೆಲೂಯ. ಚರ್ಚಿಗೆ ಇವತ್ತು ಅನೇಕರು ಬರೋದು ಏನಕ್ಕೆ ಅಂತಂದರೆ, ನಾನೊಬ್ಬನ ಇಷ್ಟಪಡ್ತಾ ಇದ್ದೀನಿ ಬ್ರದರ್. ಸೈತಾನ ಇವತ್ತು ಅನೇಕರ ವಿಷಯ ಏನು ಗೊತ್ತಾ? ಜೀವನದಲ್ಲಿ ಸುಂದರವಾದ ಹುಡುಗಿ ಮದುವೆ ಮಾಡ್ಕೊಬೇಕು, ಒಳ್ಳೆ ಗಾಡಿ ತೊಗೊಂಡ್ಬಿಡ್ಬೇಕು, ಒಳ್ಳೆ ಈ ಲೋಕದಲ್ಲಿ ನೋಡಿ ಎಲ್ಲರ ವಿಷಯನ ಅಷ್ಟೇ. ಆಮೇಲೆ ಒಳ್ಳೆ ಕಂಪ್ನಿ ಅಚೀವ್ ಮಾಡಬೇಕು, ಸಕ್ಸಸ್ ಬರಬೇಕು, ಒಳ್ಳೆ ಹೆಂಡತಿ ಸಿಗಬೇಕು, ಒಳ್ಳೆ ಮನೆ ಸಿಗಬೇಕು. ಯಾರು ಅವ್ರ ಇಷ್ಟ ಏನಂತ ಇಷ್ಟಪಡೋದೇ ಇಲ್ಲ. ಹಾಲೆಲೂಯ. ಇದಕ್ಕೆ ಹೋರಾಡ್ತಾರೆ, ಇದಕ್ಕೆ ಜಗಳಾಡ್ತಾರೆ, ಇದಕ್ಕೆ ಪ್ರಯಾಸ ಪಡ್ತಾರೆ. ಬೈಬಲ್ ಹೇಳುತ್ತೆ, ನೀವು ಮಾಡಬೇಕಾದ್ರೆ ಒಂದೇ ಒಂದು ಕೆಲಸ, ದೇವರೇ ನಿನ್ನ ಪ್ರೀತಿ ನನಗೆ ಕಲಿಸಿಕೊಡಪ್ಪ. ಅವರ ಈಗ ಹೇಗೆ ಡೈರಿಯಲ್ಲಿ ಹೋಗಿ ಕಂಪ್ನಿಗೆ ಸೇರ್ಕೊಂಡಾಗ ಏನು ಮಾಡಿದ್ರು? ಸ್ವಲ್ಪ ಟ್ರೈನಪ್ ಮಾಡಿದ್ರು. ನೀನು ಇಲ್ಲಿ ಹಲ್ವಾ ತಿನ್ನೋಕ್ಕೂ ದೂದ್ ಪೇಡ ತಿನ್ನೋಕೆ ಬಂದಿದ್ಯಾ?
ಆಮೆನ್. ಹಲ್ಲೆಲೂಯಾ. ಟ್ರೈನ್ ಮಾಡಿದ್ರೆ ದೂದ್ ಪಡ ಕಂಪ್ನಿ ನಾನು ಇಡ್ಬೋದು. ಆಮೆನ್. ಎಷ್ಟು ಈಸಿ ಅಲ್ವಾ? ಈಸಿನಾ ಇಲ್ವಾ? ತಿನ್ಕೊಂಡೇ ಇರೋಣವಾ? ಕಂಪ್ನಿ ಮಾಡಿ. ದೇವ್ ನಮ್ಮನ್ನು ಕೆಳಗಿಟ್ಟಿಲ್ಲ, ನಮ್ಮನ್ನು ಮೇಲಿಡೋದಕ್ಕೆ ದೇವ್ರು ಇಷ್ಟಪಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಒಂದೇ ಒಂದು ವಾಕ್ಯ ಮಾತ್ರ ಓದಿ ನಾವು ಮುಗಿಸ್ತೇನೆ, ಟೈಮ್ ಆಯಿತು. ರೋಮಪುರ ಬರೆದ ಪುಸ್ತಕ 8ನೇ ಅಧ್ಯಾಯ 28ನೇ ವಾಕ್ಯ. ರೋಮರ್ 8:28. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವೇ ಆಗುತ್ತದೆ. ಇಂಗ್ಲೀಷಲ್ಲಿ ಓದಿ, ಇಂಗ್ಲೀಷ್ ಬೈಬಲ್. ಫಾರ್ ದೋಸ್ ಹೂ ಲವ್. ಎಲ್ಲ ಒಳ್ಳೇದಕ್ಕೆ ಇದು ಬೇರೆ ಹೇಳೋಕ್ಕಾಗಲ್ಲ. ಇದು ಯಾರು ಹೇಳೋದು ಸಾಧ್ಯ ಗೊತ್ತಾ? ದೇವ್ರ ಮಕ್ಕಳು ಮಾತ್ರ ಹೇಳೋಕ್ಕೆ ಸಾಧ್ಯ. ಕಾರಣ ಅಂತಂದರೆ, ದೇವರನ್ನ ಪ್ರೀತಿಸುವವರಿಗೆ ಇವತ್ತು ನಿಮ್ಗಾಗುವ ದುಃಖ, ನಷ್ಟ, ಅವಮಾನ, ಹೋರಾಟ ಎಲ್ಲ ದೇವರು ಸಿದ್ಧ ಮಾಡಿರುವ ಸ್ಥಳಕ್ಕೆ ನೀವು ಹೋಗೋದಕ್ಕಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನಿಮಗೆ ನಷ್ಟ ಇಲ್ಲ, ನಿಮಗೆ ಅವಮಾನ ಇಲ್ಲ, ನಿಮ್ಗೆ ಏನೇ ಫೇಲಿಯರ್ ಆದರೂ ಏನೇ ಹೋದರೂ ಎಲ್ಲ ಹಿತಕಾರವಾಗಿ. ಅಂತಂದರೆ ದೇವರು ನಿಮ್ಮನ್ನು ಅವ್ರು ನೇಮಿಸಿರುವ ಸ್ಥಳದಲ್ಲಿ ನಿಮ್ಮನ್ನು ಕರೆದುಕೊಂಡು ಹೋಗೋದಕ್ಕೋಸ್ಕರವೇ. ಆಮೇನ್, ಹಲ್ಲೆಲೂಯಾ. ಅನೇಕ ಸೇವಕರು ನಾನು ನೋಡಿ, ಈಗ ಏನಿಲ್ಲ, ನೆಹೆಮ್ಯ ಬಂದು ಕಾಂಪೌಂಡ್ ಕಟ್ಟೋದಕ್ಕೆ ಅವನು ಪ್ರಯತ್ನ ಮಾಡುವಾಗ ಜನ ಹೀಯಾಳಿಸಿದ್ರು, ನೀನು ಕಟ್ಟೋ ಕಾಂಪೌಂಡು ನರಿ ದಾಟಿದ್ರೆ ಬಿದ್ದೋಗುತ್ತೆ ಅಂತ ಹೇಳಿದ್ರು. ಹಲ್ಲೆಲೂಯಾ. ಅದಕ್ಕೆ ಅವ್ನು ಸೋತೋಗ್ಬಿಟ್ನಾ? ಇಲ್ಲ, ಅವನೇನು ಮಾಡ್ದ? ಅದನ್ನೇ ಒಂದು ಚಾಲೆಂಜಾಗಿ ತಗೊಂಡ. ಏನಾಯಿತು? ಆಮೇನ್, ಹಲ್ಲೆಲೂಯಾ. ನನಗೆ ಅನೇಕ ಸೇವಕರು ಹೇಳಿದ್ರು, ನಿನ್ನ ಕೈ ಸೇವೆ ಮಾಡೋಕ್ಕಾಗಲ್ಲ, ಇಲ್ಲಿ ನೀವು ಸೇವೆ ಮಾಡೋದು ತುಂಬ ಕಷ್ಟ. ಹಾಗೆ ಅನೇಕರು ಎನ್ಕರೇಜ್ ಮಾಡಿಲ್ಲ, ಡಿಪ್ರೆಸ್ ಮಾಡಿದ್ರು ತುಂಬ ಜನ. ನನಗೆ ಅವರೆಲ್ಲ ಡಿಪ್ರೆಸ್ ಮಾಡಿದಂಗೆ ಸಂತೋಷ ಆಯ್ತು. ಕಾರಣ ಗೊತ್ತಾ? ಅವ್ರು ಡಿಪ್ರೆಸ್ ಮಾಡಿದ್ದಕ್ಕೇ ಈ ಸ್ಥಾನಕ್ಕೆ ನಾನು ಬರೋಕ್ಕೆ ಸಾಧ್ಯವಾಯಿತು. ಹಲ್ಲೆಲೂಯಾ. ನಿಮ್ಮಲ್ಲಿಯೂ ಸಾಮರ್ಥ್ಯ ಇದೆ. ಸೆಕೆಂಡ್ PUCಯಲ್ಲಿ ಒಂದು ಟೀಚರ್, ಎಲೆಕ್ಟ್ರಾನಿಕ್ಸ್ ಟೀಚರ್ನ ನೋಡಿ ಹೇಳಿದ್ರು, ಯು ಆರ್ ಅನ್ಫಿಟ್ ಅಂತಂದರು. ಆ ಒಂದೇ ಒಂದು ಮಾತು, 1 ಇಯರ್ ಬುಕ್ನ ಒಂದೇ ಮಂತಲ್ಲಿ ಓದಿ ಎಕ್ಸಾಮಲ್ಲಿ 96 ತಗೊಂಡೆ 100ಗೆ. ಹಲ್ಲೆಲೂಯಾ. ಕಾಲೇಜ್ ಬಂಕ್ ಹೊಡಿತಿದ್ದ, ಇಂಟ್ರೆಸ್ಟ್ ಇಲ್ದಿರ ನನಗೆ ಒಂದೇ ಒಂದು ಮಾತು ಏನಂದರೆ, ಯು ಆರ್ ಅನ್ಫಿಟ್ ಅಂತ ಹೇಳಿದ್ರು 4 ಹುಡುಗಿರು ನಕ್ಬಿಟ್ರು. ಆ ಕೋಪಕ್ಕೆ ಈಗ ಎಲ್ಲಿತ್ತು ಒಳಗೆ ವೈರಾಗ್ಯ. ಹಲ್ಲೆಲೂಯಾ. ನಾನು ಹೇಳಿದ ಅರ್ಥ ಆಯ್ತಾ? ಡಲ್ ಅಂತ ನಾವು ಅಂದ್ಕೊಳ್ತೀವಿ, ಡಲ್ ಅಂತ ಮನೆಯವ್ರು ಹೇಳಿದ್ರು, ಆದರೆ ಒಳಗೆ ಸಾಮರ್ಥ್ಯ ಇದೆ. ಅದಕ್ಕೆ ನೋಡಿ, ಯಾಕೆ ಈ ಎಕ್ಸಾಂಪಲ್ ತೊಗೊಂಡೆ ಅಂತಂದರೆ, ನಿಮಗೆ ಯಾರಾದರೂ ಅವಮಾನಿಸ್ತಾ ಇದ್ದಾರಾ, ನಿಮಗೆ ನಷ್ಟ ಆಗ್ತಾ ಇದೆಯಾ, ಇದು ಏನು ಮಾಡ್ತಿದೆ ಅಂತಂದರೆ ನಿಮ್ಮನ್ನು ಏನು ಮಾಡ್ತಿದೆ? ಬಲಪಡಿಸೋದಕ್ಕಾಗಿಯೂ ತನ್ನನ್ನು ಪ್ರೀತಿಸುವವ್ರನ್ನ ಡಿಸಿಪ್ಲಿನ್ ಮಾಡಿ ಆ ಸ್ಥಾನಕ್ಕೆ ಕರ್ಕೊಂಡು ಹೋಗೋದಕ್ಕೇನೆ. ಅದಕ್ಕೆ ಯೋಸೆಫ್ ಹೇಳ್ತಾನೆ, ಅಣ್ಣಂದ್ರೆಲ್ಲ ಬಂದು ಕಾಲ ಹತ್ರ ಬೀಳುವಾಗ ಯೋಸೆಫ್ ಹೇಳ್ತಾನೆ, ನೀವು ನನಗೇನು ಕೇಡು ಮಾಡಲಿಲ್ಲ. ಆಮೆನ್. ನೀವು ನನಗೆ ಕೇಡು ಮಾಡಿದ್ರಿ, ದೇವ್ ನನಗೆ ಒಳ್ಳೆಯದಾಗೇ ಮಾರ್ಪಡಿಸಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಅನೇಕ ನಿಮ್ಮನ್ನು ಹೀಯಾಳಿಸ್ತಾರ. ಇವರು ಹಾಡಿದ್ರೆ ಕತ್ತೆ ಥರ ಇದೆ ಬ್ರದರ್, ಇವರು ನಿಲ್ಲಿಸ್ತಾರೆ. ನೀವೇನೇ ವರ್ಷಿಪ್ ಲೀಡರ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಇಷ್ಟು ಸ್ಪಷ್ಟವಾಗಿ ಕಾಣ ಓದೋಕ್ಕೆ ಕಾರಣ ಏನು ಗೊತ್ತಾ? ಒಂದಿನ ಸಭೆಯಲ್ಲಿ ನಿಮ್ಮಾಗೆ ವಿಶ್ವಾಸಿಯಾಗಿರುವಾಗ ಒಂದು ಬ್ರದರ್ ಕನ್ನಡ ಓದಿ ಅಂದರು. ಆವಾಗ ಕೀರ್ತನೆ ನಮ್ಮ ಆ ಸಭೆಗಳಲ್ಲಿ ಒಂದೊಂದು ವಾಕ್ಯ ಒಬ್ಬೊಬ್ರು ಓದಬೇಕು. ತುಂಬ ತಡಮಾರಿ ಓದ್ಬಿಟ್ಟೆ, ಎಲ್ಲರೂ ನಕ್ಬಿಟ್ರು. ಚಾಲೆಂಜ್ ತೊಗೊಂಡೆ, ಸಭೆಯಲ್ಲಿ ನೆಕ್ಸ್ಟು ಆಮೇನ್ ನಾನೇ ಜಾಸ್ತಿ ಓದಬೇಕು ಕನ್ನಡ. ಆಮೇನ್. ಫಸ್ಟ್ ಕ್ರಿಸ್ಮಸಲ್ಲಿ 15ನೇ ಅಧ್ಯಾಯ ಫುಲ್ಲಾಗಿ ಹೇಳೋರಿಗೆ ಪ್ರೈಸ್ ಇಟ್ಟಿದ್ದು ಕ್ರಿಸ್ಮಸ್ಗೆ. ಆಗ ಅದನ್ನು ಒಂದಿನ ಫ್ಯಾಕ್ಟ್ರಿ ಲೀವ್ ಮಾಡಿ ಉಪವಾಸ ಇದ್ದು ಅದನ್ನು ಓದಿ ಮನಪಾಠ ಮಾಡಿದೆ. 4th ಪ್ರೈಸ್ ಸಿಕ್ತು. ಆಮೆನ್, ಹಲ್ಲೆಲೂಯಾ. ನೆಕ್ಸ್ಟ್ ವರ್ಷ ಲೂಕನ ಬರೆದ ಸುವಾರ್ತೆ 1-2 ಅಧ್ಯಾಯ ಮನಪಾಠ ಮಾಡಿ ಹೇಳಬೇಕು. 1 ವರ್ಷದಲ್ಲಿ ಲೂಕನ ಬರೆದ ಸುವಾರ್ತೆ 1-2 ಅಧ್ಯಾಯ ಫುಲ್ಲಾಗಿ ಓದಿ ಫಸ್ಟ್ ಪ್ರೈಸ್ ತಗೊಂಡೆ. ಆಮೆನ್. 0 ಇದ್ದ ನಮ್ಮನ್ನು ದೇವರು ಡಿಸಿಪ್ಲಿನ್ ಮಾಡಿ ಅವರು ಏನು ಮಾಡ್ತಾರೆ ಅಂತಂದರೆ, ನಮಗೆ ಅಂತ ಇಟ್ಟ ಸ್ಥಾನಕ್ಕೆ ನಮ್ಮ ಅರಿದನೇ ನಮ್ಮನ್ನು ಪ್ರಿಪೇರ್ ಮಾಡಿ. ಇದು ಕಷ್ಟವಾಗಿ ಅನಿಸಿಲ್ಲ ನನಗೆ, ಇಷ್ಟವಾಗಿದೆ ಅಂದ್ಕೊಂಡೆ. ಹಾಗೆಯೇ
ದೇವರು ನಮ್ಮನ್ನೇನು ಮಾಡ್ತಿದ್ದಾರೆ, ನಿಮಗೋಸ್ಕರ ಸ್ಥಳ ಸಿದ್ಧ ಮಾಡಿಟ್ಟಿದ್ದಾರೆ, ನಿಮಗೋಸ್ಕರ ಜನಗಳು ಸಿದ್ಧ ಮಾಡಿಟ್ಟಿದ್ದಾರೆ, ನಿಮಗೋಸ್ಕರ ಬುಕ್ಸ್ಗಳನ್ನ ಸಿದ್ಧ ಮಾಡಿಟ್ಟಿದ್ದಾರೆ, ನಿಮಗೋಸ್ಕರ ಅಂಗಡಿಗಳನ್ನ ಸಿದ್ಧ ಮಾಡಿಟ್ಟಿದ್ದಾರೆ, ನಿಮಗೋಸ್ಕರ ಎಷ್ಟೋ ಜನ ಇವರ ರೆಡಿಯಾಗಿದ್ದಾರೆ. ಆಮೇನ್. ಯಾವಾಗ ನೀವು ದೇವ್ರ ಕಡೆ ತಿರ್ಕೊಂಡು ದೇವರ ಡಿಸಿಪ್ಲಿನ್ ನಿಮ್ಮನ್ನು ಒಪ್ಪಿಸ್ಕೊಡ್ತೀರೋ ಅವರ ನಿಮ್ಮನ್ನು ಹುಡ್ಕೊಂಡು ಬಂದೇ ಬರ್ತಾರೆ. ಆಮೆನ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಆಗ ಅವ್ರು ಏನು ಮಾಡ್ತಾರೆ ಗೊತ್ತಾ, ಅವ್ರು ಬರೋರು ನಿಮ್ಮನ್ನು ನಿಮ್ಮ ವಿಷನ್ನ ತಳ್ಳೋರಾಗಿರೋಲ್ಲ, ನಿಮ್ಮ ವಿಷನ್ನ ಎತ್ತಿ ನಿಲ್ಲಿಸೋರಾಗಿರುವರು. ನಿಮಗೆ ಬರೋ ಮಕ್ಕಳು ನಿಮ್ಮ ವಿಷನ್ನ ಎಳೆದು ಕೆಳಗೆ ಹಾಕೋರಾಗಿರಲ್ಲ, ಇನ್ನು ನಿಮ್ಮ ವಿಷನ್ಗೆ ಸಪೋರ್ಟರ್ ಆಗಿರುವರು. ಆಮೇನ್. ಹಾಲೆಲೂಯ. ನಿಮಗೆ ಬರೋ ಫ್ರೆಂಡ್ಸ್ ಎಂಥ ಫ್ರೆಂಡ್ಸ್ ಆಗಿರ್ತಾರೆ ಅಂತಂದರೆ, ನಿಮ್ಮನ್ನು ಕೆಳಗೆ ಎಳೆಯೋರಾಗಿರಲ್ಲ, ನಿಮ್ಮನ್ನು ಮೇಲಕ್ಕೆ ಎತ್ತಿ ನಿಮ್ಮ ವಿಷನ್ಗೆ ಸಪೋರ್ಟ್ ಮಾಡೋರನ್ನ ದೇವರು ಕಳಿಸ್ತಾರೆ. ಆಮೇನ್. ಅದಕ್ಕೆ ದೇವರ ಮಾರ್ಗ ಇಷ್ಟಪಡಬೇಕು. ಯಾಕಂದರೆ ನೀವು ಕಷ್ಟಪಟ್ಟು ಹೊಂದ್ಕೊಳ್ಳೋಕ್ಕಾಗದಂಥ ಆ ಸ್ಥಾನಗಳನ್ನು ದೇವರು ಮಾತ್ರನೇ ಕೊಡೋಕ್ಕೆ ಸಾಧ್ಯ. ಹಾಗಾದರೆ ಆ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ದಾವೀದ ಹೇಳುವಾಗೆ, ನೀನು ನನಗೆ ಯುಕ್ತ ವಿದ್ಯೆಗಳನ್ನು ಕಲಿಸಿದರಿಂದ ನಾನು ತಾಮ್ರದ ಬಿಲ್ಲನಾದರೂ ಉಪಯೋಗಿಸಬಲ್ಲೆನು. ಆಮೇನ್. ಹಾಲೆಲೂಯ, ಹಾಲೆಲೂಯ. ಕಲ್ಲಿಡ್ಕೊಂಡು ತಿರುಗಾಡ್ತಿದ್ದವನು ತಾಮ್ರದ ಬಿಲ್ಲನ್ನು ಉಪಯೋಗಿಸೋದಕ್ಕೆ ಶಕ್ತನಾಗದ ಕಾರಣ ಅಂತಂದರೆ ದೇವರವನು ಅಧಿಕವಾಗಿ ಪ್ರೀತಿಸೋನಾಗಿದ್ದ. ಪ್ರೀತಿಸಿದ್ರಿಂದ ದೇವರನ್ನ ಶಿಕ್ಷಿಸಿದ್ರು. ಆಮೇನ್. ಶಿಕ್ಷೆ ಅಂತಂದರೆ ದೇವ್ರು ಕಾಯಿಲೆಗೆ ಹೋಗ್ಬಿಟ್ಟು ನಷ್ಟಕ್ಕೆ ಹೋಗ್ಬಿಟ್ಟು ದೇವ್ರು ತುಂಬ ಪ್ರೀತಿಸ್ತಾರೆ ಬ್ರದರ್, ತುಂಬ ಪ್ರೇಯರ್ ಹೋಗ್ಬೇಡಿ, ತುಂಬ ಪ್ರಾರ್ಥನೆ ಮಾಡಬೇಡಿ. ತುಂಬ ಪ್ರಾರ್ಥನೆ ಮಾಡಿದ್ರೆ ಕಷ್ಟ ಜಾಸ್ತಿ ಬ್ರದರ್, ಅದಕ್ಕೆ ಜಾಸ್ತಿ ಪ್ರೇಯರ್ ಮಾಡಬಾರ್ದು, ಲೈಟಾಗಿ ಇಟ್ಕೊಳ್ಬೇಕು. ತುಂಬ ಓವರ ಪ್ರೇಯರ್ ಮಾಡಿಬಿಟ್ರೆ ಸೈತಾನ ಬಂದ್ಬಿಡ್ತಾನೆ. ಇಲ್ಲ, ಓವರ ಪ್ರಾರ್ಥನೆ ಮಾಡಿದ್ರೆ ದೇವರ ಹಸ್ತ ನಿಮ್ಮನ್ನು ಟ್ರೈನ್ ಮಾಡುತ್ತೆ. ಹಾಲೆಲೂಯ, ಹಾಲೆಲೂಯ. ಲೆವೆಲ್ ಸ್ವಲ್ಪ ಕಮ್ಮಿ ಇತ್ತು ಅಂತಂದರೆ ಈ ಕಡೆ ದೇವರು ಇರಲ್ಲ, ಈ ಕಡೆ ಸೈತಾನ ಇರಲ್ಲ, ನೀವೇ ಹೋರಾಡ್ತಾ ಇರಬೇಕು, ಮೇಲೆ ಮಾತ್ರ ಬರೋಕ್ಕಾಗಲ್ಲ. ಕಡೆದಾಗ ಒಂದು ಉದಾಹರಣೆ ಹೇಳಿ ನಾನು ನಿಲ್ಲಿಸ್ತೇನೆ. 5 ಕಪ್ಪೆ ಅದು ಹೋಗ್ತಾ ಇತ್ತು, ದಿಢೀರ್ ಅಂಥೇಳಿ 2 ಕಪ್ಪೆ ಹಳ್ಳದಲ್ಲಿ ಬಿದ್ದೋಯ್ತು. ಆಗ 1 ಕಪ್ಪೆ, 2 ಕಪ್ಪೆಯಲ್ಲಿ 1 ಕಪ್ಪೆ ಇನ್ನೊಂದು ಕಪ್ಪೆಗೆ ಹೇಳ್ತು, ನಾವು ಸತ್ರು ಮೇಲೆ ಬರೋಕ್ಕಾಗಲ್ಲ, ಸತ್ರು ಯಾರು ಬರೋಲ್ಲ ಮೇಲೆ. ಅದಕ್ಕೆ ಹೇಳ್ತು ಒಂದು ವಿಷಯ, ಇಷ್ಟು ಮೇಲಿದೆ, ಹೋಗೋಕ್ಕಾಗಲ್ಲ, ನಾನು ಯಾವ ಪ್ರಯತ್ನ ಮಾಡಲ್ಲ, ನಾನು ಮಲ್ಕೊಂಡ್ಬಿಡ್ತೀನಿ ಅಂತ ಮಲ್ಕೊಂಡ್ಬಿಡ್ತು. ಸಾವನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ, ಮಲ್ಕೊಳ್ತು. ಇನ್ನೊಂದು ಏನು ಮಾಡ್ತು ಅಂತಂದರೆ ಜಂಪ್ ಮಾಡಿ, ಆದರೆ ಅಸಾಧ್ಯ ಅದು. ಜಂಪ್ ಮಾಡಿ ಅದು ಮೇಲಿಂದ ಬೀಳ್ತಾಯಿದೆ, ಏಟು ಬೀಳ್ತಾಯಿದೆ, ರಕ್ತ ಬರ್ತಾಯಿದೆ, ಮೇಲೆ ಹೋಗ್ತಾಯಿದೆ. ಯಾಕಂದ್ರೆ ಅದು ಬದುಕಬೇಕನ್ನ ಆಸೆ. ಜಂಪ್ ಮಾಡಿ ಹೋಗ್ತಾ ಇದೆ. ಮೇಲೆ 3 ನಿಂತಿತ್ತಲ್ಲ, ಆ 3 ಹೇಳ್ತು, ಅದು ಮೇಲಿಂದ ಕಿರಿಸ್ತಾ ಇದೆ. ಏನಂತ ಅದ್ರ ಭಾಷೆಯಲ್ಲಿ, ಆಗಲ್ಲ, ಟ್ರೈ ಮಾಡಬೇಡ, ನಿನ್ನ ಲೈಫ್ ಮುಗೀತು, ನಿನ್ನ ಮೇಲೆ ಬರೋದ್ರಿಂದ ಯಾವ ಪ್ರಯೋಜನ ಇಲ್ಲ, ವೇಸ್ಟು, ಸತ್ತೋಗು ಅಂತ ಕಿರಿಸ್ತಾ ಇದೆ. ಅದು ಆ ಸೌಂಡ್ಗೆ ಇನ್ನೂ ಮೇಲೆ ಇನ್ನೂ ಫೋರ್ಸ್ ಕೊಟ್ಟು ಮೇಲೆ ಬಂದ್ಬಿಡ್ತು. ಹಾಲೆಲೂಯ. ಆ ಮೇಲೆ ಬಂದ ತಕ್ಷಣ 3 ಕೇಳ್ತು, ಇಷ್ಟು ದೊಡ್ಡ ಹಳ್ಳದಲ್ಲಿ ಹೆಂಗೆ ನೀನು ಮೇಲೆ ಬಂದೆ? ನಾವು 3 ಜನ ಕೂತ್ಕೊಂಡು ನಿನ್ನ ಕೈಲಿ ಆಗಲ್ಲ, ಬಿಟ್ಬಿಡು, ಸತ್ತೋಗ್ಬಿಡು ಅಂತ ಅಷ್ಟು ಕಿರ್ಚಿದೀವಲ್ಲ. ಆಗ ಅದು ಹೇಳ್ತು, ನೀವು ಕಿರಿಸ್ತಿರೋ ಶಬ್ದ ನನಗೆ ಹೇಗೆ ಕೇಳಿಸ್ತು ಅಂತಂದರೆ, ನಿನ್ನಿಂದ ಸಾಧ್ಯ, ನಿನ್ನ ಮೇಲೆ ಬರಲು ಸಾಧ್ಯ, ನಿನ್ನಿಂದ ಸಾಧ್ಯ ನನಗೆ ಕೇಳಿಸ್ತು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಆಮೆನ್. ಅದಕ್ಕೆ ನಿಮ್ಮ ನಿಂದಿಸುವವರು ಯಾರು ಹೇಳ್ತಾರೆ, ನೀನು ಚರ್ಚಿಗೆ ಹೋಗ್ತೇನೆ, ನೀನು ಮದುವೆ ಆಗಲ್ಲ, ಆವಾಗ ನೀವು ಅಂದ್ಕೊಳ್ಳಿ ನನ್ನ ಮದುವೆ ಆಗುತ್ತೆ, ಅದಕ್ಕೇನೆ ಇದನ್ನು ನಡೀತಾ ಇರೋದು. ಆಮೇನ್. ಚರ್ಚಿಗೆ ಹೋಗ್ತೇನೆ ನೋಡಿ, ನೀನು ಉದ್ಧಾರ ಆಗೋದಿಲ್ಲ. ನಿಶ್ಚಯವಾಗಿ ನಾನು ದೇವ ನಂಬಿದ್ದೇನೆ, ನಾನು ಮೇಲೆ ಹೋಗ್ತೇನೆ, ನನ್ನ ಕರೆದಾತ ನಂಬಿಗಸ್ತನು. ಆಮೇನ್. ಹಾಲೆಲೂಯ. ಎಷ್ಟು ಜನರು ದೇವರು ಮಾತಾಡಿದ್ರು? ನಾವೆಲ್ಲ ಒಂದು ನಿಮಿಷ ನಿಂತ್ಕೊಂಡ್ವಾ? ಎಷ್ಟು ಜನ ಶಿಕ್ಷೆಗೆ ಒಪ್ಪಿಸ್ತೀರಾ? ಆಮೇನ್. ನೀವು ದೇವನ ಪ್ರೀತಿಸೋ ವ್ಯಕ್ತಿಯಾಗಿದ್ದರೆ, ಆಮೇನ್, ನೀವು ದೇವ್ರ ವಾಕ್ಯವನ್ನು ಪ್ರೀತಿಸೋರಾಗಿರ್ತೀರ. ನೀವು ದೇವನ ಪ್ರೀತಿಸೋ ವ್ಯಕ್ತಿಯಾಗಿದ್ದರೆ ನೀವು ದೇವರ ಸಮ್ಮುಖವನ್ನು ಪ್ರೀತಿಸೋರಾಗಿರ್ತೀರ. ನೀವು ದೇವನ ಪ್ರೀತಿಸೋ ವ್ಯಕ್ತಿಯಾಗಿದ್ದರೆ ದೇವರ ಜನವನ್ನು ಪ್ರೀತಿಸೋರಾಗಿರ್ತೀರ. ದೇವರ ಜನಕ್ಕಾಗಿ ನೀವು ಪ್ರಾರ್ಥಿಸೋರಾಗಿರ್ತೀರ. ಶೋ ಯುವರ್ ಲವ್ ಥ್ರೂ ಆ್ಯಕ್ಷನ್ಸ್, ನಾಟ್ ಜಸ್ಟ್ ಥ್ರೂ ವರ್ಡ್ಸ್. ನಿಮ್ಮನ್ನೇ ಪ್ರೀತಿಸುವೆ ಅಂತ ಹಾಡೋದ್ರಿಂದ ದೇವ್ರು ನಗಿತಾ ಇರ್ತಾರೆ. ನೀನು ಎಷ್ಟು ಪ್ರೀತಿಸ್ತೇನೆ ನನಗೆ ಗೊತ್ತು. ಹಾಲೆಲೂಯ. ಲವ್ ಈಸ್ ಎನ್ ಆ್ಯಕ್ಷನ್. ನಿಮ್ಮ ಮಕ್ಕಳು ಯಾಕೆ ನಿಮ್ಮನ್ನು ಪ್ರೀತಿಸ್ತಾರೆ ಗೊತ್ತಾ? ಐ ಲವ್ ಯು ಮಗನೇ ಅದಕ್ಕಲ್ಲ, ನೀವು ಪಡೋ ಕಷ್ಟ ನಿಮ್ಮ ಮಕ್ಕಳು ನೋಡ್ತಾ ಇದ್ದಾರೆ. ಅದಕ್ಕೆ ಅನೇಕರು ಈಸಿಯಾಗಿ ಹಾಸ್ಟೆಲ್ ಸೇರಿಸ್ಬಿಡ್ತಾರೆ. ಪಾಸ್ಟರ್ ಎಲ್ಲಾದ್ರೂ ಹಾಸ್ಟೆಲ್ ಸೇರಿಸ್ಬಿಡಿ ಪಾಸ್ಟರ್. ಹಾಸ್ಟೆಲ್ ಸೇರಿಸಿದ್ರೆ ನಿಮ್ಮ ಮಕ್ಕಳು ನಿಮ್ಮ ಮೇಲೆ ಪ್ರೀತಿ ಬರಲ್ಲ. ಯಾಕೆ? ಕಷ್ಟದಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಜೊತೆ ಇಟ್ಕೊಳ್ಬೇಕು ಗೊತ್ತಾ? ನೀವು ಪಡೋ ಕಷ್ಟ, ನೀವು ಪಡೋ ವೇದನೆಗಳು ನೋಡ್ತಾ ಒಂದಿನ ಒಂದು ಸ್ಥಾನಕ್ಕೆ ಬರುವಾಗ ನೀವು ತುಂಬ ಸುಂದರವಾಗಿರ್ತಾರೆ, ನಿಮ್ಮ ಮಕ್ಕಳು ನಿಮ್ಗೆ ಪ್ರೀತಿಸಲ್ಲ. ನಮ್ಮ ತಂದೆ ಎಷ್ಟು ಕಷ್ಟಪಟ್ಟರು ಗೊತ್ತಾ?
ನಮ್ಮ ತಂದೆ ಎಷ್ಟು ನೈಟ್ ಆ್ಯಂಡ್ ಡೇ ಅವ್ರು ಹೋರಾಡ್ತಾ ಇದ್ರು, ಇವತ್ತು ನನ್ನ ಒಂದು ಈ ಸ್ಥಾನಕ್ಕೆ ತಂತು. ಹಾಗೇ ಕಲ್ವಾರಿ ಶಿಲುಬೆ ನೋಡುವಾಗ ದೇವರೇ ನನ್ನನ್ನು ಪ್ರೀತಿಸೋದಕ್ಕೆ ಇಷ್ಟೊಂದು ನೀವು ತ್ಯಾಗ ಮಾಡಿದ್ರಿ, ಅದನ್ನು ನೋಡುವಾಗಲೇ ನಮ್ಮಲ್ಲಿ ಫಲ ಉಂಟಾಗುತ್ತೆ. ಆಮೇನ್, ಹಾಲೆಲೂಯಾ. ಒಂದು ನಿಮಿಷ ನಾವೆಲ್ಲ ಕಣ್ಣು ಮುಚ್ಕೊಳ್ಳೋಣ. ನಮಗೊಂದು ಒಳ್ಳೆ ತಂದೆ ಇದ್ದಾರೆ, ನಮ್ಮನ್ನೆಷ್ಟು ಪ್ರೀತಿಸಿದ್ರು ಗೊತ್ತಾ? ನಾನು ಹಾಗೂ ನೀವು ಜಯಿಸಬೇಕೆಂಬುದಕ್ಕೋಸ್ಕರವೇ ಸೋಲನ್ನು ತಾನು ಅನುಭವಿಸಿದನು. ನೀವು ಬಲ ಉಳ್ಳವರಾಗಿರಬೇಕೆಂಬುದಕ್ಕೋಸ್ಕರವೇ ಕಲ್ವಾರಿ ಶಿಲುಬೆಲಿ ನಮಗೋಸ್ಕರ ಬಲಹೀನನಾದನು. ತನ್ನ ಪ್ರೀತಿಯನ್ನು ದೇವರು ತೋರಿಸಿದ್ರು. ಅದಕ್ಕೆ ದೇವರು ಪೇತ್ರ ನೋಡಿ ಕೇಳಿದ್ರು, ಇವರೆಲ್ಲರಿಗಿಂತ ನೀನನ್ನು ಪ್ರೀತಿಸ್ತೀಯಾ? ಇವರೆಲ್ಲರಿಗಿಂತ ನನ್ನ ಪ್ರೀತಿಸ್ತೀಯಾ ಅಂತ ಕೇಳಿದ್ರು. ಓ ಥ್ಯಾಂಕ್ ಯು ಜೀಸಸ್. ಒಪ್ಪಿಸ್ಕೊಳ್ಳೋಣ, ಇದನ್ನು ಒಪ್ಪಿಸ್ಕೊಡಿ, ಡಿಸಿಪ್ಲಿನ್ ಒಪ್ಪಿಸ್ಕೊಡಿ. ಇವತ್ತು ಅನೇಕರಿಗೆ ಸಭೆಗೆ ಬರೋಕ್ಕೆ ಕಷ್ಟ, ಸಭೆ ಕೊಡೋಕ್ಕೆ ಇಷ್ಟ ಇಲ್ಲ, ಪ್ರಾರ್ಥಿಸೋದು ಇಷ್ಟ ಇಲ್ಲ. ನೀವು ಯಾವತ್ತು ನಿಮ್ಮನ್ನು ಒಪ್ಪಿಸ್ಕೊಡ್ತೀರೋ, ನಿಮಗಾಗಿ ಸಿದ್ಧ ಮಾಡುವುದಲ್ಲ, ಸುಲಭವಾಗಿ ಕಷ್ಟಪಡದೆ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಆದ್ರಿಂದಲೇ ದೇವರು ನೇಮಿಸಿರುವ ಮನೆ ನನಗೆ ಬೇಕು, ದೇವರು ನೇಮಿಸಿರುವ ವಸ್ತು ನನಗೆ ಬೇಕು. ಅದನ್ನು ಸಿಕ್ಕಿಲ್ಲ ಅಂದ್ರೆ ಬೇಡ, ನನಗೆ ಹೊಟ್ಟೆ ಕಿಚ್ಚು ಬೇಡ. ದೇವರು ನೀನು ಕಳಿಸಿದ ದೇಶ ನನಗೆ ಬೇಡ, ನೀನು ಕಳುಹಿಸಿದ ಪುಸ್ತಕ ನನಗೆ ಬೇಡ, ನೀನು ಕಳುಹಿಸಿದ ಸೇವಕರು ನನಗೆ ಬೇಡ, ನೀನು ಕಳುಹಿಸಿದ ಯಾವ ವಸ್ತು ನನಗೆ ಬೇಡ ರಾಜ. ಯಾಕಂದ್ರೆ ನೀವು ಕಳಿಸುವುದಾದರೆ ಅದರಲ್ಲಿ ಆಶೀರ್ವಾದ ಇದೆ, ಅದರಲ್ಲಿ ಶಾಪ ಇರುವುದಿಲ್ಲ, ಅದರಲ್ಲಿ ಐಶ್ವರ್ಯ ಇರುತ್ತದೆ, ಅದರಲ್ಲಿ ಯಾವ ವ್ಯಸನ ಇರುವುದಿಲ್ಲ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಇವತ್ತು ಅನೇಕರು ಇಂಟರ್ನೆಟ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಐ ಲವ್ ಯು ಜೀಸಸ್. ಇಫ್ ಯು ರಿಯಲಿ ಲವ್ ಜೀಸಸ್, ಅದು ನೋಡಿ ಹೇಳಿ, ಟುಡೇ ಐ ರಿಜೆಕ್ಟ್, ಫ್ರಮ್ ಟುಡೇ ಆನ್ವರ್ಡ್ಸ್ ಲಾರ್ಡ್ ಐ ಪ್ರೂವ್ ದಟ್ ಐ ಲವ್ ಯು by deleting all these messages, by deleting all these pictures in the name of Jesus. That is how you prove your love to God. ಹಾಗೆ ನಿಮ್ಮ ಪ್ರೀತಿ ತೋರಿಸೋದಕ್ಕೆ ಸಾಧ್ಯ. ಇಟ್ಸ್ ನಾಟ್ ಜಸ್ಟ್ ವರ್ಡ್ಸ್. ಅಂತರಂಗದಲ್ಲಿ ಹೇಗಿದ್ದೀರಾ ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಿಮ್ಮ ಹೆಂಡತಿನ ಅಧಿಕವಾಗಿ ಪ್ರೀತಿಸಿ. ಬೇರೆ ನೋಡಿ, ಅಯ್ಯೋ ನನಗೆ ಇಂಥ ಹೆಂಡತಿ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತಲ್ವಾ, ಇಂಥ ಹೆಂಡತಿ ನನಗೆ ಸಿಕ್ಕಿದ್ರೆ ಸೇವೆ ಸೂಪರ್ ಆಗಿರ್ತಾ ಇತ್ತು. ಬೇರೆಯವ್ರು ನೋಡಬೇಡಿ, ಅದು ಬೇರೆಯವ್ರಿಗಾಗಿ ನೇಮಿಸಿರೋದು. ಕಮಿಟ್ಮೆಂಟ್, ಡೆಡಿಕೇಶನ್, ಸ್ಯಾಕ್ರಿಫೈಸ್, ಇದು ಕುಟುಂಬನ ಕಟ್ಟೋದು. ಥ್ಯಾಂಕ್ ಯು ಜೀಸಸ್. ನಾನು ಒಳ್ಳೆ ಬಟ್ಟೆ ಹಾಕ್ತೀನಿ, ಕಾರಣ ಏನು ಗೊತ್ತಾ? ನನ್ನ ಹೆಂಡತಿ ಮೆಚ್ಚಬೇಕಂತ, ಊರವ್ರು ಮೆಚ್ಚಬೇಕು ಅನ್ನೋದಕ್ಕೋಸ್ಕರ ಅಲ್ಲ. ಒಂದು ಸ್ಯಾಕ್ರಿಫೈಸ್ ನಮಗೆ ಬೇಕು. ಒಂದು ವೇಳೆ ಮದುವೆ ಆಗ್ತಿರೋರು ಅವ್ರನ್ನ ಮದುವೆ ಆಗೋಣವಾ, ಇವ್ರನ್ನ ಮದುವೆ ಆಗೋಣವಾ, ಒಂದು ವೇಳೆ ನಾವು ಹುಡುಕಾಡ್ಬೋದು. ಅದೊಂದು ಡೆಡಿಕೇಟ್ ಮಾಡಿ, ದೇವರೇ ನೀ ನನಗೆ ಅಂತ ಒಂದು ಕೊಟ್ಟ ಮೇಲೆ ಕಡೆಯವರೆಗೂ ಆಕೆಯೇ ನನಗೆ ಪ್ರಿಯವಾದವಳು, ಆಕೆಯೇ ನನಗೆ ಸೌಂದರ್ಯವಾದವಳು, ಆಕೆಯೊಂದಿಗೆ ನಾನು ಅದಕ್ಕೆ ಸಮಯ ಕೊಡ್ತೇನೆ, ಆಕೆನೇ ಹೆಚ್ಚಾಗಿ ನಾನು ಪ್ರೀತಿಸ್ತೇನೆ, ಆಕೆಯೊಂದಿಗೆ ನಾನು ಸಮಯ ಕೊಡ್ತೇನೆ, ಆಕೆಗೆ ಇಷ್ಟವಾದ ನಾನು ಕೊಡ್ತೇನೆ. ಈ ರೀತಿಯಾಗಿ ನಮ್ಮನ್ನು ಸಮರ್ಪಿಸುವಾಗ ಈ ಚಿಕ್ಕ ಚಿಕ್ಕ ಕಾರ್ಯಗಳನ್ನು, ಇದೇ ಲವ್ ಇಸ್ ಲರ್ನ್ ಟು ಲವ್, ನಾಟ್ ಟು ಪ್ರೇ ಫಾರ್ ಲವ್. ಪ್ರೂವ್ ಯುವರ್ ಲವ್ ಬೈ ಸ್ಯಾಕ್ರಿಫೈಸ್, ಪ್ರೂವ್ ಯುವರ್ ಲವ್ ಬೈ ಆಕ್ಷನ್ಸ್, ಪ್ರೂವ್ ಯುವರ್ ಲವ್ ಬೈ ಪ್ರೂಫ್ಸ್. ನಾನು ಹೇಳ್ತೀನಿ ನೋಡಿ, ನೀವು ಹಾಗೆ ಮಾಡುವಾಗ, ನೀವು ನೆನೆಸದ, ನೀವು ಯೋಚಿಸದ, ನಿಮಗಾಗಿ ಸಿದ್ಧ ಮಾಡಿರುವ ಉನ್ನತ ಸ್ಥಾನದಲ್ಲಿ ದೇವ ನಿಮ್ಮನ್ನು ನಿಲ್ಲಿಸಿ ಅನೇಕರಿಗೆ ಆಶೀರ್ವಾದ ನಿಧಿಯಾಗಿ ದೇವ ನಿಮ್ಮನ್ನು ನೇಮಿಸುವನಾಗಿದ್ದಾನೆ. ಅಬ್ರಹಾಮನು ಆತನು ಇಷ್ಟಪಟ್ಟ ದೇಶವನ್ನು ಅವನು ತ್ಯಜಿಸಿ ದೇವರು ತೋರಿಸಿದ ದೇಶಕ್ಕೆ ಹೋದನು. ಬೈಬಲ್ ಹೇಳುತ್ತದೆ, ಅವನು ಹೋದ ಜಾಗವೆಲ್ಲ ಆಶೀರ್ವಾದ, ಅವನು ಹೋಗುವ ಸ್ಥಳವೆಲ್ಲ ದೇವರವನಿಗೆ ಕಾವಲಾಗಿದ್ದನು, ದೇವರವನಿಗೆ ಮಾತಾಡಿದನು, ದೇವರವನಿಗೆ ಪ್ರೊಟೆಕ್ಟ್ ಮಾಡಿದನು. ಕರ್ತನ ಆಶೀರ್ವಾದ ಐಶ್ವರ್ಯವನ್ನು ತರುತ್ತದೆ, ಅದರೊಂದಿಗೆ ವ್ಯಸನವನ್ನು ಸೇರಿಸುವುದಿಲ್ಲ. ಕರ್ತನ ಆಶೀರ್ವಾದ ಐಶ್ವರ್ಯವನ್ನು ತರುತ್ತದೆ, ಅದರೊಂದಿಗೆ ವ್ಯಸನವನ್ನು ಸೇರಿಸುವುದಿಲ್ಲ. ಫುಲ್ಲಿ ಕಮಿಟ್ ಮಾಡ್ಕೊಳ್ಳಿ, ಫುಲ್ಲಿ ನಿಮ್ಮನ್ನು ಕಮಿಟ್ ಮಾಡ್ಕೊಳ್ಳಿ. ಅರ್ಧಂಬರ್ಧ ಜೀವಿತ ಬೇಡ, ದೇವರೊಳಗೆ ಬನ್ನಿ. ಆತ ನಿಮ್ಮನ್ನು ಶಿಕ್ಷಿಸುವಾಗ ಸಂತೋಷ ಪಡಿ. ಕಾರಣ ಏನು ಗೊತ್ತಾ? ದೇವ ನಿಮಗಾಗಿ ನೇಮಿಸಿರುವ ಸ್ಥಾನಕ್ಕೆ ದೇವರು ನಿಮ್ಮನ್ನು ಕರೆದೊಯ್ಯುವನು. ಇದು ಸ್ವಲ್ಪ ಕಷ್ಟವಾಗಿರ್ಬೋದು. ಎಷ್ಟು ಜನ ಹತ್ರ ಸಮರ್ಪಿಸ್ತೀರಾ? ನಿಮ್ಮ ಕೈಗಳನ್ನೆತ್ತಿ ತೋರಿಸಿ, ದೇವರೇ ಏನೋ ತಾನೋ ಅಂತ ನಾನು ಜೀವಿಸ್ತಪ್ಪ, ನಿನ್ನ ವಾಕ್ಯ ನಾನು ಓದಿಲ್ಲ, ನಿನ್ನ ಸಮಯಕ್ಕೆ ಅಧಿಕವಾಗಿ ಹುಡುಕ್ಲಿಲ್ಲ, ನನ್ನ ಇಷ್ಟ ಬಂದ ಜಾಗ ಹೋದೆ, ನಾನು ಇಷ್ಟಪಟ್ಟ ಕಾರ್ಯಗಳನ್ನ ಮಾಡಿದೆ, ನಾನು ಇದುವರೆಗೂ ನಾನು ಪ್ರೂವ್ ಮಾಡಿಲ್ಲಪ್ಪ. ಈ ದಿನದ ನಾನು ಒಪ್ಪಿಸ್ಕೊಡ್ತೇನೆ. ನನ್ನ ಯಾವ ಕಾರ್ಯಕ್ಕಾಗಿ ನನ್ನ ಕರೆದಿದ್ದೀರೋ
ದೇವರೇ, ಒಂದೇ ಒಂದು ಜೀವನ, ನೀ ನನಗಾಗಿ ನೇಮಿಸಿಟ್ಟಂತ ವರಗಳು, ನೀ ನನಗಾಗಿ ನೇಮಿಸಿಟ್ಟಂತ ಜನಗಳು, ನೀ ನನಗಾಗಿ ನೇಮಿಸಿಟ್ಟಂತ ವಸ್ತುಗಳು, ನೀ ನನಗಾಗಿ ನೇಮಿಸಿದ ದೇಶಗಳನ್ನ ನಾನು ಸ್ವಾಧೀನ ಮಾಡಿಕೊಂಡು ಜಯಶಾಲಿಯಾಗಿ ಪೌಲ್ ಹೇಳುವ ಹಾಗೆ ನನ್ನ ಓಟವನ್ನು ಕಡೆಗಣಿಸಿದೆನು ಎಂದು ನಾನು ಧೈರ್ಯವಾಗಿ ಹೇಳಿ ನಿನ್ನ ಬಳಿಗೆ ಬರಲು ನಾನು ಇಷ್ಟಪಡುತ್ತೇನೆ. ನೀವು ಹಾಗೆ ಹೇಳುವಾಗಲೇ ಯೇಸುವಿನ ನಾಮದಲ್ಲಿ ಕಾಯಿಲೆಗಳು ವಾಸಿಯಾಗುತ್ತದೆ. ಕಾಯಿಲೆಗಳು ವಾಸಿಯಾಗಿ ಜೀವ ಉಂಟಾಗುತ್ತದೆ, ಆರೋಗ್ಯ ಉಂಟಾಗುತ್ತದೆ, ದೀರ್ಘಾಯುಷು ಉಂಟಾಗುತ್ತದೆ, ಭಯವು ನೀಗಿ ಹೋಗುತ್ತದೆ, ಧೈರ್ಯ ಉಂಟಾಗುತ್ತದೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ದೇವರೇ, ಹಾಗೆ ಒಪ್ಪಿಸಿಕೊಟ್ಟು ಪ್ರತಿಯೊಬ್ಬ ನಿಮ್ಮ ಸ್ಥಳ ಒಪ್ಪಿಸಿಕೊಡ್ತೇನೆ. ಇಲ್ಲಿ ಬಂದಿರೋರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಎಂಬುದನ್ನು ನಿರೂಪಿಸಿದಾರಪ್ಪ. ನಿನ್ನ ಸಮ್ಮುಖವನ್ನು ಎಲ್ಲ ಕೆಲಸ ಬಿಟ್ಟು ಓಡಿ ಬಂದಿದ್ದಾರೆ. ಅವ್ರಿಗಾಗಿ ನೇಮಿಸಿಟ್ಟಿರುವುದನ್ನ ಈ ವಾರದಲ್ಲಿ ಅವರು ಹೊಂದಿಕೊಳ್ಳಲಿ, ಅದನ್ನು ನಿರೂಪಿಸು. ಈ ಸತ್ಯ ಸತ್ಯ ಎಂಬುದನ್ನು ಯೇಸುವಿನ ನಾಮದಲ್ಲಿ ಅವುಗಳನ್ನ ಹೊಂದಿಕೊಳ್ಳೋದ್ರ ಮೂಲಕ ಇನ್ನು ನಿನ್ನನ್ನು ಹೆಚ್ಚಾಗಿ ಹಿಂಬಾಲಿಸಲಿ, ಇನ್ನು ನಿನ್ನನ್ನು ಹೆಚ್ಚಾಗಿ ಹಿಂಬಾಲಿಸಲಿ, ಇನ್ನು ಹೆಚ್ಚೆಚ್ಚಾಗಿ ಕರ್ತ ನಿನ್ನನ್ನು ಹಿಂಬಾಲಿಸುವರಾಗಿ ಮಾರ್ಪಡಲಿ ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ ಇವ್ರಿಗಾಗಿ ನೇಮಿಸಿಟ್ಟಿರುವ ಎಲ್ಲ ಆಶೀರ್ವಾದಗಳು, ಎಲ್ಲ ದಯೆ, ಎಲ್ಲ ಸಹಾಯ, ಎಲ್ಲ ದಯೆ, ಎಲ್ಲ ಆರೋಗ್ಯಗಳು ಯೇಸುವಿನ ನಾಮದಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಿಕ್ಕಿನಿಂದ ಬರಲಿ ಎಂಬುದಾಗಿ ನಾನು ಕಟ್ಟಲಿಡ್ತೇನೆ ಯೇಸುವಿನ ನಾಮದಲ್ಲಿ, ಕಟ್ಟಲಿಡ್ತೇನೆ ಯೇಸುವಿನ ನಾಮದಲ್ಲಿ. ರಾಜ್ಯ ನೀನು ಹಾಗೆ ಮಾಡಿ ನಾಮನ ಮಹಿಮೆಪಡಿಸು. ಯೇಸುವಿನ ನಾಮದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತೇನೆ. ಜೀವವುಳ್ಳ ತಂದೆಯಾದ ದೇವರೇ,